ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಮನದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತ. ಇಫ್ ಯು ವಾಂಟ್ ಟು ಲುಕ್ ಬ್ಯೂಟಿಫುಲ್ ಮೇಕ್ ಯುವರ್ ವರ್ಕ್ ಬ್ಯೂಟಿಫುಲ್ ಅಂತ ತತ್ವಜ್ಞಾನಿ ಒಬ್ಬರು ಹೇಳ್ತಾರೆ. ಹಾಗೆ ಅಂತಹ ಒಬ್ಬ ದಿಗ್ಗಜರು ಇಂದು ನಮ್ಮ ಮನದ ಮಾತು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಯಾರು ಅಂತ ಕೇಳ್ತೀರಾ? ನಮ್ಮ ಭಾರತದ ಹೆಮ್ಮೆಯ ಇಸ್ರೋದಲ್ಲಿ ವಿಜ್ಞಾನಿಯಾಗಿ ಅದು ಕನ್ನಡಿಗರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಡಾಕ್ಟರ್ BHM ದಾರುಕೇಶ್ ಅವರು ಇವತ್ತು ನಮ್ಮ ಮನದ ಮಾತು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಅವರೊಂದಿಗೆ ವಿಶೇಷವಾದಂಥ ಸಂವಾದವನ್ನು ನಡೆಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ಧನ್ಯವಾದಗಳು. ಮನದ ಮಾತು ಕಾರ್ಯಕ್ರಮ ನಾನು ಮುಂಚೆ ಕೇಳಿದ್ದೀನಿ, ಈಗ ಭಾಗವಹಿಸ್ತಾ ಇರೋದು ಖುಷಿಯಾಗಿದೆ ಶ್ಯಾಮ್. ಹಾಂ ಸರ್, ತಾವು ಹುಟ್ಟಿದಂತಹ ಊರು ಅಥವಾ ತಾವು ಬೆಳೆದಂಥ ಪರಿಸರ ಯಾವಾಗಲೂ ಸಮೇತ ಒಂದು ಭೌಗೋಳಿಕವಾಗಿ ಹಿಂದುಳಿದಂಥ ಪ್ರದೇಶ ಅನ್ನುವಂಥದ್ದು ಕರ್ನಾಟಕದಲ್ಲಿ ಹೆಸರಾಗಿದ್ದಂಥದ್ದು. ಆದರೆ ಅದನ್ನೆಲ್ಲ ಮೆಟ್ಟು ನಿಂತು ನೀವು ಕನ್ನಡ ಮಾಧ್ಯಮದಲ್ಲಿ ಓದಿ ಇವತ್ತು ಭಾರತದ ಇಸ್ರೋದ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ನೋ ಪೋಸ್ಟಿಗೆ ತಲುಪಿದ್ದೀರಾ. ಆ ಒಂದು ದಾರಿ ಹೇಗಿತ್ತು ಸರ್? ನಿಮ್ಮ ಮನೆಯವರ ಪ್ರೋತ್ಸಾಹ ಹೇಗಿತ್ತು? ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ, ನಿಮ್ಮ ತಂದೆ ತಾಯಿಗಳ ಪ್ರೋತ್ಸಾಹ ಹೇಗಿತ್ತು? ಆ ಕುರಿತಾಗಿ ಮಾತಾಡೋದಾದ್ರೆ ಸರ್. ಶ್ಯಾಮ್, ನೀವೀಗಾಗಲೇ ಗಮನಿಸಿದಾಗೆ ಇದು ಹಿಂದುಳಿದ ಅಥವಾ ಕೆಲವ್ರು ಹೇಳ್ತಾರೆ ಅದು ನೆಗ್ಲೆಕ್ಟೆಡ್, ನಿರ್ಲಕ್ಷಿತವಾದಂಥ ಪ್ರದೇಶ ಅಂಥೇಳಿ. ಆದರೆ ಈಗಾಗಲೇ ಹಲವು ಸಾರಿ ಪ್ರೂವ್ ಆಗಿರೋ ಥರ ಇದು ಯಾವುದೂ ಹಿನ್ನೆಲೆ ಏನಿತ್ತು ಅನ್ನೋದು ಒಬ್ಬ ಮನುಷ್ಯ ಮುಂದಕ್ಕೆ ಬರೋದಕ್ಕೆ, ಕಂಟ್ರಿಬ್ಯೂಟ್ ಮಾಡೋದಕ್ಕೆ, ಅವಕಾಶಗಳನ್ನು ತಮ್ಮದಾಗಿಸ್ಕೊಳ್ಳೋದಕ್ಕೆ ಅಡ್ಡಿ ಆಗಲಾರ್ದು. ಹಾಗೆ ನೋಡಿದರೆ ನೀವು ಗಮನಿಸಿದಾಗೆ ಒಂದು ಸಾಮಾನ್ಯ ಹಿನ್ನೆಲೆಯಲ್ಲಿ ಇದ್ದವರು. ನಮ್ಮ ತಂದೆ ಪ್ರೈಮರಿ ಸ್ಕೂಲಲ್ಲಿ ಟೀಚರ್ ಆಗಿದ್ದವರು. ಅವರು ಎಲ್ಲೆಲ್ಲಿ ಹೋಗ್ತಾಯಿದ್ರು ನಾವು ಆ ಥರನೇ ಹೋಗಬೇಕಾಗ್ತಾಯಿತ್ತು. ಹಾಗಾಗಿ ಪ್ರಾಥಮಿಕ ಶಿಕ್ಷಣ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಕೊಟ್ಟೂರಿನಲ್ಲಿ ಓದಿದ್ದು. ನಮ್ಮ ತಂದೆಯೇ ನನಗೆ 1ರಿಂದ 4ನೇ ಕ್ಲಾಸ್ವರೆಗೂ ಟೀಚರ್ ಆಗಿದ್ದವರು. ಅದು ಏಕೋಪಾಧ್ಯಾಯ ಶಾಲೆ, ಒಬ್ಬರೇ ಮಾಸ್ಟ್ರು, 4 ಕ್ಲಾಸಸ್ಸು. ಅದಾದಮೇಲೆ 5, 6, 7 ಎಲ್ಲ ನಾನು ನಾಗರಾಜ್ ಶಾಲೆ ಕೊಟ್ಟೂರಿನಲ್ಲಿ ಓದಿದ್ದು. ಹೈಸ್ಕೂಲು ಬಾಯ್ಸ್ ಹೈಸ್ಕೂಲ್ ಕೊಟ್ಟೂರಿನಲ್ಲಿ, PUC BSc ಎಲ್ಲ ಕೊಟ್ಟೂರಿನಲ್ಲಿ, MSc ಗುಲ್ಬರ್ಗದಲ್ಲಿ ಮಾಡೋಕ್ಕೆ ಸಾಧ್ಯ ಆಯಿತು. ಅದಾದ ನಂತರ ಅವಕಾಶಗಳಿಗಾಗಿ ಹುಡುಕ್ತಾ ಇದ್ದಾಗ ಇಸ್ರೋದಿಂದ ಒಂದು ಕರೆ ಬಂತು. ಆ ಕರೆಗೆ ನಾವು ಅಪ್ಲೈ ಮಾಡಿದ್ವಿ. ಫಾರ್ಚುನೇಟ್ಲಿ ಇಂಟರ್ವ್ಯೂ ಚೆನ್ನಾಗಾಯಿತು. ಸೊ ಅದಾದಮೇಲೆ ಸೆಲೆಕ್ಷನ್ ಎಲ್ಲ ಆಯಿತು. ಆದ ನಂತರ ನಾವು ಗಮನಿಸಿರೋದೇನೆಂದರೆ 98ನಲ್ಲಿ ನಾನು ಸೇರಿದಾಗಲಂತೂ ಸಾಕಷ್ಟು ಜನ ಅವ್ರವ್ರ ಮಾತೃಭಾಷೆಯಲ್ಲಿ ಓದಿ ಬಂದವರು, ಹಿಂದುಳಿದ ನಾವೇನು ಯಾವುದನ್ನು ಸೋಕಾಲ್ಡ್ ಹಿಂದುಳಿದ ಅನ್ನೋಂಥ ಜಾಗಗಳಿಂದ ಬಂದಂಥವ್ರು, ಗ್ರಾಮೀಣ ಹಿನ್ನೆಲೆಯಿಂದ ಬಂದಂಥವ್ರು, ಇಂಥವರಿಂದನೇ ಇಸ್ರೋ ಅನ್ನೋಂಥ ಒಂದು ಸಂಸ್ಥೆ ಬಿಲ್ಡ್ ಆಗಿರೋದು ಅನ್ನೋದು ಕ್ರಮೇಣ ನಮಗೆ ಅನುಭವಕ್ಕೆ ಬಂದಂಥದ್ದು. ಹಾಗಾಗಿ ಅವಕಾಶಗಳನ್ನು ಎದುರು ನೋಡೋಂಥದ್ದು, ಆ ಅವಕಾಶಗಳನ್ನು ನಮ್ಮದಾಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು, ಅವಕಾಶ ಸಿಕ್ಕಿದ ಮೇಲೆ ಒಳ್ಳೆಯ ಆ್ಯಟಿಟ್ಯೂಡ್ನಿಂದ ಅದಕ್ಕೆ ಸಾಧ್ಯವಾದಷ್ಟು ಕಾಂಟ್ರಿಬ್ಯೂಟ್ ಮಾಡೋದು. ಈ ಹಿನ್ನೆಲೆಯಲ್ಲಿ ನೋಡಿದರೆ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳಿದೆ. ನಾವು ಅವಕಾಶಗಳನ್ನು ಎದುರು ನೋಡಬೇಕು ಅನ್ನೋದು ನಾವು ಕಲ್ತ್ಕೋಬೋದು. ಸರ್, ಅವಕಾಶಗಳು ಅಂತ ಅಂದ್ಬಿಟ್ಟು ನೆನಪಾದಾಗ ನಿಮ್ಮ ಬೆಳಗಿನ ಸ್ಪೀಚ್ ಕೇಳ್ತಾ ಇದ್ದೆ ನಾನು. ಆಗ ನೀವು ಹೇಳಿದ್ರಿ 25 ಜನರನ್ನು ನಾವು ಅಲಹಾಬಾದಿನ ಒಂದು ಲ್ಯಾಬೊರೇಟರಿಗೆ ಸೆಲೆಕ್ಷನ್ ಮಾಡಿಕೊಂಡ್ರು ಅಂತ ಅಂದ್ಕೊಂಡು. ಆ ಅವಕಾಶವನ್ನು ನೀವು ಹೇಗೆ ಸದುಪಯೋಗ ಪಡಿಸ್ಕೊಂಡ್ರಿ? ಆ ಅಲಹಾಬಾದ್ನ ದಿನಗಳು ಹೇಗಿತ್ತು ಸರ್? ಇದು ಅಹಮದಾಬಾದ್ನಲ್ಲಿ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಅಂತಿದೆ. ಅವರು 1.5 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. 25 ಜನರನ್ನ ಆರಿಸ್ಕೊಂಡು MSc ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಮತ್ತು ಈಗಲೂ ಅದು ನಡೀತಾ ಇದೆ. ಈ ಅವಕಾಶ ನನಗೆ ಸಿಕ್ಕಿದ್ದು ಬಹುಶಃ ನಾನು MSc ಎಂಟ್ರೆನ್ಸ್ ಬರೆದಾಗ ಫಿಸಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ 2 ಡಿಪಾರ್ಟ್ಮೆಂಟಿಗೆ ನಾನು ಬರೆದಿದ್ದೆ. 2ರಲ್ಲೂ ಮೊದಲನೇ ಸ್ಥಾನದಲ್ಲಿ ಇದ್ದಿದ್ದರಿಂದ ಬಹುಶಃ ನಮ್ಮ HOD ಏನು ಮಾಡಿದ್ರು, ನನ್ನನ್ನು ನಾಮಿನೇಟ್ ಮಾಡಿದ್ರು. ಅದು 2 ಕೈಯಿಂದ ಬಾಚಿಕೊಂಡಂಥ ಅವಕಾಶ. ಅಲ್ಲಿಗೆ ಹೋಗಿದ್ದಾಗ ಆ ವರ್ಷ ಕಾಮೆಟ್ ಹಯಾಕುಟಾಕೆ ಧೂಮಕೇತು ಒಂದು ಬಂದಿತ್ತು. ಈ ಧೂಮಕೇತು ಭೂಮಿಗೆ ಒಂದೇ ಸಾರಿ ಬಂದು ಹೋಗ್ಬಿಡುತ್ತಾ ಅಥವಾ ಪದೇ ಪದೇ ಬರುತ್ತಾ? ಇದು ನಮಗಿದ್ದಂಥ ಪ್ರಶ್ನೆ. ಇದು ನನಗೆ ಕೊಟ್ಟಂಥ ಸವಾಲು. ಇದಕ್ಕೇನು ಮಾಡಬೇಕಂದ್ರೆ ಅದು ಯಾವ ರೀತಿ ಅದು ಮುಂದುವರಿತಾ ಇದೆ, ಅದರ ಟ್ರಾಜೆಕ್ಟರಿ, ಅದರ ಪಥವನ್ನು ದಿವಸದಿಂದ ದಿವಸ ಗಮನಿಸ್ತಾ ಹೋದರೆ ಅದು ಒಂದು ದೀರ್ಘ ವೃತ್ತಾಕಾರ ಆಗ್ಬೋದು, ಎಲಿಪ್ಸ್ ಆಗ್ಬೋದು, ಅಥವಾ ಒಂದು ಪ್ಯಾರಾಬೋಲ್ ಆಗ್ಬೋದು. ಸೊ ಇದ್ರ ಮೇಲೆ ನಾವು ನಿರ್ಧರಿಸ್ಬೋದು ಅದು ಮತ್ತೆ ರಿಪೀಟರ ಅಥವಾ ಒನ್ ಟೈಮ್ ವಿಸಿಟರ್ ಅಂತೇಳಿ. ಹೀಗೆ ಮಾಡ್ತಾ ಇದ್ದಾಗ ಅದೊಂದು ಎಲಿಪ್ಸ್ ಆಯಿತು. ಅದರ ಎಕ್ಸೆಂಟ್ರಿಸಿಟಿ ಅನ್ನು ಗಮನಿಸಿದಾಗ ಅದು ಮತ್ತೆ ರಿಪೀಟ್ ಆಗುತ್ತೆ ಅನ್ನೋಂಥದ್ದು ನಾವು ಕಂಡುಕೊಂಡಂಥದ್ದು. ನಾನು ಅದನ್ನು ನಮ್ಮ ಗೈಡ್ ಅವ್ರಿಗೆ ಹೇಳಿದೆ. ಅವರು ಓಕೆ, ಇದು ಈ ರೀತಿ ಮಾಡಬೇಕಾದ ಕೆಲಸ. ಸೊ ಯು ಸೀಮ್ ಟು ಹ್ಯಾವ್ ಎ ಫ್ಲೇರ್ ಫಾರ್ ಸೈನ್ಸ್. ಸೊ ವಾಟ್ ಆರ್ ಯುವರ್ ಫ್ಯೂಚರ್ ಚಾನ್ಸಸ್? ಸೊ ಈ ಥರ ಎಲ್ಲ ಇಸ್ರೋ ಅಂತ ಇರುತ್ತೆ, DRDO ಅಂತ ಇರುತ್ತೆ, ಅಟಾಮಿಕ್ ಎನರ್ಜಿ ಇರುತ್ತೆ. ಅವರು ನನಗೆ ಫಸ್ಟ್ ಎಕ್ಸ್ಪೋಜರ್ ಕೊಟ್ಟಂಥವ್ರು. ಅಲ್ಲಿವರೆಗೂ ನಾನು ಯೋಚನೆ ಮಾಡಿದಂಥದ್ದೇನಲ್ಲ. ಅಂದರೆ
ಇಸ್ರೋಗೆ ಅಥವಾ ಸೈನ್ಸ್ ಫೀಲ್ಡ್ಗೆ ಮುಂದುವರಿಬೇಕಂತೇಳಿ. ಹಾಗಾಗಿ ಅದು ಒಳ್ಳೆಯ ಅವಕಾಶ ಆಯಿತು. ಅದನ್ನು ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯ ಆಯಿತು, ವಿಜ್ಞಾನಿಗಳು ಹೇಗೆ ಕೆಲಸ ಮಾಡ್ತಾರೆ, ನಾನು ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಹೇಗೆ ಮುಂದುವರಿಬೋದು ಅನ್ನೋದು ನನಗೊಂದು ಅವಕಾಶ ಆಯಿತು. ಅಂದರೆ ಸರ್, ಈಗ ನೀವು ಇಸ್ರೋಗೆ ತುಂಬ ಅಲ್ಲಿ ಹೋದ ನಂತರ ಗೊತ್ತಾಯಿತು ಅಂತ ಹೇಳಿದ್ರೆ, ಆದರೆ ನಿಮ್ಮ ಕನಸುಗಳು ಹೇಗಿತ್ತು ಸರ್? ಬೇರೆ ಬೇರೆ ವಿಭಾಗಗಳನ್ನು ಹೋಗಬೇಕು ಅಂತ ಅಥವಾ ಬೇರೆ ಡ್ರೀಮ್ ಜಾಬ್ ಅಂತ ಇತ್ತಾ? ಆ ಕುರಿತಾಗಿ ನೀವು ಹೇಳ್ತೀನಿ ಅಂತಂದರೆ. ನಾನು BSc ಸೇರಿದ್ದೇ ಸಿವಿಲ್ ಸರ್ವೀಸಸ್ ಸೇರ್ಕೋಬೇಕು ಅನ್ನೋ ಉದ್ದೇಶದಿಂದ. ಅಲ್ಲಿವರೆಗೂ ನನಗೆ ಬೇರೆ ಯೋಚನೆಗಳೇನು ಇರಲಿಲ್ಲ. ನಾವು ಸಾಮಾನ್ಯವಾಗಿ ಆ ದಿವಸಗಳಲ್ಲಿ ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಂಗೆ ಯಾವುದೋ ಒಂದು ಜಾಬ್ ಸೇರ್ಕೋಬೇಕು, ಅದರಿಂದ ಇಂಥ ಜಾಬ್ಗಳು ಅಂತೇಳಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರೀಬೇಕು ಅನ್ನೋದು ನಡೆದಿದ್ದು. ಈ ಅಹಮದಾಬಾದ್ನಲ್ಲಿ ಸಿಕ್ಕಂಥ ಈ ಎಕ್ಸ್ಪೋಜರ್ ಏನಿದೆಯಲ್ಲ, ಇದು ನನಗೆ ಹೊಸ ರೀತಿ ಯೋಚನೆಗಳನ್ನು ಕೊಡ್ತು. ಅಂದರೆ ಇಂಥ ಒಂದು ಅವಕಾಶ ಸಿಕ್ಕೋದಾದರೆ ಯಾಕೆ ನಮ್ದಾಗಿಸ್ಬಾರ್ದು ಅನ್ನೋಂಥದ್ದು ಬಂತು. ಅಲ್ಲಿವರೆಗೂ ನನಗೇನು ನಾನು ಇಸ್ರೋಗೆ ಸೇರಬೇಕು ಅಂತಾಗಲಿ ಅಥವಾ ಸೈನ್ಸ್ ಫೀಲ್ಡ್ಗೆ ಬರಬೇಕು ಅನ್ನೋಂಥದ್ದು ಯಾವುದಾದ್ರೂ ಅವಕಾಶ ಸಿಗಲಿ, ಅದರಲ್ಲಿ ಸಿವಿಲ್ ಸರ್ವಿಸಸ್ ಒಂದು ಫಸ್ಟ್ ಪ್ರಿಫರೆನ್ಸ್ ಇದ್ದಂಥದ್ದು. BSc ಆದಮೇಲೆ ನಾನು ಪ್ರಿಲಿಮಿನರಿ ಎಕ್ಸಾಮ್ ಬರೆದೆ, ಪ್ರಿಲಿಮಿನರಿ ಪಾಸ್ ಆಯಿತು. ಅದಾದಮೇಲೆ ಈಗ ಇಸ್ರೋಗೆ ಸೇರಿದ ಮೇಲೆ ಈ ಡೈವರ್ಷನ್ ಆದಮೇಲೆ ಐ ಕುಡ್ ನಾಟ್ ಪರ್ಸ್ಯೂ ಫರ್ದರ್. ಅದ ನಂತರ ಇಲ್ಲಿ ನನಗೆ ಒಳ್ಳೆಯ ಅವಕಾಶಗಳು ಸಿಕ್ತು, ಮಾಡೋದಕ್ಕೆ ಒಳ್ಳೆ ಕೆಲಸಗಳು ಇತ್ತು. ಒಂದು ಉತ್ತಮವಾದಂಥ ಇಸ್ರೋ ಹಾಗೆ ನೋಡಿದ್ರೆ ಭಾಳ ಒಳ್ಳೆಯ ಸಂಸ್ಥೆ. ಹಾಗಾಗಿ ಇದೇ ಲೈಫ್ ಅಂತ ಅಂದ್ಕೊಂಡು ಹಾಗೆ ಮುಂದುವರೆದಿದ್ದಾರೆ. ಅಂದರೆ ಸರ್, ಈಗ ನಿಮ್ಮನ್ನು ನೋಡಬೇಕಾದ್ರೆ ಒಂದು ಪ್ಯಾಷನೇಟ್ ವ್ಯಕ್ತಿ ತುಂಬ ಅಂತ ಹೇಳಿದ್ರೆ, ಯಾವುದೋ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಕೆಲಸ ಜೊತೆ ಇನ್ನೊಂದು ಪ್ರವೃತ್ತಿಯನ್ನು ಉಳಿಸ್ಕೊಳ್ಳೋವಂಥವ್ರು. ಚಾರಣಗಳಿಗೆ ಹೋಗ್ತೀರಾ, ಭಾಷಣಗಳನ್ನು ಮಾಡ್ತೀರಾ, ಈ ಥರ ಒಂದಷ್ಟು ಸಾಫ್ಟ್ ಸ್ಕಿಲ್ಸ್ಗಳನ್ನು ಕಲ್ತ್ಕೊಂತ ಪ್ರಧಾನಮಂತ್ರಿಗಳಿಂದ ಆ ಕಾಲಕ್ಕೆ ಅವಾರ್ಡ್ಗಳನ್ನು ಪಡ್ಕೊತೀರಾ. ಆ ದಿನಗಳನ್ನು ನೀವು ನೆನ್ಪು ಮಾಡ್ಕೊತೀನಿ ಅಂದರೆ ಸರ್, ಕಾಲೇಜ್ ದಿನಗಳನ್ನು ಮಾಡಿದಂಥ ಸಾಧನೆಗಳು ಅಥವಾ ಮೋಜು ಮಸ್ತಿಗಳು, ಈ ಕುರಿತಾಗಿ ಮಾತಾಡ್ತೀನಿ ಅಂದರೆ ಸರ್. ಓಕೆ, ಕಾಲೇಜ್ನಲ್ಲಿ ಈಗಲೂ ನಾನು ಹಲವು ಕಡೆ ವಿದ್ಯಾರ್ಥಿಗಳ ಜೊತೆ ಮಾತಾಡುವಾಗ ಅವಕಾಶ ಸಿಕ್ಕಾಗಲೆಲ್ಲ ನಾನು ಹೇಳ್ತೇನೆ, ಪಠ್ಯೇತರ ಚಟುವಟಿಕೆಗಳೇನಿದೆ ಅದರೆಲ್ಲದರಲ್ಲೂ ನಾವು ಭಾಗವಹಿಸಬೇಕು. ಅದು ನಮಗೆ ಲೈಫ್ ಕೊಡುತ್ತೆ. ಟೆಕ್ಸ್ಟ್ ಬುಕ್ ಹೊರಗೆ ಏನು ಕಲಿತೀವಿ ಅದು ತುಂಬ ಇಂಪಾರ್ಟೆಂಟ್ ಅಂತ. ಈ ಕಾರಣದಿಂದ ನಮ್ಮ ಕಾಲೇಜ್ನಲ್ಲಿ, ಸ್ಕೂಲ್ನಲ್ಲಿ ಇದ್ದಂಥ ಎಲ್ಲ ಅವಕಾಶಗಳು, ಈ ಸ್ಪರ್ಧೆಗಳನ್ನು ಅವಕಾಶಗಳು ಅಂತ ಬಳಸ್ಕೊಂಡ್ರೆ ಏನಾಗುತ್ತೆ ಅಂದರೆ, ನಾವು ಇನ್ಯಾರೋ ಜೊತೆ ಕಾಂಪೀಟ್ ಮಾಡ್ತೀವಿ ಅಂತಲ್ಲ, ನಾನು ನಿನ್ನೆ ಇದ್ದ ಮಟ್ಟಕ್ಕಿಂತ ಇವತ್ತು ನಾನಿರೋ ಮಟ್ಟ ಹೆಚ್ಚಾಗುತ್ತೆ. ಒಂದು ಭಾಷಣ ಸ್ಪರ್ಧೆ, ಒಂದು ಯಾವುದೋ ಸಾಮಾಜಿಕ ವಿಷಯ, ಅದನ್ನು ಇದು ಪ್ರಿಪರೇಷನ್ ಮಾಡುವಾಗ ನಾನು ಆರ್ಟ್ಸ್ ಲೆಕ್ಚರರ್ಸ್ ಹತ್ರ ಅಥವಾ ನಮ್ಮ ಸೀನಿಯರ್ಸ್ ಹತ್ರ ಮಾತಾಡಬೇಕಾಗ್ತಿತ್ತು. ಹಾಗಾಗಿ ನಮಗೆ ನಮ್ಮ ಜ್ಞಾನದ ಹರಿವು ಮತ್ತು ಹರವು ಎರಡೂ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ನಾವು ಏನೋ ಒಂದು ಕಾರಣಕ್ಕೆ ಲೈಕ್ ಅವಕಾಶ ಇದೆ, ನನ್ನ ಪ್ರೈಸ್ ಬರುತ್ತೆ ಅನ್ನೋದು ಅದು ಇಂಪಾರ್ಟೆಂಟ್ ಅಲ್ಲ, ನನಗೆ ಹೆಚ್ಚು ತಿಳಿತಾ ಹೋಗ್ತದೆ. ಈ ಕಾರಣಕ್ಕಾಗಿ ಮಾಡಿದಂಥದ್ದು. ಹೀಗೆ ಅವಕಾಶ ಬಂದದ್ದು ಅದು ರಾಷ್ಟ್ರೀಯ ಸದ್ಭಾವನಾ ಮತ್ತು ಕ್ವಿಜ್ ಸ್ಪರ್ಧೆ ಅಂಥೇಳಿ. ಅದರಲ್ಲಿ ಕಾಲೇಜ್ ಮಟ್ಟದಲ್ಲಿ ಹಾಕಬೇಕಾಗಿತ್ತು, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ. ಸೊ ನೆನಪಿದೆ ನನಗೆ, ಸ್ವಾಮಿ ವಿವೇಕಾನಂದ ಮತ್ತು ಅವರ ದೃಷ್ಟಿಯಲ್ಲಿ ಭಾರತ, ಇದು ನಮಗೆ ಆವಾಗ ಇದ್ದಂಥ ವಿಷಯ. ಸೊ ಅದನ್ನು ಬರೆದಾದ್ಮೇಲೆ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಯುವಕರ ಪಾತ್ರ, ಇದು ರಾಜ್ಯ ಮಟ್ಟದಲ್ಲಿ ಇದ್ದಂಥದ್ದು. ರಾಷ್ಟ್ರೀಯ ಭಾವೈಕ್ಯತೆ ಕುರಿತಾಗಿ ಕ್ವಿಜ್ ಕಾಂಪಿಟೇಷನ್ ಡೆಲ್ಲಿನಲ್ಲಿ ಇದ್ದಂಥದ್ದು. ಸೊ ಅದರ ಹಿಂದಿನ ವರ್ಷ ನಾನು BSc ಫಸ್ಟ್ ಇಯರ್ ಇದ್ದಾಗ ಪರಿಸರ ಮಾಲಿನ್ಯ ಮತ್ತು ಅದರಿಂದ ಆಗೋ ಪರಿಣಾಮಗಳು ಅಂತೇಳಿ ಯೂನಿವರ್ಸಿಟಿ ಲೆವೆಲ್ನಲ್ಲಿ ನಮಗೆ ಪ್ರಬಂಧ ಸ್ಪರ್ಧೆ ಇಟ್ಟಿದ್ದರು. ಆವಾಗ ಬಹುಮಾನ ಬಂದಿತ್ತು. ಇದನ್ನ ಮಾಡ್ತಾ ಹೋದಾಗೆ ನಮಗೆ ಏನು ಗೊತ್ತಾಗ್ತಾ ಹೋಯಿತು ಅಂದರೆ, ಅವಕಾಶಗಳು ದೊಡ್ಡದಾಗಿದೆ, ನಾವು ಆ ಮಟ್ಟಕ್ಕೆ ಹೋಗಬಲ್ಲೆವು ಅನ್ನೋದು. ಆಗಿನ ಕಾಲದಲ್ಲಿ ಓಕೆ, ಈಗ ನಮ್ಮ ಶಿಕ್ಷಣ ಎಲ್ಲ ರಿಗರಸ್ ಆಗಿದೆ, ನಾವು ಬ್ಯುಸಿ ಎಜುಕೇಷನ್ ಇದ್ದೀವಿ. ಆಗ ನಮಗೆ ಫಾರ್ಚುನೇಟ್ಲಿ ಆ್ಯನ್ಯುವಲ್ ಎಕ್ಸಾಮ್ ಅದೊಂದೇ ಇರ್ತಾ ಇದ್ದು, ಸೆಮಿಸ್ಟ್ರ್ ಕೂಡ ಇರಲಿಲ್ಲ. ಹಾಗಾಗಿ ಎಕ್ಸಾಮಿಗೆ ಭಾಳಷ್ಟು ಟೈಮ್ ಇದೆ, ಇದನ್ನು ಮಾಡೋಣ ಅಂತ ಹೋಗ್ತಾ ಇದ್ದು. ಅದರಲ್ಲಿ ಈ ರೀತಿ ರೆಕಗ್ನಿಷನ್ ಬಂದಾಗಲೆಲ್ಲ ಖುಷಿ ಆಗ್ತಾಯಿತ್ತು. ಹಾಗಾಗಿ ಅದು ಮುಂದುವರಿತು ಅಂತ ಆಗಲಿ ಅನಿಸುತ್ತೆ. ಅಂದರೆ ಸರ್, ನಿಮ್ಮ ಮಾತುಗಳು ನಿಜವಾಗ್ಲೂ ಇವತ್ತಿನಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಅಂದ್ಕೊಂಡ್ರೆ. ಯಾಕಂತ ಹೇಳಿದ್ರೆ ಕೇವಲ ಪಠ್ಯದಿಂದ ಹೊರಗೆ ಏನು ಮಾಡೋದಕ್ಕೂ ಸಮೇತ ಅವ್ರು ಬರೋದಿಲ್ಲ. ಒಂದು ಆಟೋಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಕಾಲು ನೋವು ಅಂತಾರೆ, ಏನೋ ಒಂದು ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ನನಗೇನು ಉಪಯೋಗ ಅಂತ ಕೇಳ್ತಾರೆ. ಹಾಗಾಗಿ ಈ ಮಾತುಗಳು ನಿಜವಾಗ್ಲೂ ಅವರಿಗೆ ಸ್ಫೂರ್ತಿಯನ್ನು ನೀಡುವಂಥವು ಸರ್. ಸರ್, ಮುಂದುವರಿತಾ ಹೇಳಬೇಕಾದ್ರೆ ಸರ್,
ಈ ಆರಂಭದ ದಿನಗಳಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊತೀನಿ ಅಂತಂದಾಗ ಲೈಕ್ ಮೊದಲ ಕೆಲಸಗಳು ಎಷ್ಟು ಚೆನ್ನಾಗಿರುತ್ತೆ, ನಾನು ಏನು ಮಾಡ್ತೀನಿ, ನನಗೇನೋ ಸಿಗುತ್ತೆ. ಯಾಕಂತ ಹೇಳಿದ್ರೆ ಇಸ್ರೋ ಅನ್ನುವಂಥದ್ದು ಭಾರತದ ಒಂದು ಪ್ರತಿಷ್ಠಿತ ಸಂಸ್ಥೆ, ವಿಶ್ವವೇ ಒಂದು ನೋಡುವಂಥ ಒಂದು ಸಂಸ್ಥೆ. ನೀವು ಮೊದಲ ದಿನ ಅಲ್ಲಿಗೆ ಹೋದಾಗ ನಿಮ್ಮ ಮೊದಲ ದಿನದ ಅನುಭವ ಹೇಗಿತ್ತು ಸರ್? ನೀವು ಯಾವ ಪ್ರಾಜೆಕ್ಟಿಗೆ ನಿಮ್ಮನ್ನು ಹಾಕಿದ್ರು, ಆ ಥರದ ಕುರಿತಾಗಿ ಮಾತಾಡ್ತಿದ್ದಾರೆ ಸರ್. ನನಗೆ ಆಯ್ಕೆಯಾಗಿದ್ದು ಆಗ ಇಸ್ರೋ ಸ್ಯಾಟಲೈಟ್ ಸೆಂಟರ್ ಅಂತ ಕರಿತಾ ಇದ್ವಿ, ಈಗ ಅದು UR ರಾವ್ ಸ್ಯಾಟಲೈಟ್ ಸೆಂಟರ್ ಆಗಿದೆ. ಭಾರತದ ಎಲ್ಲ ಉಪಗ್ರಹಗಳು ಐಸ್ಯಾಕ್ ಇಸ್ರೋ ಉಪಗ್ರಹ ಕೇಂದ್ರದಲ್ಲಿ ತಯಾರಾಗ್ತಾ ಇದ್ದಿದ್ದು. 98ನಲ್ಲಿ ನಾನು ಸೇರಿದ್ದು. ನಮಗೆ ಥಿನ್ ಫಿಲ್ಮ್ಸ್ ಡಿವಿಷನ್ ಅಂತೇಳಿ ಥಿನ್ ಫಿಲ್ಮ್ ಸೆಕ್ಷನ್ ಅಂತ ಇತ್ತು ಆಗ. ಏನಂದರೆ ಈಗ ಭೂಮಿಗೂ ಉಪಗ್ರಹಗಳಿಗೂ ಸಂಪರ್ಕ ಇರೋದು ಮೈಕ್ರೋವೇವ್ ಫ್ರೀಕ್ವೆನ್ಸಿನಲ್ಲಿ. ಈ ಮೈಕ್ರೋವೇವ್ ಫ್ರೀಕ್ವೆನ್ಸಿನಲ್ಲಿ ಕೆಲಸ ಮಾಡುವಂಥ ಎಲೆಕ್ಟ್ರಾನಿಕ್ ಮಾಡ್ಯೂಲ್ಗಳನ್ನು ಬೇಕು. ಒಂದು ಉಪಗ್ರಹದಲ್ಲಿ ಒಂದು ಆ್ಯಂಟನ ಇದೆ. ಆ್ಯಂಟನ ನಾವು ಕಳಿಸಿದ ಸಿಗ್ನಲನ್ನು ರಿಸೀವ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಸ್ಟೇಜು ಲೋ ನಾಯ್ಸ್ ಆಂಪ್ಲಿಫೈಯರ್ ಅಂತ ಕೊಡುತ್ತೆ. ಅದಾದಮೇಲೆ ಒಂದು ಮಿಕ್ಸರ್ ಇರುತ್ತೆ. ಅಷ್ಟೆಲ್ಲ ಆಗಿ ಡಿಮಾಡ್ಯುಲೇಟ್ ಆದಮೇಲೆ ಒಂದು ಕಂಪ್ಯೂಟರ್, ಆನ್ಬೋರ್ಡ್ ಕಂಪ್ಯೂಟರ್ಗೆ ಆ ಮಾಹಿತಿ ಹೋಗುತ್ತೆ. ಹಾಗೆಯೇ ಉಪಗ್ರಹ ನಮಗೆ 2 ರೀತಿಯ ಮಾಹಿತಿಗಳನ್ನು ಕಳಿಸುತ್ತೆ. ಆದರೆ ಹೆಲ್ತ್ ಹೇಗಿದೆ, ಅಂದರೆ ಎಷ್ಟು ಎತ್ತರದಲ್ಲಿದೆ, ಎಷ್ಟು ವೇಗವಾಗಿದೆ, ಯಾವ ಭಾಗದಲ್ಲಿ ಎಷ್ಟು ಟೆಂಪರೇಚರ್ ಇದೆ, ಯಾವ ಕಡೆಗೆ ನೋಡ್ತಾ ಇದೆ, ಇದೆಲ್ಲ ಟೆಲಿಮೆಟ್ರಿ. ಇನ್ನೊಂದು ಅದರ ಡಾಟಾ, ಅಂದರೆ ಅದು ತೆಗೆದಂಥ ಪಿಕ್ಚರ್ಸ್ ಇರ್ಬೋದು, ಸಂಗ್ರಹಿಸಿದ ವೈಜ್ಞಾನಿಕ ಮಾಹಿತಿ ಇರ್ಬೋದು. ಇದು S ಬ್ಯಾಂಡ್ ಮತ್ತು X ಬ್ಯಾಂಡ್, ಈ ಫ್ರೀಕ್ವೆನ್ಸಿ ಬ್ಯಾಂಡ್ಗಳಲ್ಲಿ ಅದು ಕಳಿಸ್ತಾ ಹೋಗುತ್ತೆ. ಇದನ್ನು ಕಳಿಸ್ಬೇಕಂದ್ರೆ ಡಿಜಿಟಲ್ ರೂಪದಲ್ಲಿರೋಂಥ ಮಾಹಿತಿಯನ್ನು ಮಾಡ್ಯುಲೇಟ್ ಮಾಡಬೇಕು. ಅಂದರೆ ಒಂದು ಹೈ ಫ್ರೀಕ್ವೆನ್ಸಿ ತೊಗೊಂಡು ಅದ್ರ ಮೇಲೆ ಆ ಕ್ಯಾರೆಕ್ಟರಿಸ್ಟಿಕ್ಕನ್ನು ಬದಲಾಯಿಸ್ತಾ ಅದನ್ನು ಕ್ಯಾರಿ ಮಾಡೋ ಥರ ಮಾಡಬೇಕು. ಅದನ್ನು ಫಿಲ್ಟರ್ ಮಾಡಬೇಕು, ನಮ್ಗೆ ಬೇಕಾದ ಒಂದು ಬ್ಯಾಂಡ್ ವಿಡ್ತ್ನಲ್ಲಿ, ಫ್ರೀಕ್ವೆನ್ಸಿ ಲಿಮಿಟ್ನಲ್ಲಿ ಫಿಲ್ಟರ್ ಮಾಡಬೇಕು, ಆ್ಯಂಪ್ಲಿಫೈ ಮಾಡಬೇಕು, ತಳ್ಳಬೇಕು. ಇಂಥ ಮಾಡ್ಯೂಲ್ಗಳನ್ನು ಮಾಡುವಂಥದ್ದು ಇದೆಲ್ಲ ಅದೆಲ್ಲ ಆವಾಗ ಬಹುಶಃ ಎಲ್ಲವನ್ನು ನಾವು ಇಂಪೋರ್ಟ್ ಮಾಡ್ತಾಯಿದ್ವಿ, ಇಸ್ರೋ ಇಂಪೋರ್ಟ್ ಮಾಡ್ತಾಯಿದ್ವಿ. ಆ ಟೆಕ್ನಾಲಜಿ ಟೆಕ್ಸ್ಟ್ ಬುಕ್ನಲ್ಲಿ ಅಥವಾ ಹ್ಯಾಂಡ್ ಬುಕ್ಗಳಲ್ಲಿ ಇರ್ತಾಯಿತ್ತು. ನಮ್ಮ ಪ್ರಾಜೆಕ್ಟ್ಗಳು ನಮಗೆ ಹೇಳಿದ್ದಂತಂದರೆ ಇದನ್ನು ನಾವುಗಳು ನಮ್ಮಲ್ಲೇ ಮಾಡೋ ಥರ ಆಗಬೇಕು. ಹೌದು, ಇದು ನನಗೆ ಕೊಟ್ಟಂಥ ಒಂದು ಮೊದಲ ಟಾಸ್ಕ್. ಫಾರ್ಚುನೇಟ್ಲಿ ಏನಾಯಿತು, ನನಗೆ ಇದಕ್ಕೆ ನಾವು PCBಗಳಂತ ನೋಡ್ತೇವೆ. ಈಗಿನ ಇನ್ಸ್ಟ್ರೂಮೆಂಟ್ ಬಹುಶಃ ನಾವು ಎಲೆಕ್ಟ್ರಾನಿಕ್ ಗ್ಯಾಜೆಟನ್ನೇನು ಓಪನ್ ಮಾಡೋಕ್ಕಾಗದೇ ಇರ್ಬೋದು, ಅಥವಾ ಒಂದು ಮೊಬೈಲ್, ಹಳೆಯದೊಂದು ಮೊಬೈಲ್ನ ತೆಗೆದು ನೋಡಿದ್ರೆ ಅದರಲ್ಲಿ ಟ್ರ್ಯಾಕ್ಗಳೆಲ್ಲ ಇರುತ್ತೆ. ಅದೇ ಥರದ ಟ್ರ್ಯಾಕ್ಗಳನ್ನು ಅಲ್ಯೂಮಿನ ಸಬ್ಸ್ಟ್ರೇಟ್ ಮೇಲೆ ಗೋಲ್ಡ್ ಅಥವಾ ಕಾಪರ್ ಇಂಥ ಮಟೀರಿಯಲ್ಗಳನ್ನು ಬಳಸಿ ಟ್ರ್ಯಾಕ್ ಮಾಡೋದು. ಇದನ್ನು ಎಲ್ಲದನ್ನು ಸ್ಪಟ್ಟರ್ ಮಾಡಿ ಎಚ್ ಮಾಡಬೇಕು. ಸೊ ಅದು ನನಗೆ ಕೊಟ್ಟಂಥ ಮೊದಲನೇ ಕೆಲಸ. ಆ ಸರ್ಕ್ಯೂಟ್ಗಳನ್ನು ಡಿಫೈನ್ ಮಾಡಬೇಕು, ಡೆವಲಪ್ ಮಾಡಬೇಕು ಅನ್ನೋದು. ಸೊ ಹಂಗಾಗಿ ನಾನು ಸುಮಾರು 1-1.5 ವರ್ಷ ಅದರಲ್ಲಿ ಲ್ಯಾಬೊರೇಟ್ರಿನಲ್ಲಿ ಕೆಲಸ ಮಾಡಿದ್ದು. ಅವಾಗ ಸುವರ್ಣಯುಗ ಅಂತಲೇ ಹೇಳ್ಬೋದು. ಚೆನ್ನಾಗಿ ಇರ್ತಾಯಿತ್ತು. ಅದಾದ ನಂತರ ನಿಧಾನವಾಗಿ ಒಂದೊಂದೇ ಪ್ರೋಸೆಸ್ಸನ್ನು ನಾವು ಕಲ್ತ್ವಿ. ಕ್ವಾಲಿಫಿಕೇಷನ್ ಅಂತ ಮಾಡಬೇಕು, ನೇರವಾಗಿ ನಾವು ಸ್ಯಾಟಲೈಟ್ನಲ್ಲಿ ಹಾಕೋಕ್ಕಾಗಲ್ಲ. ಅದನ್ನು QA ಫ್ರೆಂಡ್ಸ್ಗೆ ಕನ್ವಿನ್ಸ್ ಮಾಡಬೇಕು, ಲೈಕ್ ಇದೆಲ್ಲ ಈ ಥರ ಕೆಲಸ ಮಾಡುತ್ತೆ ಅಂತ. ಅವರೂ ಪಾಪ ಈ ಕ್ವಾಲಿಟಿ ಅಶ್ಯೂರೆನ್ಸ್ ಸಲುವಾಗಿ ಅವರು ಹೆಲ್ಪ್ ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೆ 2003ರಿಂದ GSAT 3 ಅಂತ ಒಂದು ಉಪಗ್ರಹ ಬಂತು. ಅದಾದಮೇಲಿನ ಎಲ್ಲ ಉಪಗ್ರಹಗಳಲ್ಲಿ ಅಂದರೆ ಐಸ್ಯಾಕ್ನಲ್ಲಿ ತಯಾರಾದ ಮಾಡ್ಯೂಲ್ಗಳೇ ಉಪಯೋಗ ಆಗಿದೆ. ಸೊ ಇವತ್ತಿನ ಮಟ್ಟಿಗೆ ನಾವು ಜಗತ್ತಿನಲ್ಲಿ ಯಾವುದ್ಯಾವುದು ಉನ್ನತ ಸಂಸ್ಥೆಗಳಿದೆ, NASA, ISAದ ಸಂಸ್ಥೆಗಳಿದೆ, ಅವರುಗಳು ಬಳಸುವಂಥ ಮಟ್ಟದ ಫ್ರೀಕ್ವೆನ್ಸಿಗಳನ್ನೇ ನಾವು ಬಳಸ್ತೇವೆ. ಅವರ ಕ್ಷಮತೆ ಅಂದರೆ ರಿಸೀವರ್ ಅನ್ನೋಂಥದ್ದು ಅದರ ಸೆನ್ಸಿಟಿವಿಟಿ ಮೇಲೆ ಹೋಗುತ್ತೆ. ಆ ಬೆಸ್ಟ್ ಸೆನ್ಸಿಟಿವಿಟಿ ನಮ್ಮಲ್ಲೂ ಇದೆ. ಆಮೇಲೆ ಬಳಸುವಂಥ ಬ್ಯಾಂಡ್ ವಿಡ್ತ್ ಸೊ ಇನ್ನೂ ಸ್ವಲ್ಪ ಇಂಪ್ರೂವ್ ಆದರೆ ನಾವು ವಿ ಆರ್ ಆನ್ ಪಾರ್. ಸೊ ಆ ಜರ್ನಿ 25 ವರ್ಷದ್ದು ಚೆನ್ನಾಗಿದೆ. ಅಂದರೆ ಸರ್, ಈಗ ನಾವುಗಳೇನೆ ಇಸ್ರೋ ಯಾವುದೋ ಒಂದು ರಾಕೆಟನ್ನು ಲಾಂಚ್ ಮಾಡ್ತು ಅಂದಾಗ ಅದರಿಂದ ಏನು ಉಪಯೋಗ ಇರುತ್ತೆ ಅಥವಾ ಅದು ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನು ನಾವು ಗೊತ್ತೇ ಇರೋದಿಲ್ಲ. ಆದರೆ ನಮ್ಮ ದೇಶ ಒಂದು ರಾಕೆಟನ್ನು ಬಿಟ್ಟಿದ ತಕ್ಷಣ ನಮಗಾಗುವಂಥ ಖುಷಿ, ಅಥವಾ ರೀಸೆಂಟ್ ಡೇಸ್ಗಳಲ್ಲಿ ನಾನು ಕೂಡ ಒಂದು ಸಂಸ್ಥೆಯಲ್ಲಿ ಹೀಗೆ ಕೆಲಸ ಮಾಡಬೇಕಾದ್ರೆ ಇಡೀ ಸಂಸ್ಥೆ ಯಾವಾಗಲೂ ಸಮೇತ ಏನಾರ ಕೆಲಸ ಮಾಡ್ತಿರುತ್ತೆ. ಆದರೆ ಇಸ್ರೋದವ್ರದ್ದು ಚಂದ್ರಯಾನ್ ಇನ್ನೇನು ಲ್ಯಾಂಡ್ ಆಗ್ತಿದೆ ಅಂದಾಗ ಇಡೀ ಕಚೇರಿ ಸ್ತಬ್ಧಾಗಿ ಎಲ್ಲ TV ನೋಡೋಕ್ಕೆ ಶುರು ಮಾಡಿಬಿಟ್ರು. ಯಾಕಂತ ಹೇಳಿದ್ರೆ ಒಂದು ಹೆಮ್ಮೆ ಕ್ಷಣ, ನಮಗೆ ನೋಡುವಾಗಲೇ ಅಷ್ಟು ಹೆಮ್ಮೆ ಆಗುತ್ತೆ. ಆದರೆ ನೀವು ಇಸ್ರೋದ ಬಹುಮುಖ್ಯವಾದಂಥ ಯೋಜನೆಗಳಾಗಿರ್ಬೋದು, ಚಂದ್ರಯಾನ್ 3, ಚಂದ್ರಯಾನ್ 2, ಚಂದ್ರಯಾನ್ 1, ಮಂಗಳ್ಯಾನ್, ಈ ಥರ ತುಂಬ ಪ್ರಾಜೆಕ್ಟ್ಸ್ಗಳಲ್ಲಿ ನೀವು ಕೆಲಸ ಮಾಡಿದಂಥವ್ರು ಸರ್. ಆ ಅನುಭವಗಳು ಹೇಗಿರುತ್ತೆ? ಕೆಲವೊಂದು ಸಲ ಫೇಲ್ಯೂರ್ ಆಗುತ್ತೆ, ಕೆಲವೊಂದು ಸಲ ನೆಕ್ಸ್ಟ್ ಸಕ್ಸಸ್ಸು ಸಿಗ್ಬೋದು ಸರ್. ಅದಕ್ಕಿಂತ ಮುಂಚೆ ಒಂದು ದುಗುಡ ಇರುತ್ತೆ, ಏನಂತ ಹೇಳಿದ್ರೆ ಏನಾಗಬಹುದು ಹೇಗೆ ಅಂತ ಅಂದ್ಕೊಂಡು. ಆ ಪ್ರೊಸೆಸ್ ಹೇಗಿರುತ್ತೆ ಸರ್? ಓಕೆ, ನನ್ನೆಲ್ಲ ಸಹೋದ್ಯೋಗಿಗಳ ಪರವಾಗಿ
ಅವ್ರ ಫೀಲಿಂಗ್ಗಳನ್ನು ನಾನು ರಿಲೇಟ್ ಮಾಡಿ ಹೇಳೋದಾದರೆ, ಈ ಎಲ್ಲ ಯೋಜನೆಗಳು ನಮಗೆ ನಮ್ಮ ತನವನ್ನು, ನಮ್ಮ ಇತಿಮಿತಿಗಳನ್ನು ನಾವು ಮೀರೋದಕ್ಕೆ ಸಿಗುವಂಥ ಅವಕಾಶಗಳು. ದಿನನಿತ್ಯದ ಮಾಡ್ತಾ ಇರಬೇಕಂತಂದರೆ ನಾವು ರಿಪೀಟ್ ಮಾಡ್ತಾ ಇರ್ತೀವಿ ಅಷ್ಟೇ. ಹೊಸ ಯೋಜನೆಗಳು ಬಂದಾಗ ಹೊಸದೇನನ್ನು ಮಾಡಬೇಕಂತೇಳಿ ಪ್ರತಿಯೊಬ್ಬರು ಕಾತರದಿಂದ ನೋಡ್ತಾ ಇರ್ತಾರೆ. ನೀವು ಶುರು ಮಾಡಿದ ಹಾಗೆ ಇಸ್ರೋದ ಕೆಲಸ ಅಂದರೆ ರಾಕೆಟ್ಗಳನ್ನು ಹಾರಿಸಿ ಎಕ್ಸೈಟ್ಮೆಂಟ್ ಕೊಡೋಂಥದ್ದು. ಆ ಎಕ್ಸೈಟ್ಮೆಂಟ್ ಡೆಫಿನೆಟ್ಲಿ ಇರುತ್ತೆ, ಆದರೆ ಉದ್ದೇಶ ಆ ಥರ ಅಲ್ಲ. ಏನಂದರೆ ಸ್ಪೇಸ್ ಅನ್ನೋಂಥದ್ದು ಭೂಮಿಯ ಮೇಲಿನ ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಬಲ್ಲಂಥ ಒಂದು ಜಾಗ. ಎರಡನೇದಾಗಿ ಸ್ಪೇಸನ್ನು ನಾವು ಚೆನ್ನಾಗಿ ಬಳಸ್ಕೊಂಡ್ರೆ ಭೂಮಿಯ ಮೇಲೆ ನಮ್ಮ ಬದುಕು ಇನ್ನಷ್ಟು ಸರಳವಾಗೋದಕ್ಕೆ, ಸುಸ್ಥಿರ ಆಗೋದಕ್ಕೆ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಸ್ಪೇಸ್ಗೆ ಹೋಗಬೇಕು. ಉದಾಹರಣೆಗೆ ಕಮ್ಯುನಿಕೇಷನ್, ನಾವು ನೀವು ಸಂಪರ್ಕದಲ್ಲಿರಬೇಕು, ನಾವು ಎಷ್ಟೇ ದೂರದಲ್ಲಿರ್ಬೋದು. ಸೊ ಇಂಥ ಸಂಪರ್ಕಗಳನ್ನು ಏರ್ಪಡಿಸೋದಕ್ಕೆ, ಅಥವಾ ಭೂಮಿಯ ಮೇಲೆ ಒಂದು 600-800 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಪ್ರತಿ ದಿವಸ ಅದೇ ಸ್ಥಳದ ಚಿತ್ರವನ್ನು ಅದೇ ಸಮಯಕ್ಕೆ 11 ಗಂಟೆ 11:30 ಈ ಥರ ತೆಗಿತಾ ಹೋದರೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇದನ್ನು ನಾವು ಹೇಗೆ ಬಳಸ್ತೀವಿ ಅನ್ನೋದು ನಮ್ಮ ಸಾಮರ್ಥ್ಯದ ಇತಿಮಿತಿಗೆ ಬಿಟ್ಟಂಥದ್ದು. ಹಾಗಾಗಿ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಬೇಕಾಗುತ್ತೆ, ನ್ಯಾವಿಗೇಷನ್ ಸ್ಯಾಟಲೈಟ್ಸ್. ಇಡೀ ಭೂಮಿ ಮೇಲೆ ನಾನು ಎಲ್ಲೆಲ್ಲಿ ಓಡಾಡಬಹುದು, ಬೇಗ ಓಡಾಡೋದಕ್ಕೆ, ಅಥವಾ ನಾನು ಹೋದ ತಕ್ಷಣ ಇನ್ನೊಬ್ಬರು, ಸಪೋಸ್ ಒಂದು ಫ್ಲೈಟ್ ಟೇಕ್ ಆಫ್ ಆದ ತಕ್ಷಣ ಇನ್ನೊಂದು ಲ್ಯಾಂಡ್ ಆಗೋದಕ್ಕೆ ನಾವು GPS ಸಿಗ್ನಲ್ಗಳನ್ನು, ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಗ್ನಲ್ಗಳನ್ನು ಬಳಸಿದರೆ ಅನುಕೂಲ ಆಗುತ್ತೆ. ಇದನ್ನೆಲ್ಲ ಸಾಧ್ಯವಾಗಿಸುವಂಥದ್ದು ಸ್ಯಾಟಲೈಟ್ ಟೆಕ್ನಾಲಜಿ. ಮೇಲೆ ಸ್ಯಾಟಲೈಟ್ ಬೇಕು ಅನ್ನೋ ಕಾರಣಕ್ಕಾಗಿ ರಾಕೆಟ್ಗಳು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತವೆ. ಸೊ ಟ್ರಾನ್ಸ್ಪೋರ್ಟ್ ಮಾಡೋ ಕ್ಷಣ ನಮಗೆಲ್ಲ, ನಾವು ಚಿಕ್ಕ ಮಕ್ಕಳಿದ್ದಾಗಿಂದ ಪಟಾಕಿ ಹಚ್ಚಿರೋದ್ರಿಂದ ನಮಗೆ ಅದು ಎಕ್ಸೈಟ್ಮೆಂಟ್ ಆಗೇ ಆಗುತ್ತೆ. ಸೊ ಒಂದು ಸುಸ್ಥಿರವಾದ ಉದ್ದೇಶ ಇಟ್ಕೊಂಡು ಈ ತಂತ್ರಜ್ಞಾನ ಬೆಳೆದು ಬಂದಿರುವಂಥದ್ದು. ಸೊ ಇಷ್ಟೆಲ್ಲದ್ರ ಮಧ್ಯೆ ಈಗ ನೀವು ಹೇಳಿದಾಗೆ ಚಂದ್ರಯಾನ 3 ಲ್ಯಾಂಡಿಂಗ್ ಆಗೋ ಟೈಮ್ನಲ್ಲಿ ಇಡೀ ದೇಶ, ಹಾಗೇ ಇಡೀ ವಿಶ್ವನೇ ನೋಡ್ತಾ ಇತ್ತು. ಖಂಡಿತವಾಗಿ ಅದೊಂದು ಅಭೂತಪೂರ್ವವಾದೊಂದು ಕ್ಷಣ. ನಮ್ಮಲ್ಲಿ ಅಂತಂದರೆ ಇಸ್ರೋದ 17,000 ಜನ ಅಷ್ಟೇ ಅಲ್ಲ, ಸುಮಾರು 670 ಪ್ರೈವೇಟ್ ಕಂಪನಿಗಳು ಚಂದ್ರಯಾನದಲ್ಲಿ ಜೊತೆ ಆದವು. ಬಹುಶಃ ಅಷ್ಟೇ ಸಂಖ್ಯೆಯ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್, ಶೈಕ್ಷಣಿಕ ಸಂಸ್ಥೆಗಳು ಕೆಲಸ ಮಾಡಿದೆ. ಎಷ್ಟೊಂದು ಜನ ನ್ಯಾಷನಲ್ ಎಕ್ಸ್ಪರ್ಟ್ಸ್ ಅದಕ್ಕೆ ಬೇಕಾದಂಥದ್ದನ್ನೆಲ್ಲ ಹೇಳಿದ್ದಾರೆ. ಅಂದರೆ ರಿಟೈರ್ ಆದವರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಆಮೇಲೆ ಇಂಟರ್ನ್ಯಾಷನಲಿ ಕೂಡ ಈಸಾದಿಂದ ನಮಗೆ ಟ್ರ್ಯಾಕಿಂಗ್ ಹೆಲ್ಪ್ ಸಿಕ್ಕಿದೆ, ಆಸ್ಟ್ರೇಲಿಯಾ ಕ್ಯಾನ್ಬೆರಾದಿಂದ ಸಿಕ್ಕಿದೆ. ಸೊ ಇಷ್ಟೆಲ್ಲ ಇರುವಾಗ ಇದೊಂದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಶುರುವಾದದ್ದು, ಒಂದು ಇಸ್ರೋ ಪ್ರಾಜೆಕ್ಟ್ ಅಂತ ಶುರುವಾದದ್ದು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಕನ್ವರ್ಟ್ ಆಯಿತು. ಇಂಥ ಪ್ರಾಜೆಕ್ಟ್ಗಳು ನಾವು ಎದುರು ನೋಡ್ತಕ್ಕಂಥ ಕ್ಷಣಗಳಂದರೆ ನಾವು ದಿನನಿತ್ಯ ಮಾಡೋವಂಥದ್ದು ನಮ್ಗೆ ಗ್ಯಾರಂಟಿ ಇರುತ್ತೆ. ಈಗಾಗಲೇ ನಾವು ಕಲ್ತಿದ್ದೀವಿ. ಅದರಲ್ಲಿ ಹೊಸ ಎಕ್ಸೈಟ್ಮೆಂಟ್ ಬರಬೇಕಂದ್ರೆ ಹೊಸ ಚಾಲೆಂಜ್ ಇರಬೇಕು. ಹೌದು. ಈ ಕಾರಣಕ್ಕಾಗಿ ಇಸ್ರೋದ ಯಾರೇ ಇಂಜಿನಿಯರ್ ನೀವು ಮಾತಾಡ್ಸಿದ್ರು ಕೂಡ ಅವರು ಎಸ್, ಐ ಲುಕ್ ಫಾರ್ವರ್ಡ್ ಫಾರ್ ಒನ್ ಸಚ್ ಅಪರ್ಚುನಿಟಿ. ಸೊ ದಿಸ್ ಈಸ್ ಬೇಸಿಕಲಿ ಎನ್ ಅಪರ್ಚುನಿಟಿ ಫಾರ್ ಆಲ್ ಆಫ್ ಅಸ್. ನಾವು ನಮ್ಮ ಇವತ್ತಿನ ಮಟ್ಟವನ್ನು ಮೀರಿ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ. ಅಂದರೆ ಸರ್, ನಾವು ಹೇಳಿದ್ರೆ ಸ್ಯಾಟಲೈಟ್ಗಳಿಂದ ತುಂಬ ಹೆಲ್ಪ್ಗಳನ್ನಾಗುತ್ತೆ, ನಮ್ಮ ಲೈಫ್ ಸ್ಟೈಲ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡು, ಅದರಲ್ಲಿ ನನ್ನ ತಿಳುವಳಿಕೆ ಮಟ್ಟಕ್ಕೆ ನಾನು ತಿಳ್ಕೊಂಡಿರೋ ಸರ್, ಈಗ ನಮ್ಮ ಇಂಡಿಯನ್ ಆರ್ಮಿಗೆ, ಇಂಡಿಯನ್ ನೇವಿಯ ಶಿಪ್ಸ್ಗಳಿಗೆ, ಇದಕ್ಕೆಲ್ಲದಕ್ಕೂ ಕಮ್ಯುನಿಕೇಷನ್ ಕೊಡುತ್ತೆ. ಈವನ್ ನನ್ನ ಸಬ್ಜೆಕ್ಟ್ ವೈಸ್ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಟೆಲಿವಿಷನ್ ಕ್ರಾಂತಿ ಅನ್ನೋದು ಹುಟ್ಕೊಳ್ಳೋದಕ್ಕೂ ಸಮೇತ ಸ್ಯಾಟಲೈಟ್ಗಳೇ ಕಾರಣ ಆಯಿತು ಅಂತ ಅಂದ್ಕೊಂಡು ಈ ಕುರಿತಾಗಿ ಹೇಳ್ತೀನಿ ಸರ್. ಈಗ ಎಸ್ಪೆಷಲಿ ಈ ಸ್ಯಾಟಲೈಟ್ ಚಾನಲ್ಗಳು ಮತ್ತು ಮಳೆಯ ಪ್ರಿಡಿಕ್ಷನ್ಸ್ಗಳು ಕೊಡುವಂಥದ್ದು, ಹವಾಮಾನಗಳ ಬಗ್ಗೆ ಹೇಳುವಂಥದ್ದು, ಮತ್ತು ಕೃಷಿ ಸಂಬಂಧ, ಇದರ ಬಗ್ಗೆ ಮಾತಾಡ್ತೀನಿ ಅಂದರೆ ಸರ್. ಓಕೆ, ಆಗ ನೋಡಿದರೆ ಸ್ಯಾಟಲೈಟ್ ಟೆಕ್ನಾಲಜಿ ನಮ್ಮ ಬದುಕಿನ ಎಲ್ಲ ಭಾಗಗಳನ್ನು ಹೊಕ್ಕಿದೆ. ಸೊ ಹೊಸ ಭಾಗಗಳನ್ನು ಅದು ಹುಡುಕ್ತಾನೂ ಇದೆ. ಇವುಗಳ ಮಧ್ಯೆ ತುಂಬ ಇಂಪಾರ್ಟೆಂಟ್ ಆಗಿದ್ದಂಥದ್ದಂದರೆ ಸ್ಪೇಸ್ ಟೆಕ್ನಾಲಜಿಯ ಇಂಡಿಯಾದಲ್ಲಿ ಅಥವಾ ಹೊರಗಡೆ ಕೂಡ ಇದನ್ನು ಕನ್ವಿನ್ಸ್ ಮಾಡಬೇಕಲ್ಲ, ಹೌದು ಇದೊಂದು ಒಳ್ಳೆಯ ಟೆಕ್ನಾಲಜಿ, ಇದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು, ಬೆಳೆಸಬೇಕು ಅನ್ನೋಂಥದ್ದು. ಕೇರಳದಲ್ಲಿ ತೆಂಗಿನ ಮರಗಳಿಗೆ ಒಂದು ರೀತಿಯ ರೋಗಗಳು ಬರ್ತಾಯಿತ್ತು. ಈ ರೋಗ ಬಂದು ಒಂದು ವಾರದಲ್ಲೇ ಗಿಡಗಳು ಸತ್ತೋಗೋಂಥದ್ದು, ಈ ಥರ ಎಲ್ಲ ಇತ್ತು. ಹಾಗಾದರೆ ಪ್ರತಿ ವಾರಕ್ಕಿಂತ ಮುಂಚೆ ನಾನು ಹತ್ತಿ ನೋಡಬೇಕು, ಬಲೂನ್ಗಳನ್ನು ಬಳಸೋದು, ಇದ್ರ ಬದಲಾಗಿ ಒಂದು ರೇಡಿಯೋ ಇನ್ಸ್ಟ್ರೂಮೆಂಟನ್ನು ಇಟ್ಬಿಟ್ಟು ಮೇಲ್ಗಡೆಯಿಂದನೇ ಗಮನಿಸ್ತಾ ಇದ್ದರೆ ನಾವು ಇದನ್ನು ಮಾಡಬಹುದು ಅನ್ನೋದು ಯಾವಾಗ ಸ್ಥಿರ ಆಯ್ತಲ್ಲ, ಆಗ ಇದು ನಾವು ಅಂದ್ಕೊಂಡಕ್ಕಿಂತ ಹೆಚ್ಚು ಉಪಯೋಗ ಆದದ್ದು ಅನ್ನೋದು ಅರ್ಥ ಆಗ್ತಾ ಹೋಯ್ತು. ಹಾಗೆಯೇ ಸೈಟ್ ಮತ್ತು ಸ್ಟೆಪ್,
ಇವೆರಡೂ ಭಾರತದಲ್ಲಿ ಉಪಗ್ರಹಗಳನ್ನು ಆಧರಿಸಿ ದೂರ ಸಂಪರ್ಕ ವ್ಯವಸ್ಥೆಯಿಂದ ಮಾಡಿದಂಥ ಕೆಲಸಗಳು. ಮಧ್ಯಪ್ರದೇಶದ ಜುಬುವಾ ಡಿಸ್ಟಿಕ್ನಲ್ಲಿ ಒಂದೊಂದು ಗ್ರಾಮ ಪಂಚಾಯತಿನಲ್ಲೂ ಒಂದೊಂದು ಟೆಲಿವಿಷನ್ ಸೆಟ್ಟನ್ನು ಇಟ್ಬಿಟ್ಟು ಅಹಮದಾಬಾದ್ನಲ್ಲಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದಂಥ ಪ್ರೋಗ್ರಾಮ್ಗಳನ್ನು ಬಿತ್ತರ ಮಾಡಿದ್ರು. ಇದು ಜುಬುವಾ ಅನ್ನೋದು ಬೇಸಿಕಲಿ ಒಂದು ಗುಡ್ಡಗಾಡು ಪ್ರದೇಶ. ಅಲ್ಲೆಲ್ಲ ಸ್ಕೂಲುಗಳನ್ನು ಏರ್ಪಾಡು ಮಾಡಿ 10 ವರ್ಷಗಳ ಕಾಲ ಟೀಚರ್ಸ್ನ ಇರಿಸಿ ಅದನ್ನೆಲ್ಲ ಅದು ಒಂದು ಸಾಧ್ಯತೆ ಇತ್ತು. ಇನ್ನೊಂದು ಸಾಧ್ಯತೆಯಲ್ಲಿ ಈ ಥರ ಸಾಯಂಕಾಲ 1 ಗಂಟೆ 2 ಗಂಟೆ ಈ ಥರ ಪ್ರೋಗ್ರಾಮ್ಗಳನ್ನು ಬಿತ್ತರಿಸಿದ್ರಿಂದ ಏನಾಯ್ತಂದರೆ ಆ ಜನಕ್ಕೆ ನಾವು ಎಲ್ಲಿದ್ದೀವಿ, ಅಂದರೆ ಯಾವ ಸಾಮಾಜಿಕ ಮಟ್ಟದಲ್ಲಿದ್ದೀವಿ, ಯಾವುದು ನಮಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದೆಲ್ಲ ಅರ್ಥ ಆಗ್ತಾ ಹೋಯಿತು. ಜನರ ಜೀವನ ಮಟ್ಟ ಸುಧಾರಿಸ್ತಾ ಬಂತು. ಹೌದು. ಸೊ ಈ ಸುಧಾರಣೆ ಇದೊಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಶುರುವಾದಂಥದ್ದು. ಇದು ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಪೀಸ್ಫುಲ್ ಪರ್ಪಸ್ಗೆ ಅಪ್ಲೈ ಮಾಡಿದ್ದಕ್ಕಾಗಿ ವಿಶ್ವಸಂಸ್ಥೆಯಿಂದ ಮನ್ನಣೆ ಪಡೆದಂಥ ಒಂದು ಎಕ್ಸ್ಪೆರಿಮೆಂಟ್. ಸೊ ಇದರ ಆಚೆ ಬಂದದ್ದೆಲ್ಲ ಸ್ಯಾಟಲೈಟ್ ಟೆಕ್ನಾಲಜಿಯ ರಿಯಲ್ ಅಂದರೆ ಇಂಟೆಂಡೆಡ್ ಯೂಸಸ್, ಅದು ಡೆಮಾನ್ಸ್ಟ್ರೇಷನ್ ಪರ್ಪಸ್ಸಿಗಾಗಿ. ಸೊ ಹಾಗಾಗಿ ಇವತ್ತು ಅದಾದ ನಂತರ ಟೆಲಿವಿಷನ್ ಮಾಧ್ಯಮಗಳು ನೀವು ಗುರುತಿಸಿದಾಗೆ ಟೆಲಿವಿಷನ್ ಮತ್ತು 2-3 ಇನ್ಸಿಡೆಂಟ್ಸ್ ಇಂಡಿಯಾದಲ್ಲಿ ಟೆಲಿವಿಷನ್ ಟೆಕ್ನಾಲಜಿ ಹಬ್ಬದಕ್ಕೆ. ಸೊ ಏಷ್ಯನ್ ಗೇಮ್ಸ್ ಆಗಿರ್ಬೋದು, ನಮ್ಮ ಇಂಡಿಯಾದವರು 1983 ವರ್ಲ್ಡ್ ಕಪ್ ಗೆದ್ದಿದ್ದಾಗಿರ್ಬೋದು, ಇವು ಜೊತೆಗೆ ಬಂದಂಥವು. ಆ ಟೆಕ್ನಾಲಜಿನೂ ಬಂತು. ಹೌದು. ಹಾಗಾಗಿ ಇದರಿಂದ ಅದು ಬೆನಿಫಿಟ್ ಆಯಿತು, ಅದರಿಂದ ಇದು ಬೆನಿಫಿಟ್ ಆಯಿತು. ಈ ರೀತಿಯಾಗಿ ಟೆಲಿವಿಷನ್ ಮೂಲಕ ಮತ್ತು ರಿಮೋಟ್ ಸೆನ್ಸಿಂಗ್ ನೋಡಿ, ಭಾರತ ಒಂದು ವಿಸ್ತಾರವಾದಂಥ ಒಂದು ದೇಶ. ಇಲ್ಲಿ ಭೌಗೋಳಿಕವಾಗಿ ಬೇರೆ ಬೇರೆ ಪ್ರದೇಶಗಳಿದೆ, ಸಮುದ್ರ ಇದೆ, ಮಲೆನಾಡಿದೆ, ಬಯಲುಸೀಮೆ ಇದೆ, ಮರುಭೂಮಿ ಇದೆ, ನದಿ ಪ್ರದೇಶಗಳಿದ್ದಾವೆ, ಮುಖಜ ಭೂಮಿಗಳಿದ್ದಾವೆ. ಇವುಗಳಿಗೆಲ್ಲ ಬೇಕಾಗುವಂಥ ಟೆಕ್ನಾಲಜಿಯನ್ನು ನಾವು ಏನೇನು ಮಾಡಬಹುದು, ಎಲ್ಲಿ ಯಾವ ಬೆಳೆಯನ್ನು ಹಾಕಿದರೆ ಚೆನ್ನಾಗಿ ಬರ್ಬೋದು, ಈ ವರ್ಷ ಯಾವ ಬೆಳೆ ಯಾವ ಪ್ರಮಾಣದಲ್ಲಿ ಬರುತ್ತೆ. ಸೊ ಅದನ್ನು ಆಧರಿಸಿ ಸರ್ಕಾರ ಡಿಸೈಡ್ ಮಾಡುತ್ತೆ ಈ ವರ್ಷ ಆಮದು ಮಾಡ್ಕೊಳ್ಳೋಕ್ಕೆ ಬೇಕಾಗ್ಬೋದು ಅಥವಾ ರಫ್ತನ್ನು ನಿಷೇಧಿಸಬೇಕಾಗ್ಬೋದು. ಹೌದು ಸರ್. ಸೊ ಇದು ಒಂದು ರೀತಿ ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ ಒಂದು ಪ್ರದೇಶದಲ್ಲಿ ಬೈ ಚಾನ್ಸ್ ದುರದೃಷ್ಟವಶಾತ್ ಒಂದು ಫ್ಲಡ್ ಬಂದರೆ, ಪ್ರವಾಹ ಬಂದರೆ, ಈ ಹಳ್ಳಿಯ ಜನರನ್ನು ಹತ್ತಿರದ ಯಾವ ಪ್ರದೇಶದಲ್ಲಿ ಎತ್ತರದ ಪ್ರದೇಶಕ್ಕೆ ನಾನು ವರ್ಗಾಯಿಸಬಹುದು ಸೇಫಾಗಿ ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ನಗರ ಪ್ರದೇಶವನ್ನು ನಿರ್ಮಾಣ ಮಾಡುವಾಗ ಕಡಿಮೆ ಮನೆಗಳನ್ನು ಹಾಳು ಮಾಡಿಕೊಂಡು ಕೆಡವಿ ನಾನು ಎಲ್ಲಿ ದಾರಿ ಮಾಡ್ಕೋಬಹುದು, ಇದೆಲ್ಲ ರಿಮೋಟ್ ಸೆನ್ಸಿಂಗ್ನಿಂದ ಬರ್ತಕ್ಕಂಥದ್ದು. ಹಾಗಾಗಿ ಭಾರತದಲ್ಲಿ ಇದನ್ನ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಆಗಿದೆ. ಹಾಗೆಯೇ ನೇವಿ ಈ ಯಾವುದೇ ಸಮುದ್ರ ಯಾನಕ್ಕೆ ಸಂಬಂಧಪಟ್ಟ ಹಾಗೆ ಶಿಪ್ ಯಾರ್ಡ್ಗಳಲ್ಲಿ ಬೇಗ ಬರಬೇಕು, ಬೇಗ ಹೋಗಬೇಕು, GPS ಟೆಕ್ನಾಲಜಿ ತುಂಬ, ಸ್ಯಾಟಲೈಟ್ ನ್ಯಾವಿಗೇಷನ್ ಟೆಕ್ನಾಲಜಿ ತುಂಬ ಹೆಲ್ಪ್ ಆಗಿದೆ. ಸೊ ಹಾಗಾಗಿ ಇದನ್ನೆಲ್ಲ ಅರಗಿಸ್ಕೊಂಡು ಇದರ ಸಹಾಯದಿಂದ ಭಾರತ ಇಷ್ಟು ಮುಂದುವರೆಯೋದಕ್ಕೆ ಒಳ್ಳೆ ಕಾಂಟ್ರಿಬ್ಯೂಷನ್ ಸ್ಪೇಸ್ ಟೆಕ್ನಾಲಜಿಯಿಂದ ಇದೆ. ಅಂದರೆ ಸರ್, ಈಗ ನಾವುಗಳು ಇತ್ತೀಚೆಗೆ ಈ ಸ್ಪೇಸ್ ಹೇಗೆ ವರ್ಕ್ ಆಗುತ್ತೆ ಅಥವಾ ಈ ಸ್ಯಾಟಲೈಟ್ಗಳು ಹೇಗೆ ವರ್ಕ್ ಆಗುತ್ತೆ, ಅದರ ಉಪಯೋಗಗಳೇನು ಅಂತ ಅಂದ್ಕೊಂಡು ಒಂದಷ್ಟು ಸಿನಿಮಾಗಳು ಬಂದ ಮುಖಾಂತರ ಅಥವಾ ವೆಬ್ ಸೀರೀಸ್ಗಳು ಬಂದ ಮುಖಾಂತರ ಈಗಿನ ಯುವಕರಿಗೆ ಗೊತ್ತಾಗುವಂಥದ್ದು. ಲೈಕ್ ಇತ್ತೀಚೆಗೆ ನಾನೊಂದು ಉರಿ ಅನ್ನುವಂಥ ಒಂದು ಸಿನಿಮಾ ನೋಡಬೇಕಾದ್ರೆ ಅಥವಾ ಪರಮಾಣು ಅನ್ನುವಂಥ ಸಿನಿಮಾ ನೋಡಬೇಕಾದ್ರೆ ಅದರಲ್ಲೆಲ್ಲ ಸ್ಯಾಟಲೈಟ್ಗಳು ಹೀಗೂ ಸಮೇತ ಸ್ಪೈ ಮಾಡ್ತವೆ ಅಥವಾ ಇದ್ರ ಮುಖಾಂತರ ನಾವು ನಮ್ಮ ಏನು ಶತ್ರುಗಳನ್ನು ಹಿಮ್ಮೆಟ್ಟಿಸ್ಬೋದು ಅನ್ನೋದನ್ನು ಕೂಡ ಬಂತು ಸರ್. ಇದೆಲ್ಲವೂ ಕೂಡ ಇಸ್ರೋದ ಅಂಡರಲ್ಲೇ ಬರುತ್ತೆ, ಅದು ಸಪೋರ್ಟನ್ನು ಮಾಡುತ್ತಾ ಅಂತ ಅನ್ನೋ ಒಂದು ಪ್ರಶ್ನೆ. ಹಾಗೆ ನೋಡಿದ್ರೆ ನೀವು ಈ ಮಾಧ್ಯಮದಲ್ಲಿರೋದ್ರಿಂದ ನಿಮಗೆ ಗೊತ್ತಿದೆ. ಅಂದರೆ ಈ ಸಿನಿಮಾಗಳನ್ನು ಮಾಡುವಾಗ ಸ್ವಲ್ಪ ಮಟ್ಟಿನ ವೈಭವೀಕರಣ ಇರುತ್ತೆ, ಕಲ್ಪನೆಗಳು ಇರುತ್ತೆ, ಫಿಕ್ಷನೇಟಾಗಿ ಮಾಡಿಬಿಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ಅದು ಆಧಾರಿತ, ನೈಜ ಘಟನೆ ಆಧಾರಿತ ಅಂತ. ಸೊ ಇದನ್ನೆಲ್ಲ ಮಾಡುವಾಗ ಉರಿ, ಪರಮಾಣು ಇದೆರಡನ್ನು ನಾನು ನೋಡಿದ್ದೇನೆ. ಆ ಥರ ಸ್ಪೈಸ್ ಸ್ಯಾಟಲೈಟ್ಗಳು ಇದೆ, ಸುಮಾರು 60 ಕಿಲೋಮೀಟರ್ ಎತ್ತರವರೆಗೂ ಬಂದು ನೋಡ್ಕೊಳ್ಬೋದು. ಬಟ್ ಏನಂದರೆ ಅದೆಲ್ಲ ಸುಮಾರು ಒಂದು ವಾರ ಬದುಕ್ಬೋದು ಆ ಸ್ಯಾಟಲೈಟ್. ಅದು ಆರ್ಟಿಫಿಷಿಯಲ್ ಆದಂಥ ಒಂದು ಟ್ರಾಜೆಕ್ಟ್ರಿ. ಅಷ್ಟರಲ್ಲಿ ಆ ಸ್ಪೀಡ್ನಲ್ಲಿ ಮೇಂಟೈನ್ ಮಾಡೋದು ಕಷ್ಟ. ಸೊ ಯಾವಾಗ ನಮಗೆ ಅಂಥ ಜಸ್ಟಿಫೈಯಬಲ್ ನೀಡ್ ಬರುತ್ತೆ, ಬೇಕೇ ಬೇಕು ಅನ್ನೋಂಥ ಅಗತ್ಯ ಬರುತ್ತೆ, ಆವಾಗ ಅಷ್ಟು ಮಟ್ಟಿಗೆ ಮಾಡೋದಕ್ಕೆ ಸಾಧ್ಯ. ಆದರೆ ಭಾರತ ಸೇರಿದಂತೆ ಉಳಿದ ಎಲ್ಲ ರಾಷ್ಟ್ರಗಳು ಸಾಮಾನ್ಯವಾಗಿ ಪೀಸ್ಫುಲ್ ಯೂಸಸ್ ಆಫ್ ಸ್ಪೇಸ್, ಹೌದು ಸರ್, ಇದಕ್ಕೆ ಸಂಬಂಧಪಟ್ಟಾಗೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಮೆಜಾರಿಟಿ ಅವೆಲ್ಲ ಏನಂದರೆ ಇದು ಹೌದು, ಇದನ್ನು ಈ ಥರ ಮಾಡ್ಬೋದು ಅನ್ನೋ ಕಲ್ಪನೆಗೆ
ಈಡ್ ಮಾಡೋವಂಥದ್ದು, ತಿಥಿ ಹೊತ್ತಂಥ ಕಾರ್ಯಕ್ರಮಗಳಿದ್ದರೂ ಕೂಡ ಮೆಜಾರಿಟಿ ಕಾರ್ಯಕ್ರಮಗಳು ಪೀಸ್ಫುಲ್ ಪರ್ಪಸಸ್ಗೆ ಎತ್ತರದ ಪ್ರದೇಶದಿಂದನೇ ಇರುವಂಥದ್ದು. ಸರ್, ಚಂದ್ರಯಾನ ಮುಗಿದಂಥ ಸಕ್ಸಸ್ ಆದಮೇಲೆ ಹೀಗೆ ಒಂದು ಕನ್ನಡದ ಪ್ರತಿಷ್ಠಿತ ಪತ್ರಿಕೆಯನ್ನು ಓಪನ್ ಮಾಡ್ತಿದ್ದೆ. ಆಗ ನಿಮ್ಮದು ಒಂದು ಫೋಟೋ ಇತ್ತು. ಆ ಫೋಟೋವನ್ನು ನೋಡಿದಾಗ ನಾನು ಅಲ್ಲಿ ಬರೆದಿದ್ರು ಸಂವಹನದ ಕುರಿತಾಗಿ ಕೆಲಸವನ್ನು ಮಾಡಿದ್ದಾರೆ ಅಂದ್ಕೊಂಡು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡೋದ್ರಲ್ಲಿ ಕೆಲವೊಂದಷ್ಟು ಆ್ಯಂಪ್ಲಿಫೈಯರ್ಗಳನ್ನು ಜಪಾನಿಂದ ಬಂದವನ್ನು ಅದನ್ನು ಭಾರತಕ್ಕೆ ಇದನ್ನು ಮಾಡಿ ಅದಕ್ಕೆ ವ್ಯಾಟ್ಗಳನ್ನು ಕಡಿಮೆ ಮಾಡೋದಾಗಿರ್ಬೋದು, ಮತ್ತು ಇನ್ನೊಂದಷ್ಟನ್ನು ಉಪಯೋಗಿಸ್ಕೊಂಡು ಸ್ಯಾಟಲೈಟ್ಗಳಿಗೆ ನೀವು ವರ್ಕ್ ಮಾಡಿದ್ದೀರ ಅಂತ ಅಂದ್ಕೊಂಡು ಆ ಪ್ರೊಸೆಸ್ ಹೇಗಿತ್ತು ಸರ್? ಆ್ಯಕ್ಚುಲಿ ಆ ವ್ಯಾಟ್ಗಳು ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ಸರ್? ಫೈನ್. ನಾವು ಆಗಲೇ ಮಾತಾಡಿದಾಗೆ ಭೂಕೇಂದ್ರಕ್ಕೆ ಉಪಗ್ರಹಗಳಿಗೆ ಸಂಪರ್ಕ ಮೈಕ್ರೋವೇವ್ ಫ್ರೀಕ್ವೆನ್ಸಿನಲ್ಲಿರುತ್ತೆ. ಅದು ಡಾಟಾವನ್ನು ಕಳಿಸ್ಬೇಕು. ಭೂಮಿಯ ಸುತ್ತಲೂ ಸುತ್ತುವಂಥ ಉಪಗ್ರಹಗಳು 600-800 ಕಿಲೋಮೀಟರ್ ಎತ್ತರದಿಂದ ಮಾಹಿತಿ ಕಳಿಸ್ಬೇಕು. ಅದಕ್ಕೆ 1 ವ್ಯಾಟ್ ಶುರು ಆದಾಗ 1 ವ್ಯಾಟ್ ಸಾಕಾಗುತ್ತೆ. ಆದರೆ ಚಂದ್ರ 4 ಲಕ್ಷ ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಅಲ್ಲಿ ಶುರುವಾದಾಗ ಕನಿಷ್ಠ 5 ವ್ಯಾಟ್ ಇರಬೇಕು. ಈ 5 ವ್ಯಾಟ್ ಮತ್ತು ಹೆಚ್ಚಿನದನ್ನು ಸಾಮಾನ್ಯವಾಗಿ ಮಿಲಿಟರಿಗಳಲ್ಲಿ ಬಳಸ್ತಾರೆ. ಸೊ ಬಹುಶಃ ಈ ಕಾರಣದಿಂದನೇ ಏನೋ ಬೇರೆ ದೇಶದ ಕಂಪನಿಗಳು ಇದನ್ನು ಕೊಡೋದಕ್ಕೆ ಹಿಂದೆ ಮುಂದೆ ಮಾಡಿದ್ರು. ಸೊ ಬಟ್ ನಮಗೆ ಚಂದ್ರಯಾನ 1 ನಾವು ಕಮಿಟ್ ಆಗಿದ್ದು. ಸೊ ಇದ್ದ ಆಪ್ಷನ್ಗಳಲ್ಲಿ ನಮಗಿದ್ದ ಆಪ್ಷನ್ಗಳಲ್ಲಿ ನಾವೇ ಡೆವಲಪ್ ಮಾಡೋಂಥದ್ದು ಒಂದು ಆಪ್ಷನ್ ಇತ್ತು. ಈ ಡೆವಲಪ್ ಮಾಡೋದಕ್ಕೆ ಏನು ಬೇಕು ನಮಗೆ? ಚಿಪ್ಗಳನ್ನಂತೂ ನಾವು ಭಾರತದಲ್ಲಿ ಇನ್ಮೇಲೆ ಇನ್ನೂ ಮಾಡಬೇಕು. ಸೆಮಿಕಂಡಕ್ಟರ್ ಚಿಪ್ಸ್. ಸೊ ಸೆಮಿಕಂಡಕ್ಟರ್ ಚಿಪ್ಗಳನ್ನು ನಾವು ಹುಡುಕ್ತಾ ಇದ್ದಾಗ ಜಪಾನಿನ ಒಂದು ಕಂಪನಿ ಅವರು 13 ವ್ಯಾಟ್, ನಮಗೆ 5 ವ್ಯಾಟ್ ಬೇಕಿತ್ತು, ಅವರು 13 ವ್ಯಾಟ್ ನಮ್ಮ ಹತ್ರ ಸಿಕ್ಕುತ್ತೆ ಅಂತೇಳಿ ಹೇಳಿದ್ರು. ಆದರೆ ಅದು ಸ್ಪೇಸ್ನಲ್ಲಿ ಕೆಲಸ ಮಾಡುತ್ತೆ ಅನ್ನೋ ಗ್ಯಾರಂಟಿಯನ್ನು ನೀವೇ ನೋಡ್ಕೋಬೇಕು. ಸರಿ, ಅದನ್ನು ತಗೊಂಡು ಈಗ 13 ವ್ಯಾಟ್ನಲ್ಲಿ 5 ವ್ಯಾಟನ್ನು ಮಾತ್ರ ನಾನು ಮುಂದುವರಿಸ್ತೇನೆ. ಉಳಿದ 8 ವ್ಯಾಟ್ ಕೂಡ ಇಲ್ಲೇ ನಾನು ಡಿಸಿಪೇಟ್ ಆಗಬೇಕು, ಅಲ್ಲೇ ಇಂಕೋಬೇಕು. ಆಮೇಲೆ ಆಗ ನೋಡಿದರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳು ಅವೇನು ಪೂರ್ತಿಯಾಗಿ ಎಫಿಷಿಯೆಂಟಾಗಿ ಬೆಸ್ಟ್ ಎಫಿಷಿಯನ್ಸಿ ಮೇ ಬಿ 25-26%. ಸೊ ಹಿಂಗಿರುವಾಗ ಈಗಾಗಲೇ ಹೀಟ್ ಡಿಸಿಪೇಟನ್ನು ನಾನು ನೋಡ್ಕೋಬೇಕು. ಪ್ಲಸ್ 8 ವ್ಯಾಟ್. ಇದಕ್ಕೆ ಬೇರೆ ಮಟೀರಿಯಲ್ಗಳನ್ನೇ ನಾವು ಆಶ್ರಯಿಸಬೇಕಾಯಿತು. ಸಾಮಾನ್ಯವಾಗಿ ಐರನ್, ಕೋಬಾಲ್ಟ್, ನಿಕ್ಕಲ್ ಭಾಗದ ಒಂದು ಕೋವಾರ್ ಅಂತ ಹೇಳ್ತೀವಿ, ಇದನ್ನು ಬಳಸ್ತಾ ಇದ್ದವರು. ಸೊ ಕಾಪರ್ ಟಂಗ್ಸ್ಟನ್ ಇದಕ್ಕೆ ಶಿಫ್ಟ್ ಮಾಡಬೇಕಾಯಿತು. ಆಮೇಲೆ ಅದರ ಥಿಕ್ನೆಸ್ ಒಂದಷ್ಟು ಹೀಟ್ ಮೇಲ್ಗಡೆಯಿಂದ ಕೆಳಗೆ ಹರಿದು ಹೋಗುವಾಗ ಅದರ ದಪ್ಪ ಹೆಚ್ಚಾದಷ್ಟು ಆ ಗ್ರೇಡಿಯಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ತಿನ್ ಮಾಡಬೇಕು. ಆದರೆ ತಿನ್ ಮಾಡಿದಷ್ಟು ಏನಂದರೆ ಆ ಶೇಪ್ ತಡ್ಕೋಬೇಕಲ್ವ. ಸೊ ಇದಕ್ಕೆ ಒಂದು ಆಪ್ಟಿಮಮ್ ವ್ಯಾಲ್ಯೂ ಅಂತ ಬೇಕು. ಆಮೇಲೆ ಆ ಸರ್ಕ್ಯೂಟನ್ನು ನಾನು ಆ ಸಬ್ಸ್ಟ್ರೇಟ್ಗೆ ಅದ್ರ ಮೇಲಿರುವಂಥ ಪ್ಯಾಡ್ಗೆ ಅಟ್ಯಾಚ್ ಮಾಡುವಾಗ ಸಾಲ್ಡರ್ ಮೆಟೀರಿಯಲನ್ನು ನಾವು ಯೂಸ್ ಮಾಡ್ತೇವೆ. ಆದರೆ ಯಾವುದೇ ಒಂದು ಚಿಕ್ಕ ವಾಯ್ಡ್ ಏರ್ ಬಬಲ್ ಇರೋವಂಥದ್ದು ಇದೆಲ್ಲ ಸಾಮಾನ್ಯವಾಗಿ ನಡೆದೋಗ್ಬೋದು, ಸರ್ವೈವ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಈ ಪರಿಸ್ಥಿತಿಯಲ್ಲಿ ಚೆನ್ನಾಗಿ ಹೀಟನ್ನು ಅದು ಡಿಸಿಪೇಟ್ ಮಾಡಬೇಕಾಗಿರೋದ್ರಿಂದ ಯಾವುದೇ ರೀತಿ ಸಾಲ್ಡ್ರಿಗೆ ವಾಯ್ಡ್ಗೆ ಅವಕಾಶ ಇರಲ್ಲ ಅಂತ ಸಿಸ್ಟಮನ್ನು ನಾವು ಡೆವಲಪ್ ಮಾಡಬೇಕಾಯಿತು. ಸೊ ಇದೆಲ್ಲದರ ಕಾರಣದಿಂದ ನಮ್ಮ ಯೂನಿಟ್ಟಿಗೆ ಥ್ಯಾಂಕ್ಸ್ ಟು ಅವರ್ ಟೀಮ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಏನಂದರೆ ಈ ಥರದೊಂದು 13 ನಂಬರ್ಸ್ ನಾವು ಮಾಡ್ಯೂಲ್ಗಳನ್ನು ಮಾಡಿದ್ವಿ. ಅದು ಚಂದ್ರಯಾನ್ 1, 2, ಮಾರ್ಸ್ ಆರ್ಬಿಟರ್ ಮಿಷನ್, ಚಂದ್ರಯಾನ 3, ಇದೆಲ್ಲದರಿಂದ ಈ ಟೆಲಿಮೆಟ್ರಿ ಮಾಹಿತಿ ಏನು ಬರ್ತಾ ಇದೆಯಲ್ಲ ಅದೆಲ್ಲ ಇದ್ರ ಮೂಲಕ ಬರ್ತಾ ಇದೆ. ಸೊ ಈ ಥರದ ಕಂಟ್ರಿಬ್ಯೂಷನ್ ನೀವು ಯಾವುದೇ ಇಸ್ರೋದ ಯಾವುದೇ ಲ್ಯಾಬನ್ನು ಹೋಗಿ ನೋಡಿದ್ರು ಕೂಡ ಈ ಥರದ ಒಂದಲ್ಲ ಒಂದು ಕಂಟ್ರಿಬ್ಯೂಷನ್ ಈ ಚಂದ್ರಯಾನ ಸಲುವಾಗಿ ಅಥವಾ ಹೊಸ ಮಿಷನ್ಗಳ ಸಲುವಾಗಿ ಇದೆ. ಸೊ ಹಾಗಾಗಿ ಸರ್, ನನಗೊಂದು ಕುತೂಹಲದ ಪ್ರಶ್ನೆ ಸರ್. ಕಳೆದೊಂದು 3-4 ವರ್ಷಗಳ ಹಿಂದೆ ನಾನು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದೆ. ಆ ಸಂದರ್ಭದಲ್ಲಿ ನನ್ನ ಕರ್ನಾಟಕದಲ್ಲಿದ್ದಂಥದ್ದು 32-33 ಡಿಗ್ರಿ ಸೆಲ್ಸಿಯಸ್ಗಳು. ವಿತಿನ್ 3 ಡೇಸ್ ಒಳಗಡೆ ನಾನು ಡೆಲ್ಲಿಗೆ ಹೋದಾಗ -1, -2 ಸೆಲ್ಸಿಯಸ್ಗಳಷ್ಟು ಹೋಗ್ತಿತ್ತು. ಆ ಸಂದರ್ಭಗಳಲ್ಲಿ ನಮಗೆ ಒಂದಷ್ಟು ಪ್ರಿಪ್ರೇಷನ್ಸ್ಗಳನ್ನು ಮಾಡಿಸಿದ್ರು. ವ್ಯಾಕ್ಸಿನೇಷನ್ಸ್ಗಳನ್ನ ಕೊಡೋದಾಗಲಿ ಅಥವಾ ತುಂಬ ಚಳಿ ಇರುವಂಥ ರೂಮ್ಸ್ಗಳಲ್ಲಿ ಮಲಗಿಸೋದಾಗಲಿ, ಈ ಥರ ಒಂದಷ್ಟು ಪ್ರಿಪ್ರೇಷನ್ಸ್ಗಳನ್ನ ಮಾಡಿಸಿದ್ರು. ಈಗ ಉಪಗ್ರಹಗಳು ಅಂತ ಬಂದಾಗ ಎಸ್ಪೆಷಲಿ ಚಂದ್ರಯಾನ್ 3ಯಲ್ಲಿ ವಿಕ್ರಮ್ ಲ್ಯಾಂಡರ್ನಿಂದ ಪ್ರಜ್ಞೆಯನ್ನು ಹೊರಗಡೆ ಬಿಡುವಂಥ ಸಂದರ್ಭಗಳಲ್ಲಿ ಇಲ್ಲಿ ವಾತಾವರಣವೇ ಬೇರೆ ಇರುತ್ತೆ, ಅಲ್ಲಿ ವಾತಾವರಣವೇ ಬೇರೆ ಇರುತ್ತೆ. ಆ ವಾತಾವರಣಗಳನ್ನು ಹೇಗೆ ಸೆಟ್ ಮಾಡಿ ಇಲ್ಲಿ ಪ್ರಯೋಗಗಳನ್ನು ಮಾಡ್ತೀರಾ? ಆ ಪ್ರೊಸೆಸ್ ಹೇಗಿರುತ್ತೆ ಸರ್ ಅಂತೇಳಿದ್ರೆ, ಬಾಹ್ಯಾಕಾಶ ಅಂತೇಳಲ್ಲಿ ಕೆಲವೊಮ್ಮೆ ನನಗೂ ಸಹ ಓದಿ ಗೊತ್ತು, ಹೆಚ್ಚು ಗೊತ್ತಿರೋದಿಲ್ಲ. ಚಂದ್ರನ ಮೇಲೆ ಹೋಗಿದ ತಕ್ಷಣ ನಮ್ಮ ತೂಕ ಇಷ್ಟು ಕಡಿಮೆ ಆಗುತ್ತೆ, ಆ ಥರದ್ದೆಲ್ಲ ಎಕ್ಸಿಬಿಷನ್ಸ್ಗಳು ನೋಡಿದ ಮಾತ್ರ ನಮಗೆ ನೆನಪು. ಈ ಒಂದು ಪ್ರೊಸೆಸ್ಗಳು ವೈಜ್ಞಾನಿಕವಾಗಿ ಹೇಗಾಗುತ್ತೆ ಸರ್? ಇದರಲ್ಲಿ ಏನಂದರೆ ಸ್ಪೇಸ್ ಚಂದ್ರ ಹಾಗೆ ನೋಡಿದರೆ ಒಂದು ಕಡಿಮೆ ಕಠಿಣವಾದ
ಒಂದು ಆಕಾಶಕಾಯ. ಯಾಕೆಂದರೆ ಮೋರಲೆಸ್ ಸ್ಪೇಸ್ನಲ್ಲಿರುವಂಥದ್ದನ್ನು ನಾವು ಊಹಿಸಬಹುದಾದಂಥ ಅಲ್ಲಿ ವಾತಾವರಣ ಇಲ್ಲ. ಚಂದ್ರನ ಮೇಲೆ ಎಷ್ಟು ಗಾಳಿ ಇಲ್ಲ, ಸ್ಪೇಸ್ನಲ್ಲೂ ಗಾಳಿ ಇಲ್ಲ. ಗಾಳಿ ಇಲ್ಲದೆ ಇರತಕ್ಕಂಥ ನಿರ್ವಾತದಲ್ಲಿ ಕೆಲಸ ಮಾಡುವಂಥ ಎಲ್ಲ ಇನ್ಸ್ಟ್ರೂಮೆಂಟ್ಸು ಅಲ್ಲೂ ಕೆಲಸ ಮಾಡಬೇಕು. ನೀವು ಸರಿಯಾಗಿ ಗುರುತಿಸಿದಾಗೆ ಅಲ್ಲಿಯ ಗ್ರಾವಿಟಿ ಅನ್ನೋದು ಕಡಿಮೆ. ಸೊ ಅದು 1/6 ಆಫ್ ದಟ್ ಆನ್ ದ ಅರ್ತ್. ಸೊ ಇದೊಂದನ್ನು ಗಮನಿಸ್ಕೊಂಡು ನಾವು ಎಲ್ಲ ಕೆಲಸಗಳನ್ನು ಮಾಡಿಸೋದಕ್ಕೆ ಸಾಧ್ಯ ಆದರೆ ಅದು ಚಂದ್ರನ ಮೇಲೆ ಸರಳವಾಗಿಯೂ ಅದು ಕೆಲಸ ಮಾಡುತ್ತೆ. ಅದಕ್ಕೆ ವಿಶೇಷವಾದಂಥದ್ದು ಅಲ್ಲಿ ಬಹುಶಃ ಯಾವುದೋ ವಿಷಕಾರಿ ಗಾಳಿ ಇದ್ದಿದ್ರೆ, ದಟ್ಟವಾದ ಗಾಳಿ ಇದ್ದಿದ್ರೆ ಅದು ಬೇರೆ ರೀತಿಯ ಚಾಲೆಂಜ್ ಆಗ್ತಾಯಿತ್ತು. ಸ್ಪೇಸ್ನಲ್ಲಿ ಮಾಡ್ಬೋದಾದಂಥದ್ದನ್ನು ಅಲ್ಲಿ ಮಾಡಬೇಕು. ಸೊ ಹಾಗಾಗಿ ಮಾಡಿದ ಟೆಸ್ಟ್ಗಳೆಲ್ಲ ಯಾವ ಥರ ಇರ್ತಾಯಿತ್ತು ಅಂದರೆ, ಈಗ ನೋಡಿ ನಾವು ಸ್ಪೇಸ್ನಲ್ಲಿ ಮೈಕ್ರೋಗ್ರಾವಿಟಿ ಅಂತ, ಜೀರೋ ಗ್ರಾವಿಟಿ ಅಲ್ಲ, ಅದು ಮೈಕ್ರೋಗ್ರಾವಿಟಿ. ಸೊ ಮೈಕ್ರೋಗ್ರಾವಿಟಿಗೆ ಟೆಸ್ಟ್ ಮಾಡಬೇಕಂದ್ರೆ ಸೋಲಾರ್ ಪ್ಯಾನಲ್ಗಳು ಉಪಗ್ರಹ ವಾಹಕದಲ್ಲಿ ರಾಕೆಟ್ನಲ್ಲಿ ಮಡಿಚಿಟ್ಟ ರೀತಿಯಲ್ಲಿ ಇರ್ತವೆ. ಅವು ಹೋಗಿ ಬಿಚ್ಕೊಳ್ಳೋದು ಸ್ಪೇಸ್ನಲ್ಲಿ ಬಿಚ್ಕೊಳ್ಳೋದು ಮೈಕ್ರೋಗ್ರಾವಿಟಿ. ಹೌದು, ಮೈಕ್ರೋಗ್ರಾವಿಟಿಯನ್ನು ನಾನು ಇಲ್ಲಿ ಟೆಸ್ಟ್ ಮಾಡಬೇಕಲ್ಲ, ಇದು ಅಲ್ಲಿ ಬಿಚ್ಕೊಳ್ಳುತ್ತೇ ಇಲ್ಲ ಅಂತೇಳಿ ಅದಕ್ಕೆ 2-3 ರೀತಿಯ ಸಲಕರಣೆಗಳಿದೆ. ಒಂದು ತುಂಬ ನೀಟಾಗಿ ಹಾಕಿದಂಥ ಒಂದು ಹಲಗೆ ಮೇಲೆ ಅದನ್ನು ಓಡಿಸೋಂಥದ್ದು, ಅದರ ವೆಯ್ಟ್ ಎಷ್ಟಿರುತ್ತೆ ಆ ವೆಯ್ಟನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ತಂತಿಯನ್ನು ಕಟ್ಕೊಂಡು ಒಂದು ರೇಲಿಂಗ್, ನಾವು ಮನೆಗಳಲ್ಲಿ ಕಿಟಕಿಗೆ ಇದನ್ನ ಹಾಕ್ತೀವಿ ನೋಡಿ, ಕರ್ಟನ್ಸ್, ಕರ್ಟನ್ ಹಾಕುವಾಗ ಹಿಂಗೆ ಸರಿಸ್ತೀವಲ್ಲ ಆ ಥರ, ಅದು ಅಷ್ಟನ್ನು ವೆಯ್ಟ್ ಸಸ್ಪೆಂಡೆಡ್ ಈ ಥರ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಅದು ಸ್ಪೇಸ್ ಥರನೇ ಸಿಮ್ಯುಲೇಟ್ ಮಾಡೋದಂಥ ಪರಿಸ್ಥಿತಿ. ಸೊ ಹಾಗೆ ಕೆಲಸ ಮಾಡುತ್ತೆ ಅಂತ. ಇನ್ನೊಂದೇನು, ಸ್ಪೇಸ್ನಲ್ಲಿ ವ್ಯಾಕ್ಯೂಮ್ ಇದೆ. ವ್ಯಾಕ್ಯೂಮ್ಗಳಲ್ಲಿ ಕೆಲಸ ಮಾಡಬೇಕು. ವ್ಯಾಕ್ಯೂಮ್ ಅನ್ನೋಂಥದ್ದು ಸೋಲಾರ್ ಸಿಸ್ಟಮ್ಗಾಗಲಿ ಇದಕ್ಕೆ ಅಲ್ಲದೇ ಇದ್ದರೆ ಬೇರೆ ಕೆಲವು ಈ ಸಾಲ್ಡ್ರಿಂಗ್ ಆದಂಥವು, ಜಾಯಿಂಟ್ ಆದಂಥವು, ಇವುಗಳಿಗೆ ಈ ಟೆಂಪರೇಚರ್ ವೇರಿಯೇಷನ್ ಇದೆಲ್ಲದು ವ್ಯಾಕ್ಯೂಮ್ ಸಿಮ್ಯುಲೇಟರ್ ಮಾಡ್ತೀವಿ. ಥರ್ಮೋ ವ್ಯಾಕ್ಯೂಮ್ ಚೇಂಬರ್ ಅಂತ ಅದಕ್ಕೆ ಹೆಸರು. ಅದರಲ್ಲಿ ವ್ಯಾಕ್ಯೂಮ್ ಇರುತ್ತೆ, ಥರ್ಮಲ್ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಇದು ತಡ್ಕೊಳ್ಳುತ್ತಾ ಇಲ್ವಾ, ಟು ವಾಟ್ ಎಕ್ಸ್ಟೆಂಟ್ ಇದು ತಡ್ಕೊಳ್ಳುತ್ತೆ. ಈಗ ನೀವು ದೆಹಲಿನಲ್ಲಿ -1 ಡಿಗ್ರಿ, ಅದು ಫಾರ್ಚುನೇಟ್ಲಿ ಏನಂದರೆ ಒಂದು ದಿವಸದ ಮಟ್ಟಿಗೆ ಇರುತ್ತೆ. ಸೊ ಯು ಜಸ್ಟ್ ಇಮ್ಯಾಜಿನ್, ಬೆಳಗ್ಗೆ -1 ಇರುತ್ತೆ, ಮಧ್ಯಾಹ್ನ +40 ಆಗುತ್ತೆ ಅನ್ನೋದಾದರೆ ಬೇರೆ ರೀತಿ ಅದಿಷ್ಟೂ ಎಕ್ಸ್ಟ್ರೀಮ್ ತಡ್ಕೋಬೇಕು. ಸೊ ಇದು ಸ್ಪೇಸ್ನ ಕ್ಯಾರೆಕ್ಟರೈಸೇಷನ್. ಹಾಗಾಗಿ ಚಂದ್ರನ ಮೇಲೆ ಗ್ರಾವಿಟಿ ಒಂದನ್ನು ನೋಡಿಕೊಂಡು ಉಳಿದಿದ್ದು ಸ್ಪೇಸ್ಗೆ ನಾವು ಈಗಾಗಲೇ ಮಾಡ್ತಾ ಇರ್ತಕ್ಕಂಥ ಪ್ರಕ್ರಿಯೆಗಳ ಎಕ್ಸ್ಟೆನ್ಷನ್ ಮಾತ್ರ ಆಗಿರ್ತದ್ದು. ಸೊ ಸರ್, ನೀವೀಗ ಒಂದು ಪದನ ಹೇಳಿದ್ರಿ ಇನ್ಸ್ಟ್ರೂಮೆಂಟ್ ಅಂತ ಅಂದ್ಕೊಂಡು. ಈವನ್ ಅದನ್ನು ರೀಸೆಂಟ್ ಡೇಸ್ಗಳಲ್ಲಿ ಕೇಳಿದೆ, ಆ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವು ಚಂದ್ರಯಾನ ಮಿಷಿನಲ್ಲಿ ಅಥವಾ ಪ್ರಜ್ಞಾನ್ ರೋವರಲ್ಲಿ ಹಾಕಿರ್ತೇವೆ, ಅದು ಪ್ರಯೋಗಗಳನ್ನು ಮಾಡತ್ತಲ್ಲ ಹೋಗಿ ಅಂತ ಅಂದ್ಕೊಂಡು. ಅಂದರೆ ಏನು ಪ್ರಯೋಗಗಳು ಅಂತ ಹೇಳಿದ್ರೆ, ಇನ್ಸ್ಟ್ರೂಮೆಂಟ್ಸ್ಗಳು ಅಂತ ಹೇಳಿದ್ರೆ ಪರ್ಪಸ್ಫುಲಿ ಏನು? ಈಗ ಫಾರ್ ಎಕ್ಸಾಂಪಲ್ ಚಂದ್ರಯಾನ್ ಮಿಷನಲ್ಲಿ ಯಾವ ಥರ ಇನ್ಸ್ಟ್ರೂಮೆಂಟ್ಗಳಾಗ್ತಾರೆ, ಅದೇ ನಾವು ಆದಿತ್ಯ ಅಲ್ವ ಅನ್ನೋದ್ರೆ ಬೇರೆ ಥರ ಇನ್ಸ್ಟ್ರೂಮೆಂಟ್ಸ್ಗಳಿರುತ್ತೆ, ಮಂಗಳಯಾನ ಅಂದಾಗ ಬೇರೆ ಇನ್ಸ್ಟ್ರೂಮೆಂಟ್ಸ್ಗಳಿರುತ್ತೆ. ಆ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ಏನು ಸರ್, ಅದು ವರ್ಕ್ ಹೇಗಾಗುತ್ತೆ? ಓಕೆ, ಮೆಜಾರಿಟಿ ಕೇಸ್ನಲ್ಲಿ ಈ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸೆನ್ಸರ್ಗಳು. ಈಗ ನಾವು ಕಣ್ಣು, ಕಿವಿ, ಮೂಗುಗಳು ಹೇಗೆ ಬಳಸ್ತೀವಲ್ಲ ಅದೇ ರೀತಿಯ ಸೆನ್ಸ್ ಇರುವ ನೈಸರ್ಗಿಕ ಜಗತ್ತನ್ನು ಸೆನ್ಸ್ ಮಾಡೋವಂಥದ್ದು. ಸೆನ್ಸ್ ಮಾಡಿದ ಮೇಲೆ ಅಳತೆ ಮಾಡೋಂಥ ಉಪಕರಣಗಳಿರುತ್ತೆ, ಯಾವ ಮಟ್ಟದ್ದು ಎಷ್ಟು. ಒಂದು ಸಾರಿ ಅಳತೆ ಮಾಡಾದ್ಮೇಲೆ ಅದನ್ನು ಅನಲೈಸ್ ಮಾಡೋದಕ್ಕೆ ಲ್ಯಾಬೊರೇಟ್ರಿಗಳಲ್ಲಿ ಎಲ್ಲ ರೀತಿ ಕಂಪ್ಯೂಟರ್ಗಳನ್ನು ಬಳಸ್ತೇವೆ. ಈ ಅನಲೈಸ್ ಮಾಡೋದನ್ನ ಭೂಮಿ ಮೇಲೆ ಮಾಡ್ಕೋಬೇಕು. ಸೆನ್ಸ್ ಮಾಡೋದು, ಮೆಷರ್ ಮಾಡೋದು ಇದೆಯಲ್ಲ ಅದನ್ನು ಸ್ಪೇಸಿಗೆ ಕಳಿಸ್ಬೇಕು. ಹಾಗಾಗಿ ಸ್ಪೇಸ್ನಲ್ಲಿ ನಾವು ಪೇಲೋಡನ್ನಿ ಅಥವಾ ಇನ್ಸ್ಟ್ರೂಮೆಂಟನ್ನಿ, ಇವು ಉದಾಹರಣೆಗೆ ಚಂದ್ರಯಾನ 3ರಲ್ಲಿ ಒಂದು ಪ್ರಪಲ್ಷನ್ ಮಾಡ್ಯೂಲ್ ಇತ್ತು, ಒಂದು ಲ್ಯಾಂಡರ್ ಮಾಡ್ಯೂಲ್ ಇತ್ತು. ಪ್ರಪಲ್ಷನ್ ಮಾಡ್ಯೂಲ್ ಇಲ್ಲಿಂದ ಲ್ಯಾಂಡರ್ ಮಾಡ್ಯೂಲನ್ನು ತಗೊಂಡೋಗಿ ಅದನ್ನು ನಿರ್ದಿಷ್ಟ ಕಕ್ಷೆಯಲ್ಲಿ ಹಾಕೋದು ಅದ್ರ ಕೆಲಸ ಇತ್ತು. ಅದಾದಮೇಲೆ ಅದು ಹೇಗೂ ಈಗ ಚಂದ್ರನ ಸುತ್ತಾ ಇದೆ, ಅದರಲ್ಲಿ ಶೇಪ್ ಅನ್ನೋಂಥ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಒಂದು ಸೆನ್ಸರ್ ಇದೆ. ಇದು ಏನನ್ನು ಸೆನ್ಸ್ ಮಾಡುತ್ತೆ ಅಂದರೆ, ಭೂಮಿ ಮೇಲೆ ಹೇಗೂ ಸೂರ್ಯನ ಬೆಳಕು ಬೀಳುತ್ತೆ, ಸೂರ್ಯನ ಬೆಳಕು ಮೋಡಗಳಿಂದ ಹೇಗೆ ಪ್ರತಿಫಲನ ಹೊಂದುತ್ತೆ, ಅಲ್ಲಿ ಆಗುವಂಥ ಬದಲಾವಣೆಗಳೇನು, ಹಾಗೆಯೇ ಪೋಲರೈಸೇಷನ್, ದ್ಯುತೀಕರಣದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತವೆ, ಇದನ್ನು ಭೂಮಿ ಮೇಲೆ ಬರೋಂಥದ್ದನ್ನ ಗಮನಿಸ್ತಾ ಇರುತ್ತೆ. ಯಾಕೆಂದರೆ ಚಂದ್ರನಿಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥ ವಾಸಯೋಗ್ಯವಾದಂಥ ಒಂದು ಗ್ರಹ ಅಂದರೆ ಅದು ಭೂಮಿ. ಇದನ್ನ ಯಾಕೆ ಮಾಡಬೇಕು? ಈ ರೀತಿಯ ಡಾಟಾ, ಈ ರೀತಿಯ ದತ್ತಾಂಶಗಳು ಬೇರೆ ಯಾವುದೋ ದಿಕ್ಕಿನಿಂದ ಬಂದರೆ ನಮಗಲ್ಲಿ ಒಂದು ಊಹೆ ಬರಬಹುದು, ಇಲ್ಲಿ ಈ ದಿಕ್ಕಿನಲ್ಲಿ ಬಹುಶಃ ಭೂಮಿಯಂತಹ ಒಂದು ಗ್ರಹ ಇರಬಹುದು, ಎಕ್ಸೋ ಪ್ಲಾನೆಟ್, ವಾಸಯೋಗ್ಯವಾದಂಥ ಒಂದು. ಸೊ ಹೀಗಾಗಿ ಇದನ್ನು ಸೆನ್ಸ್ ಮಾಡೋದು ಅದರ ಉದ್ದೇಶ ಇದು. ಇನ್ನು ನಾವು ಲ್ಯಾಂಡರ್ ಮಾಡ್ಯೂಲಿಗೆ ಬಂದರೆ
ಅದರಲ್ಲಿ ಚಾಸ್ಟೇನ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಇದು ಥರ್ಮೋಮೀಟರ್ ಬೇಸಿಕಲಿ. ಅದು 10 ಸೆಂಟಿಮೀಟರ್ ಆಳಕ್ಕೆ ಒಂದು ರಂಧ್ರ ಮಾಡುತ್ತೆ. ಇದರಲ್ಲಿ ಒಂದು 10-11 ಥರ್ಮೋಮೀಟರ್ಸ್ ಇದೆ. ಎಷ್ಟು ಕೆಳಗಿಳಿದ್ರೆ ಎಷ್ಟು ವ್ಯತ್ಯಾಸ, ಟೆಂಪರೇಚರ್ ಎಷ್ಟಿರುತ್ತೆ, ಈ ವ್ಯತ್ಯಾಸ ಏನು ಅಂದರೆ ಚಂದ್ರನ ಆಳದಲ್ಲಿ, ಚಂದ್ರನ ಸರ್ಫೇಸ್ನಿಂದ 10 ಸೆಂಟಿಮೀಟರ್ ಕೆಳಗೆ ಹೋಗುವಾಗ ಏನೇನು ವ್ಯತ್ಯಾಸಗಳಾಗ್ಬೋದು. ಸೊ 10 ಸೆಂಟಿಮೀಟರ್ ಹೋದರೆ -10 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಟೆಂಪರೇಚರ್ ಹೋಗುತ್ತೆ ಅಂತ ಗೊತ್ತಾಯಿತು. ಆಮೇಲೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದೆ ರಂಭ ಅಂತ. ರಂಭ LP, ಲ್ಯಾಂಗೆಮ್ಯೂರ್ ಪ್ರೋಬ್. ಲ್ಯಾಂಗೆಮ್ಯೂರ್ ಅನ್ನೋಂಥದ್ದು ಒಬ್ಬ ವಿಜ್ಞಾನಿ ಹೆಸರು, ಪ್ರೋಬ್ ಅನ್ನೋಂಥದ್ದು ಒಂದು ಸೆನ್ಸರ್. ಸೊ ನಾವೀಗ ಇಟ್ಬಿಟ್ಟು ಹುಡುಕೊಳ್ತೀವಲ್ಲ, ಅದು ಪ್ರೋಬ್. ಇದು ಚಂದ್ರನ ಮೇಲ್ಗಡೆ ಸರ್ಫೇಸ್ನಲ್ಲಿ ಪ್ಲಾಸ್ಮಾ ಕಣಗಳ ದಟ್ಟತೆ ಎಷ್ಟಿದೆ, ಸಾಂದ್ರತೆ ಎಷ್ಟಿದೆ ಅನ್ನೋದನ್ನ ಗುರುತಿಸುತ್ತೆ. ಇದು ಯಾಕೆ ನಮಗೆ ಇಂಪಾರ್ಟೆಂಟ್ ಅಂತಂದರೆ, ಒಂದು ವೇಳೆ ನಾವು ಮುಂದೆ ಹೋಗಿ ಅಲ್ಲಿ ಇರಬೇಕು ಅಂತಂದರೆ, ನಾವು ಈ ಪ್ಲಾಸ್ಮಾದ ಸಮುದ್ರದಲ್ಲೇ ನಾವು ಇರಬೇಕಾಗುತ್ತೆ. ಎಷ್ಟು ದಟ್ಟವಾದ, ಎಷ್ಟು ಕ್ಷಮತೆಯುಳ್ಳ ಸೂಟನ್ನು ನಾನು ಹಾಕ್ಕೊಂಡು ಹೋಗಬೇಕು ಅನ್ನೋದು ಅಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಕ್ಷಿಣ ಧ್ರುವದ ಹತ್ತಿರ ಇದುವರೆಗೂ ಯಾರೂ ಮೆಜರ್ ಮಾಡಿರಲಿಲ್ಲ, ಅದರಿಂದ ಅದನ್ನ ಮೆಜರ್ ಮಾಡಬೇಕಾಯ್ತು. ಹಾಗೆಯೇ ರೋವರ್ ವಿಷಯಕ್ಕೆ ಬಂದರೆ ಅದರಲ್ಲಿ 2 ಇನ್ಸ್ಟ್ರೂಮೆಂಟ್ ಇದೆ. ಆ 2 ಇನ್ಸ್ಟ್ರೂಮೆಂಟ್ನ ಉದ್ದೇಶ ಏನಂದರೆ, ಅಲ್ಲಿರ್ತಕ್ಕಂಥ ಮೂಲ ವಸ್ತುಗಳು ಯಾವುದ್ಯಾವುದು, ಎಲಿಮೆಂಟಲ್ ಕಾಂಪೋಸಿಷನ್ ಹೇಗಿದೆ. ಒಂದರಲ್ಲಿ ಆಲ್ಫಾ ಪಾರ್ಟಿಕಲ್ಗಳನ್ನು ಅದು ಹೊಡೆಯುತ್ತೆ. ಆಲ್ಫಾ ಪಾರ್ಟಿಕಲ್ ಹೊಡೆದಾಗ ಅದರಲ್ಲಿ ಇಂಟರಾಕ್ಷನ್ ಆಫ್ ಆಲ್ಫಾ ಪಾರ್ಟಿಕಲ್ ವಿತ್ ಎನಿ ಮಟೀರಿಯಲ್ ಏನು ಮಾಡುತ್ತೆ ಅಂದರೆ, ಕೆಲವೊಂದು ನಿರ್ದಿಷ್ಟ ಕ್ಯಾರೆಕ್ಟರಿಸ್ಟಿಕ್ ಅನ್ನೋಂಥ ಎಕ್ಸ್ರೇಗಳನ್ನು ಹೊರಗಾಕುತ್ತೆ. ಅಂದರೆ ಇಂಥ ಎಕ್ಸ್ರೇ, ಇಷ್ಟು ಎನರ್ಜಿಯ ಎಕ್ಸ್ರೇ ಇಲ್ಲಿಂದ ಬಂದಿದೆ ಅಂದರೆ ಇಲ್ಲಿ ಇಂಥದೇ ಮೂಲ ವಸ್ತು ಇರಬಹುದು ಅನ್ನೋದು ನಮಗಾಗಲೇ ಪಟ್ಟಿ ಇದೆ. ಹಾಗಾಗಿ ಈ ಎಕ್ಸ್ರೇಗಳನ್ನು ಅಳತೆ ಮಾಡ್ಕೋಬೇಕು. ಈ ಎಕ್ಸ್ರೇಯನ್ನು ನೋಡಿದ್ರೆ ನಮಗೇನು ಗೊತ್ತಾಗುತ್ತೆ ಅಂದರೆ, ಅಲ್ಲಿ ಯಾವ್ಯಾವ ವಸ್ತುಗಳಿದೆ, ಮೆಗ್ನೀಷಿಯಮ್, ಮ್ಯಾಂಗನೀಸ್, ಕ್ಯಾಲ್ಶಿಯಂ, ಸಲ್ಫರ್, ಈ ಥರ ಮೆಟೀರಿಯಲ್ಸ್ ಇದೆ. ಇನ್ನೊಂದು ಇನ್ಸ್ಟ್ರೂಮೆಂಟ್ನಲ್ಲಿ ಅದು ಏನು ಮಾಡುತ್ತೆ, ಲೇಸರ್ ಪಲ್ಸ್ಗಳನ್ನು ಹೊಡೆಯುತ್ತೆ. 5 ಮಿಲಿ ಸೆಕೆಂಡ್ಗೆ ಒಂದೊಂದು ಪಲ್ಸ್ ಕೊಡುತ್ತೆ. ಇದ್ದಕ್ಕಿದ್ದಾಗೆ ಅಲ್ಲಿ ಮಟೀರಿಯಲ್ ಏನಿದೆ, ಘನ, ದ್ರವ, ಅನಿಲ ಬಿಟ್ಟು ಪ್ಲಾಸ್ಮಾ ಸ್ಥಿತಿಗೆ ಹೋಗ್ಬಿಡುತ್ತೆ. ಒಂದು ವಸ್ತುವನ್ನು ನೀವು ಪ್ಲಾಸ್ಮಾದಲ್ಲಿ ಇಟ್ಟರೆ ಅದರ ಬಣ್ಣವನ್ನು ಗಮನಿಸಿ ನೀವು ಅದು ಯಾವ ಮೂಲ ವಸ್ತು ಅಂತ ಹೇಳ್ಬೋದು. ಓಕೆ ಸರ್. ಸೊ ಈ ರೀತಿ ಅಲ್ಲಿರೋ ಮೂಲ ವಸ್ತುಗಳು ಆಲ್ಫಾ ಕಣಗಳನ್ನು ಹೊಡೆಯೋದ್ರ ಮೂಲಕ, ಲೇಸರ್ ಮೂಲಕ ಹೊಡೆಯೋದ್ರ ಮೂಲಕ ನಾವು ಕಂಡುಹಿಡಿಬೋದು ಲೈಕ್ ಏನೇನಿದೆ ಅಂತ. ಸೊ ಇದು ಈ ಥರದ ಇನ್ಸ್ಟ್ರೂಮೆಂಟ್ಸು, ಅದರಿಂದ ಬರ್ತಕ್ಕಂಥ ಮಾಹಿತಿಗಳು. ಸೊ ಹಾಗೆ ನೋಡಿದ್ರೆ ಸಲ್ಫರ್ ಅಲ್ಲಿದೆ ಅಂತೇಳಿ ಯಾರಿಗೂ ಹೌದು ಸರ್ ಒಂದು ಅಂದಾಜಿತ್ತು, ಆದರೆ ನಿಖರವಾದ ಮಾಹಿತಿ ಇರಲಿಲ್ಲ. ಈಗ ದಕ್ಷಿಣ ಧ್ರುವದ ಹತ್ರ ಸಲ್ಫರ್ ಸಿಕ್ಕಿದೆ, ಗಂಧಕ ಸಿಕ್ಕಿದೆ ಅಂದರೆ ಅದರ ಅರ್ಥ ಏನಂದರೆ ಇದೊಂದು ಉತ್ತರ ಅಲ್ಲ, ಇದೊಂದು ಪ್ರಶ್ನೆ. ಯಾಕೆ ಪ್ರಶ್ನೆ ಅಂದರೆ, ಚಂದ್ರನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಜಗತ್ತಿನಾದ್ಯಂತ ಇರ್ತಕ್ಕಂಥ ವಿಜ್ಞಾನಿಗಳು ಈಗ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಈ ಗಂಧಕ ಇಲ್ಲಿಗೆ ಹೇಗೆ ಬಂತು, ಚಂದ್ರನ ಮೂಲದಲ್ಲೇ ಇತ್ತ, ಅಥವಾ ಚಂದ್ರನಲ್ಲೇ ಆಗ್ತಕ್ಕಂಥ ಜ್ವಾಲಾಮುಖಿಗಳ ಮೂಲಕ ಬಂತ, ಅಥವಾ ಚಂದ್ರನ ಮೇಲೆ ಬಿದ್ದಂಥ ಉಲ್ಕೆಗಳು ಮೀಟಿಯೋರೈಟ್ನಿಂದ ಬಂತ, ಇದು ಹೀಗೆ ಮುಂದುವರಿತಾ ಹೋಗುತ್ತೆ. ಸೊ ಈ ಕಾರಣದಿಂದ ಸೆನ್ಸರ್ಗಳು ಬೇಕು. ಆ ಸೆನ್ಸರ್ ಏನು ಮಾಡುತ್ತೆ, ಅಲ್ಲಿನ ಒಂದು ನಿರ್ದಿಷ್ಟ ಭೌತಿಕ ಪರಿಮಾಣವನ್ನು, ಫಿಸಿಕಲ್ ಎಂಟಿಟಿಯನ್ನು ಡಿಟೆಕ್ಟ್ ಮಾಡುತ್ತೆ. ಫಸ್ಟು ಇದೆ ಅಥವಾ ಇಲ್ಲ ಅಂತೇಳಿ, ಆಮೇಲೆ ಮೆಷರ್ ಮಾಡುತ್ತೆ. ಆ ಮೆಷರ್ಮೆಂಟ್ ಡಾಟಾವನ್ನು ಈ ನಾವು ಮಾತಾಡಿದ್ವಲ್ಲ, ಡಾಟಾ ಟ್ರಾನ್ಸ್ಮಿಟರ್ಗಳು, ಅದ್ರ ಮೂಲಕ ಇಲ್ಲಿಗೆ ಬರುತ್ತೆ. ನಾವು ಈ ಲ್ಯಾಬೊರೇಟರಿಗಳಲ್ಲಿ ಕೂತ್ಕೊಂಡು ಸೈಂಟಿಸ್ಟ್ಗಳು ಅದನ್ನು ಅನಲೈಸ್ ಮಾಡ್ತಾರೆ, ಇದು ಹೀಗೆ ಅಂತ. ಅಂದರೆ ಸರ್, ಈಗ ಪ್ರಜ್ಞಾನ ಅಂತ ರೋವರ್ ಇದೆಯಲ್ಲ ಸರ್, ಈಗ 14 ದಿವಸವನ್ನು ಒಂದು ಪ್ರಯೋಗವನ್ನು ಮುಗಿಸಿದೆ ಅಂತ ಅಂದ್ಕೊಂಡು ಈಗ ಪುನಃ ಅದು ಎಚ್ಚರಗೊಳ್ಬೋದಾ, ಅಥವಾ ಆ ಪ್ರೊಸೆಸ್ ಹೇಗಿದೆ ಸರ್? ಅಂದರೆ ಮತ್ತೆ ಅದಕ್ಕೆ ಜೀವ ಬರಬಹುದಾ? ಈಗಾಗಲೇ ನೋಡಿ, ನಾವು 22ನೇ ತಾರೀಕು ಬರಬಹುದು, ಬೆಸ್ಟ್ ಪಾಸಿಬಲ್ ಅಟೆಂಪ್ಟ್ಸ್ ಅಂತೇಳಿ ಈಗಾಗಲೇ ಎಲ್ಲ ಕಡೆ ಹೇಳಿದ್ದಾಗಿತ್ತು. ಇವತ್ತಾಗಲೇ 4ನೇ ತಾರೀಕು. ಈಗ ಪ್ರಜ್ಞಾನ ಇರ್ತಕ್ಕಂಥ ಸ್ಥಳದಲ್ಲಿ ಈಗಾಗಲೇ ಸನ್ಸೆಟ್ ಆಗಿದೆ. ಸೊ ಅಂದರೆ ಇನ್ನೊಂದು ಲೂನಾರ್ ಡೇ ಕೂಡ ಮುಗ್ದಿದೆ. ಒಂದು ವೇಳೆ ಅದು ಮರುಚೈತನ್ಯ ಪಡೆಯೋದಾಗಿದ್ದರೆ 22ನೇ ತಾರೀಕು ಅಥವಾ 25ನೇ ತಾರೀಕು ಇಟ್ ವಾಸ್ ಎ ಬೆಸ್ಟ್ ಪಾಸಿಬಲ್ ಡೇ. ಸೊ ಅನ್ಫಾರ್ಚುನೇಟ್ಲಿ ಏನೂ ಆಗಲಿಲ್ಲ. ನಾವು ಸಂದೇಶಗಳನ್ನು ಕಳಿಸಿದ್ದಾಯಿತು, ಅದರಿಂದ ಸಂದೇಶಗಳು ಬರಲಿಲ್ಲ. ಅದು ಒಂದು ವೇಳೆ ಪುನಶ್ಚೇತನಗೊಂಡಿದ್ದರೆ ಅದೊಂದು ಚಮತ್ಕಾರನೇ. ಆದರೆ ಎಲೆಕ್ಟ್ರಾನಿಕ್ಸ್ ಬಲ್ಲ ಅಂತ ಪ್ರತಿಯೊಬ್ಬರಿಗೂ ಒಂದೇನು ಮಾಹಿತಿ ಇರುತ್ತೆ ಅಂದರೆ, -200 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ 14 ದಿವಸಗಳ ಮಟ್ಟಿಗೆ ಒಂದು ಎಲೆಕ್ಟ್ರಾನಿಕ್ ಐಟಮನ್ನು ಇಟ್ಟರೆ ಅದು ಎಲ್ಲದೂ ಸುಸ್ಥಿರವಾಗಿರಬಹುದು ಅನ್ನೋಂಥದ್ದು ತುಂಬ ಅದರ ಸಾಧ್ಯತೆ ತುಂಬ ಕಡಿಮೆ. ಸೊ ಈ ಕಾರಣದಿಂದ ಅದೇನಾದರೂ ಪುನಶ್ಚೇತನಗೊಂಡಿದ್ದರೆ ಅದೊಂದು ಚಮತ್ಕಾರ ಆಗಿರ್ಬೋದು. ಸೊ ಅದು ವಾಪಸ್ ಮರುಜೀವ
ಬರಲಿಲ್ಲ ಅಂತದ್ದು ಇದು ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅನ್ನೋಂಥ ಒಂದು ರಿಸಲ್ಟ್ ಅದು. ಸರ್, ಈಗ ಚಂದ್ರಯಾನನ್ನು ಬಿಟ್ಟು ನಾನು ಮಾತಾಡ್ತೇನೆ ಅಂತೆಲ್ಲರೂ ಸರ್, GPS ಅನ್ನುವಂಥ ತಂತ್ರಾಂಶವನ್ನು ನಾವೆಲ್ಲ ಯೂಸ್ ಮಾಡ್ತೇವೆ. ಗೂಗಲ್ ಮ್ಯಾಪ್ಸ್ ಅನ್ನುವಂಥದ್ದು ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ. ಅದು ಚಾರಣಿಗರಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಒಂದು ರೋಡಿಂದ ರೋಡ್ಗೆ ಹೋಗೋದಕ್ಕೂ ನಾವು ಯೂಸ್ ಮಾಡ್ತೀವಿ. ಇಸ್ರೋ ಒಂದು ನಾವಿಕ್ ಅನ್ನುವಂಥ ತಂತ್ರಜ್ಞಾನವನ್ನು ಡೆವಲಪ್ ಮಾಡ್ತಾ ಇದೆ. ಅದರ ಪ್ರೋಗ್ರೆಸ್ ಹೇಗಿದೆ ಸರ್? ಅದರ ಮುಂದಿನ ಯೋಜನೆಗಳು ಆ ಕುರಿತಾಗಿ ಮಾತಾಡ್ತೀನಿ ಅಂದರೆ ಸರ್. ಈಗಾಗಲೇ ನಿಮ್ಗೆ ಬಹುಶಃ ಗೊತ್ತಿರೋ ಹಾಗೆ ನಾವಿಕ್ ಈಗಾಗಲೇ ಇಂಪ್ಲಿಮೆಂಟ್ ಆಗಿರೋಂಥ ಒಂದು ಸಿಸ್ಟಮ್, ಅಂದರೆ ಈಗಾಗಲೇ ಇಟ್ಸ್ ಆಲ್ರೆಡಿ ಇನ್ ಪ್ಲೇಸ್. ಸೊ ನಮಗೆ ನಿತ್ಯದಲ್ಲಿ ನಾವು ಬಳಸಬೇಕಂದ್ರೆ ನಮ್ಮ ಮೊಬೈಲ್ಗಳು ನಾವಿಕ್ ಸಿಗ್ನಲ್ಗಳನ್ನು ರಿಸೀವ್ ಮಾಡ್ತಕ್ಕಂಥ ಚಿಪ್ಗಳನ್ನು ಹೊಂದಿರಬೇಕು ಅಂತ ಕಂಪನಿಗಳು ಈಗಾಗಲೇ ಬರ್ತಾ ಇದೆ. ಆ ಕಂಪನಿಗಳು ಅವರು ಈಗ ನಾವು ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ಖರೀದಿ ಮಾಡ್ತಕ್ಕಂಥ ಮೊಬೈಲ್ಗಳೇನಿದೆ ಅದು GPS ಸಿಗ್ನಲ್ಗಳನ್ನು ರಿಸೀವ್ ಮಾಡ್ಕೊಳ್ಳಿ ಸರ್. ನಾವಿಕ್ ರಿಸೀವರ್ ಹೊಂದಿರೋಂಥ ಮೊಬೈಲ್ಗಳನ್ನೇ ನಾವು ಆರಿಸೋವಂಥ ಸ್ಥಿತಿನೂ ಬರುತ್ತೆ, ಅವಕಾಶಗಳು ಸಿಕ್ಕುತ್ತೆ ನಮಗೆ. ಅದನ್ನು ಆರಿಸ್ಕೊಂಡಾಗ ನಾವು ನಾವಿಕ್ ಕೂಡ ಬಳಸೋದಕ್ಕೆ ಸಾಧ್ಯ ಆಗ್ಬೋದು. ಸೊ ಸದ್ಯದ ಮಟ್ಟಿಗೆ ಇದನ್ನು ಅಗತ್ಯವಾದ ಕಾರ್ಯಗಳಿಗೆ ಬಳಸ್ತಕ್ಕಂಥ ಕೆಲಸ. ನಾವಿಕ್ ಸಿಸ್ಟಮ್ ಅನ್ನೋಂಥದ್ದು ಸ್ಯಾಟಲೈಟ್ ಬೇಸ್ಡ್ ನ್ಯಾವಿಗೇಷನ್ ಸಿಸ್ಟಮ್. GPS ಹೇಗೆ ಇಡೀ ಜಗತ್ತಿಗೆ ಸಿಗ್ನಲ್ ಕೊಡ್ತಾ ಇದೆ, ಹಾಗೆ ಗೆಲಿಲಿಯೋ ಅಂತ ಒಂದು ಸಿಸ್ಟಮ್ ಇದೆ. ಸೊ ಭಾರತದ ಮಟ್ಟಿಗೆ ಭಾರತದ ಗಡಿಯಿಂದ 1500 ಕಿಲೋಮೀಟರ್ ದೂರದವರೆಗೂ ಒಂದು ನ್ಯಾವಿಗೇಷನ್ ಸಿಸ್ಟಮನ್ನು ಕೊಡ್ತಕ್ಕಂಥ ಒಂದು ನ್ಯಾವಿಗೇಷನ್ ಗೈಡೆನ್ಸ್ ಕೊಡ್ತಕ್ಕಂಥ ಒಂದು ಸಿಸ್ಟಮ್. ಅದನ್ನು ಈಗಾಗಲೇ ಅಗತ್ಯ ಕೆಲಸಗಳಿಗೆಲ್ಲ ಬಳಸ್ತಾ ಇದ್ದಾರೆ. ನಾವುಗಳು ಬಳಸೋಂಥ ಟೈಮ್ ಬರುತ್ತೆ ಬೇಗನೆ. ಸರ್, ಈಗ ರೀಸೆಂಟ್ಲಿ ಆದಿತ್ಯ L1 ಪ್ರಾಜೆಕ್ಟ್ ಅನ್ನೋದು ಸಕ್ಸಸ್ ಆಗಿರುವಂಥ ನಮಗೆಲ್ಲ ಗೊತ್ತಿರೋ ಮಾಹಿತಿ. ಆ ಆದಿತ್ಯ L1 ಅಂಥದ್ದು ಸಾಮಾನ್ಯ ಉಪಗ್ರಹಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು. ಅದನ್ನು ತುಂಬ ಜನ ಕನ್ಫ್ಯೂಷನ್ಸ್ಗಳು ಇದೆ, ಕೆಲವು ಜನಕ್ಕೆ ಮಾಹಿತಿ ಕೊರತೆ ಕೂಡ ಇದೆ. ಆದಿತ್ಯ L1 ಅಂದರೆ ಏನು, ಅದರ ಕಾರ್ಯರೂಪ ಹೇಗಿರುತ್ತೆ, ಅದು ಹೇಗೆ ವರ್ಕ್ ಮಾಡುತ್ತೆ ಸರ್ ಸೂರ್ಯನ ವಿಚಾರದಲ್ಲಿ? ಓಕೆ, ಆದಿತ್ಯ L1 ಅನ್ನೋದನ್ನ ಸೋಲಾರ್ ಅಬ್ಸರ್ವೇಟ್ರಿ, ಖಗೋಳ ವೀಕ್ಷಣಾಲಯ ಅಥವಾ ಸೌರ ವೀಕ್ಷಣಾಲಯ ಅಂತ ಕರಿಬೋದು. ಯಾಕೆ ವೀಕ್ಷಣಾಲಯ ಅಂತೀವಿ, ಯಾಕೆ ಉಪಗ್ರಹ ಅನ್ನಲ್ಲ ಅಂತಂದರೆ, ಒಂದು ನಿರ್ದಿಷ್ಟವಾದ ಕಾಯವನ್ನು, ಆಕಾಶ ಕಾಯವನ್ನು, ಅದು ಕೊಡ್ತಕ್ಕಂಥ ಬೆಳಕು, ಶಾಖ, ಎಕ್ಸ್ರೇ, ಈ ಎಲ್ಲ ತರಂಗಾಂತರಗಳಲ್ಲಿ ನಾವು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆದರೆ ಅದನ್ನು ನಾವು ವೀಕ್ಷಣಾಲಯ ಅಂತ ಕರಿಬೋದು. ಆದಿತ್ಯ L1 ವಿಷಯದಲ್ಲಿ ಸೂರ್ಯನಿಂದ ಬರ್ತಕ್ಕಂಥ ವಿಸಿಬಲ್ ಲೈಟ್, ದೃಗ್ಗೋಚರ ಬೆಳಕು, ಅಲ್ಟ್ರಾವೈಲೆಟ್ ಲೈಟ್, ಎಕ್ಸ್ರೇಗಳು, ಮ್ಯಾಗ್ನೆಟಿಕ್ ಫೀಲ್ಡು, ಪ್ಲಾಸ್ಮಾ, ಇದೆಲ್ಲವನ್ನು ಅಧ್ಯಯನ ಮಾಡ್ತಕ್ಕಂಥ ಇಂಡಿವಿಜುವಲ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಹಾಗಾಗಿ ಆದಿತ್ಯ L1 ಅನ್ನು ಸೋಲಾರ್ ಅಬ್ಸರ್ವೇಟ್ರಿ ಅಂತ ಕರಿಬೋದು. ಅದರ ಇನ್ನೊಂದು ವಿಶೇಷತೆ ಎಂದರೆ ಅದು L1 ಪಾಯಿಂಟ್ನಲ್ಲಿ ಇದ್ಕೊಂಡು ಕೆಲಸ ಮಾಡುತ್ತೆ. L1 ಪಾಯಿಂಟ್ ಅನ್ನೋಂಥದ್ದು ಲೆಗ್ರಾಂಜಿಯನ್ ಪಾಯಿಂಟ್. ಇದು ಸನ್ ಅರ್ತ್ ಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ L1 ಅಂತ ಹೇಳಬೇಕು. ನಾನು ಭೂಮಿಯಿಂದ ಸೂರ್ಯನ ಕಡೆಗೆ ಹೋಗ್ತಾ ಇದ್ದರೆ ಭೂಮಿ ನನ್ನನ್ನು ಗುರುತ್ವಾಕರ್ಷಣೆಗೆ ಬಂಧಿಸುವಂಥ ಶಕ್ತಿ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೂರ್ಯನ ಕಡೆಗೆ ಹೋಗುವಾಗ ಸೂರ್ಯನ ಗುರುತ್ವಾಕರ್ಷಣೆ ಬಲ ನನಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸುಮಾರು 15 ಲಕ್ಷ ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡಿದ್ರೆ ಒಂದು ಎಂಥ ಪರಿಸ್ಥಿತಿ ಬರುತ್ತೆ ಅಂದರೆ, ಎರಡರ ಗುರುತ್ವ ಬಲ ಒಂದು ಇಕ್ವಿಲಿಬ್ರಿಯಮಿಗೆ ಬರುತ್ತೆ, ಒಂದು ಸಮತಳಕ್ಕೆ ಬರುತ್ತೆ. ಈ ಸಮತಳ ಇನ್ಸಿಡೆಂಟಲಿ ಹೇಗಿರುತ್ತೆ ಅಂದರೆ, ಅಲ್ಲಿಗೆ ಬೇಕಾದಂಥ ಅಲ್ಲಿ ಒಂದು ವಸ್ತುವನ್ನು ಅದ್ರ ಸುತ್ತಂಗೆ ಮಾಡಿದರೆ ಅದನ್ನು ಸುತ್ತೋದಕ್ಕೆ ಒಂದಷ್ಟು ಬಲ ಬೇಕಲ್ವ, ಆ ಬಲ ಮತ್ತು ಇದರ ಈಕ್ವಿಲಿಬ್ರಿಯಮ್ ಇದೆರಡು ಸಮ ಆಗುತ್ತೆ. ಹಾಗಾಗಿ ಒಂದು ವಸ್ತುವನ್ನು ಅಲ್ಲಿ ಇಟ್ಟು ಸುತ್ತೋದಕ್ಕೆ ಶುರು ಮಾಡಿದರೆ ಕಡಿಮೆ ಎಫರ್ಟ್ನೊಂದಿಗೆ, ಕಡಿಮೆ ಪ್ರಯತ್ನದೊಂದಿಗೆ ಅದು ವರ್ಷಾನುಗಟ್ಟಲೆ ಅದನ್ನು ಸುತ್ತೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಿರುವಾಗ ಆ ಪಾಯಿಂಟಿಗೆ ಯಾಕೆ ಹೋಗಬೇಕಾಗಿತ್ತು ಅಂತಂದರೆ, ನಾನು ಸೂರ್ಯನನ್ನು ಇಲ್ಲಿಂದನೂ ನೋಡ್ಬೋದು. ನನಗೆ ರಾತ್ರಿ ಭೂಮಿ ತಿರುಗೋದ್ರಿಂದ ಕಾಣಿಸ್ತಾ ಇರ್ಬೋದು, ನಾನು 24/7 ನೋಡಬೇಕು. ಸೊ ಸರಿ, ನಾನು ಉಪಗ್ರಹಗಳನ್ನು ಬಳಸ್ಕೊಳ್ತೇನೆ. ಅದು 25 ಕಿಲೋಮೀಟರ್ ಎತ್ತರದಲ್ಲಿರ್ತಕ್ಕಂಥ ಓಝೋನನ್ನು ಬಿಟ್ಟು ಹೋದ್ರೇ ನನಗೆ ಅಲ್ಟ್ರಾವೈಲೆಟ್ ಲೈಟ್ ಮತ್ತು ಎಕ್ಸ್ರೇ ಲೈಟ್ ನನಗೆ ಬರೋದು. ಉಪಗ್ರಹಗಳು ಹೇಗೋ ಅದರಿಂದ ಮೇಲಕ್ಕಿರುತ್ತೆ. ಕೆಲವೊಂದು ಸೈಂಟಿಸ್ಟ್ಗಳು ಹೇಳಿದ್ದೇನೆಂದರೆ, ನಾವು ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಲ್ವಾ ಅರ್ಥದ್ದು, ಅದನ್ನು ಬಿಟ್ಟು ಹೋಗಿ ನಾವು ಸ್ಟಡಿ ಮಾಡಬೇಕಾದ ಅವಶ್ಯಕತೆ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿವರೆಗೂ ಇದೆ, ಸೂರ್ಯನನ್ನು ನಾನು ನೋಡ್ತಾ ಇದ್ದರೆ ಈ ಕಡೆ 80,000 ಕಿಲೋಮೀಟರ್, ಹಿಂದ್ಗಡೆ 5 ರಿಂದ 6 ಲಕ್ಷ ಕಿಲೋಮೀಟರ್, ಇದನ್ನು ಬಿಟ್ಟು ಹೋಗಬೇಕು. ಸೊ 6 ಲಕ್ಷ ಕಿಲೋಮೀಟರ್ ಸುತ್ತಲೂ ಎತ್ತರದಲ್ಲಿ ನಾನು ಸುತ್ತ ಮಾಡಬಹುದು. ಆದರೆ ಆ ಉಪಗ್ರಹವನ್ನು ಅಲ್ಲಿ ಮೇಂಟೈನ್ ಮಾಡೋದಕ್ಕೆ ತುಂಬ ಎಫರ್ಟ್ ಹಾಕಬೇಕು, ಕಷ್ಟ ಸಾಧ್ಯ. ಅದ್ರ ಬದಲಾಗಿ ಹೀಗೆ ಮುಂದುವರಿತಾ ನೋಡ್ತಾ ಇದ್ದರೆ ಈ L1 ಪಾಯಿಂಟ್ ಸುತ್ತಲೂ ಅದನ್ನು ಸುತ್ತೋ ಥರ ಮಾಡಿಬಿಟ್ರೆ ನಮಗೆ 2-3 ರೀತಿಯ ಲಾಭಗಳಿದೆ. ಒಂದು, ಅದು 24/7 ಸೂರ್ಯನನ್ನು ನೋಡ್ತಾ ಇರ್ಬೋದು. ಭೂಮಿ 15 ಲಕ್ಷ ಕಿಲೋಮೀಟರ್ ಹಿಂದ್ಗಡೆ ಇದೆ.
ಅಲ್ಲಿಯ ಮ್ಯಾಗ್ನೆಟಿಕ್ ಫೀಲ್ಡ್ಗಳನ್ನು ದಾಟಿ ಹೋಗಿರ್ತೀವಿ ನಾವು. ಆಮೇಲೆ ಅಲ್ಲಿ ಆ ಉಪಗ್ರಹವನ್ನು ವರ್ಷಾನುಗಟ್ಟಲೆ ಇರಿಸೋದಕ್ಕೆ ಸಾಧ್ಯ. ಈ ಕಾರಣದಿಂದ ಲೆಗ್ರಾಂಜಿಯನ್ 1 ಪಾಯಿಂಟ್. ಹಾಗೆ ನೋಡಿದರೆ ಇನ್ನೂ 4 ಪಾಯಿಂಟ್ಸ್ ಇದೆ. ಭೂಮಿಯ ಹಿಂದ್ಗಡೆ ಲೆಗ್ರಾಂಜಿಯನ್ 2 ಪಾಯಿಂಟ್, ಅಲ್ಲಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಲ್ಲಿದೆ. 4, 5 1, 2, 3, 4ನೇದು ಇಲ್ಲಿ ಈ ದಿಕ್ಕಿನಲ್ಲಿದೆ. ಇನ್ನೊಂದು ಸೂರ್ಯನ ಹಿಂದ್ಗಡೆ ಇರುತ್ತೆ. ಸೂರ್ಯನ ಹಿಂದ್ಗಡೆ ಹೋಗೋದ್ರಲ್ಲಿ ಅರ್ಥ ಇಲ್ಲ, ಅಷ್ಟೊಂದು ಟ್ರಾವೆಲ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ L1 ಪಾಯಿಂಟ್ ಸುತ್ತಲೂ ಇದು ಸುತ್ತಾ ಇರುತ್ತೆ. ಆದಿತ್ಯ L1 ಏನನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತಂದರೆ, ಅದರಲ್ಲಿ ಕೊರೋನಾ ಸೂರ್ಯನ ಮೇಲ್ಭಾಗದಲ್ಲಿ ಸುಮಾರು 6000 ಕೆಲ್ವಿನ್ನಷ್ಟು ಟೆಂಪರೇಚರ್ ಇದ್ದರೆ, ಅದರ ಕೊರೋನಾ ಭಾಗದಲ್ಲಿ 10 ಲಕ್ಷ ಕೆಲ್ವಿನ್ವರೆಗೂ ಇದೆ. ಇದು ವಿಜ್ಞಾನಿಗಳಿಗೆ ಒಂದು ಪಜಲ್. ಇಲ್ಲಿ ಸೃಷ್ಟಿಯಾಗಿ ಇಲ್ಲಿಗೆ ಹೋಗುತ್ತಾ ಅಥವಾ ಇಲ್ಲೇ ಸೃಷ್ಟಿಯಾಗುತ್ತಾ? ಬಹುಶಃ ಈಗಿನ ಮೆಜಾರಿಟಿ ನಾವು ವಿಜ್ಞಾನಿಗಳು ಹೇಳ್ತಾ ಇರೋದು ಅಂದರೆ, ಇಲ್ಲಿ ಸೃಷ್ಟಿಯಾದದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಪ್ಲಾಸ್ಮಾದ ಜೊತೆಗೆ ಇಲ್ಲಿಗೆ ಹೋಗ್ಬೋದು ಅಂತ. ಇದಿಷ್ಟನ್ನು ನಾವು ಇದಿಷ್ಟು ಏನು ಗಾತ್ರವನ್ನು, ಆ ಪ್ರದೇಶವನ್ನು ನಾವು ಕಂಟಿನ್ಯೂಸ್ಲಿ ಅಧ್ಯಯನ ಮಾಡ್ತಾ ಇದ್ದರೆ ಅಲ್ಲಿ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅಂತ ಒಂದು ಆಶೆ. ಈ ಕಾರಣದಿಂದ ಸೂರ್ಯನ 1 ವ್ಯಾಸ, 2 ವ್ಯಾಸ, 3 ವ್ಯಾಸ, ಹೀಗೆ 1 ವ್ಯಾಸದಷ್ಟು ದೂರಕ್ಕೆ ಹೇಗೆ ಕರೋನಾವನ್ನು ಕಾನ್ಸ್ಟೆಂಟ್ಲಿ ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಆದಿತ್ಯದಲ್ಲಿದೆ. ಹಾಗೆಯೇ ಅದರಲ್ಲಿ ಸೂಟನ್ ಅಂತ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದೆ, ಅಲ್ಟ್ರಾವೈಲೆಟ್ ಟೆಲಿಸ್ಕೋಪ್. ನಾವು ಸೂರ್ಯನನ್ನು ನಿಮ್ಗೇನು ಮಾಡ್ತೇನೆ ಅಂದರೆ, ನಾನು ಒಂದು ಕಾರ್ ಹತ್ರ ತೊಗೊಂಡೋಗಿ ನಿಲ್ಲಿಸಿ ಇದ್ದಕ್ಕಿದ್ದಾಗೆ ಕಾರಿನ ಲೈಟ್ಗಳನ್ನು ಆನ್ ಮಾಡಿಬಿಡ್ತೀನಿ. ಅವಾಗ ನಿಮಗೆ ಅದರಲ್ಲಿ ಆ ಫಿಲಮೆಂಟ್ ಎಲ್ಲಿದೆ ಅಂತ ಗೊತ್ತಾಗದೇ ಇರ್ಬೋದು. ಹೌದು, ಫಿಲ್ಟರ್ಗಳನ್ನು ಬಳಸಿ ನಿಧಾನಕ್ಕೆ ತಿಳ್ಕೊಳ್ಳೋ ಥರ ಮಾಡ್ಬೋದು. ಅದೇ ಥರ ಅಲ್ಟ್ರಾವೈಲೆಟ್ ಲೈಟ್, ಈ ಸೂಟ್ ಇನ್ಸ್ಟ್ರೂಮೆಂಟ್ ಏನು ಮಾಡುತ್ತೆ ಅಂದರೆ, ಸೂರ್ಯನ ಒಂದು ಫಲಕವಾಗಿ ನಾವು ನೋಡಿದ್ರೆ ಈ ಭಾಗದಲ್ಲಿ ಅಲ್ಟ್ರಾವೈಲೆಟ್ ಲೈಟ್ಗಳು ಜಾಸ್ತಿ ಇದೆ, ಈ ಕಡೆ ಶಕ್ತಿ ಕಡಿಮೆ ಇದೆ, ಅಥವಾ ಈ 2 ದಿವಸಕ್ಕೊಂದು ಸಾರಿ ಬರುತ್ತೆ, 3 ದಿವಸಕ್ಕೊಂದು ಸಾರಿ ಬರುತ್ತೆ. ಹೀಗೆ ಸೂರ್ಯನನ್ನು ಅಲ್ಟ್ರಾವೈಲೆಟ್ ಲೈಟ್ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಭಾಗಗಳಾಗಿ ಮಾಡೋದಕ್ಕೆ ಸಾಧ್ಯತೆ, ರಿಸಾಲ್ವ್ ಮಾಡೋದು ಅಂತೀವಿ ನಾವು ಇದನ್ನು. ಅಂದರೆ ಸರ್, ನಾವೀಗ ಗ್ರಹಣ ಆದಂಥ ಸಂದರ್ಭಗಳಲ್ಲಿ ಏನೊಂದು ಅಡ್ಡ ಇಟ್ಕೊಂಡು ನೋಡ್ತೀವಿ, ಆ ಥರದ ಈ ಥರದ್ದು ನೀವು ಹೇಳೋದಂಥದ್ದು ಕೊರೋನಾ ಫಲಕವನ್ನು ನೋಡುವಂಥದ್ದು. ಕೊರೋನಾ ಫಲಕವನ್ನು ನಾವು ಏನನ್ನು ಅಡ್ಡ ಇಟ್ಟವಲ್ಲ, ಆ ಅಡ್ಡ ಇಟ್ಟಿದ್ದನ್ನು ತೆಗೆದು ಸೂರ್ಯನನ್ನೇ ನೇರವಾಗಿ ಅಲ್ಟ್ರಾವೈಲೆಟ್ ಲೈಟಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಸರ್. ಅಂದರೆ ಸೂರ್ಯನ ಯಾವ ಭಾಗದಲ್ಲಿ ಎಷ್ಟು ಅಲ್ಟ್ರಾವೈಲೆಟ್ ಲೈಟ್ನ ಸೋರ್ಸ್ ಸ್ಟ್ರೆಂತ್ ಏನಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡ್ಬೋದು. ಸೊ ಇದು ನಮಗೆ ಹೊಸ ಏನು ವಿಷಯಗಳನ್ನು ತಿಳಿಸುತ್ತೆ ಅಂತ. ಹಾಗೆಯೇ ಸೂರ್ಯ ಕೊರೋನಲ್ ಮಾಸ್ ಎಜೆಕ್ಷನ್ ಅಂತ ಇದ್ದಕ್ಕಿದ್ದಾಗೆ ಅನಿಯಮಿತವಾಗಿ, ಅದಕ್ಕೆ ಟೈಮಿಂಗ್ ಅಂತ ಏನಿಲ್ಲ, ಮ್ಯಾಗ್ನೆಟಿಕ್ ಫೀಲ್ಡನ್ನು, ಪ್ಲಾಸ್ಮಾವನ್ನು ಸುಮ್ಮನೆ ಹೊರಗೆ ಹಾಕುತ್ತೆ. ಅದು ಈ ಹೊರಗೆ ಹಾಕೋದು ಏನಂದರೆ, ನಾವು ಪದೇ ಪದೇ ಅದನ್ನು ನೋಡ್ತಾ ಇದ್ದರೆ ಹೊರಗೆ ಹಾಕೋದ್ರ ಹಿಂದೆ ಯಾವುದಾದ್ರೂ ಪ್ರಕ್ರಿಯೆಗಳಿರ್ಬೋದಾ, ಅದನ್ನು ಪ್ರಿಸೀಡ್ ಮಾಡುವಂಥದ್ದು, ಅದಕ್ಕೆ ಮುಂಚೆ ಆಗುವಂಥದ್ದು. ಅದರಿಂದ ಏನು ಉಪಯೋಗ ಅಂದರೆ, ಮುಂದೆ ಅಂಥದ್ದೇ ಪ್ರಿಸೀಡ್ ಆಗೋದಕ್ಕಿಂತ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ, ಅದು ಪ್ರಿಡಿಕ್ಟ್ ಮಾಡ್ಬೋದು ನಾವು ಇದನ್ನು. ಸೊ ಈ ಎಲ್ಲ ಆಶಯಗಳೊಂದಿಗೆ ಇರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಗಳನ್ನು, ಸೆನ್ಸರ್ಗಳನ್ನು ಒಯ್ದಿರೋದ್ರಿಂದ ಆದಿತ್ಯ L1 ಒಂದು ಸೋಲಾರ್ ವೀಕ್ಷಣಾಲಯ ಅಂತ ಹೆಸರಾಗಿರೋದು. ಸರ್, ನನಗೊಂದು ಕೌತುಕದ ಪ್ರಶ್ನೆ ಏನಂತ ಹೇಳಿದ್ರೆ, ನಾವುಗಳೆಲ್ಲ 10th ವಿಜ್ಞಾನವನ್ನು ಬಿಟ್ಟಂಥವ್ರು ಅಂತ ಹೇಳಿದ್ರೆ, ಅದಾದ್ಮೇಲೆ ಆರ್ಟ್ ಸ್ಟ್ರೀಮಿಗೆ ಬಂದಂಥವ್ರು. 8ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲಿ ನಾವು ಪರೀಕ್ಷೆಗಳನ್ನು ಬರೀಬೇಕಾದ್ರೆ 1 ಮಾರ್ಕ್ಸ್ಗೆ 2 ಮಾರ್ಕ್ಸಿಗೆ ಪ್ರಶ್ನೆಗಳಿರ್ತಿತ್ತು. ಆರ್ಯಭಟ ಉಪಗ್ರಹವನ್ನು ಎಲ್ಲಿಂದ ಉಡಾವಣೆ ಮಾಡಲಾಯಿತು, ಫ್ರೆಂಚ್ ಗಯಾನ ಅಂತ ಬರೀತಿದ್ವು. ಅಥವಾ ಪ್ರಪ್ರಥಮವಾಗಿ ಭಾರತದಲ್ಲಿ ಎಲ್ಲಿ ಉಡಾವಣೆ ಮಾಡಲಾಯಿತು ಅಂತ ಹೇಳಿದ್ರೆ, ತುಂಬೆಯ ಬಳಿ ಇರುವಂಥ ಒಂದು ಚರ್ಚಿನ ಸಮುದ್ರ ತಟದಲ್ಲಿ ಅಂತ ಅಂದ್ಕೊಂಡು ಬರೀತಿದ್ವಿ. ಒಂದು ಕುತೂಹಲ ಏನಂತಲ್ಲ, ಏನಕ್ಕೆ ಪ್ರತಿ ಸಲನೂ ಶ್ರೀಹರಿಕೋಟದಿಂದನೇ ಉಡಾವಣೆಯನ್ನು ಮಾಡ್ತಾರೆ, ಅಲ್ಲೇ ಏನಕ್ಕೆ ಆ ಸ್ಟೇಷನನ್ನು ಮಾಡಿ ಭಾರತದಿಂದ ಉಡಾವಣೆಗಂತ ಎಲ್ಲ ಉಪಗ್ರಹಗಳನ್ನು ಆ ಪರ್ಟಿಕ್ಯುಲರ್ ಜಾಗದಿಂದ ಮಾಡ್ತಾರೆ? ಅಲ್ಲಿ ಭೌಗೋಳಿಕ ಲಕ್ಷಣ ಏನಿದೆ, ಅಥವಾ ಪರ್ಟಿಕ್ಯುಲರ್ ಆ ಜಾಗವನ್ನು ಏನಕ್ಕೆ ಆಯ್ಕೆ ಮಾಡ್ಕೊಳ್ತೀವಿ ಸರ್ ಇಸ್ರೋ? ನಮಗೆ ಆಗ ನೋಡಿದ್ರೆ ಗ್ಲೋಬನ್ನು ಹೊರಗಡೆಯಿಂದ ಇಡೀ ಭೂಮಿಯನ್ನು ನೋಡಿದ್ರೆ ಮಧ್ಯಭಾಗದಲ್ಲಿ ಇದು ಉಬ್ಬಿರೋದು ಗೊತ್ತಾಗುತ್ತೆ. ನಾನು ಭೂಮಿಯಿಂದ ಆಚೆಗೆ ಹೋಗ್ಬೇಕಂದ್ರೆ ಉಬ್ಬಿರುವಂಥ ಜಾಗದಿಂದ ಹೊರಟ್ರೆ ನನಗೆ ಹೆಚ್ಚು ಅಂದರೆ ಕಡಿಮೆ ಎಫರ್ಟ್ ಬೇಕು. ನಾನು ಏನು ಧ್ರುವಗಳಿಂದ ಹೊರಟ್ರೆ, ಧ್ರುವದಿಂದ ಈ ಉಬ್ಬಿದ ಜಾಗಕ್ಕೆ ಬರೋದಕ್ಕೆ ಇನ್ನಷ್ಟು ಎಕ್ಸ್ಟ್ರಾ ಸ್ಪೆಂಡ್ ಮಾಡಬೇಕಲ್ವ. ಅದಕ್ಕಿಂತ ಹೀಗಾಗಿ ಭೂಮಧ್ಯ ರೇಖೆಯಿಂದ ಹೊರಟ್ರೆ ನನಗೆ ಈಸಿ. ಭೂಮಧ್ಯ ರೇಖೆ ಆಗ ನೋಡಿದರೆ ನಾವು ಭಾರತಕ್ಕೆ ಭೂಮಧ್ಯ ರೇಖೆಗೆ ಹತ್ತಿರದಲ್ಲಿರ್ತಕ್ಕಂಥ ಜಾಗಗಳನ್ನು ಹುಡುಕ್ತಾ ಹೋದರೆ ಅವುಗಳಲ್ಲಿ ನಮ್ಮ ಈ ಮಂಗಳೂರು, ಟ್ರಿವೆಂಡ್ರಮ್, ಈ ಲೈನ್, ಇದನ್ನು ನಾವು ಏನು ವೆಸ್ಟ್ ಕೋಸ್ಟ್, ಇವುಗಳಲ್ಲಿ ತುಂಬ ಈಕ್ವಟೋರಿಯಲ್ ಲಾಂಚಿಂಗ್ ಸ್ಟೇಷನ್, ಇದು ಯುನೈಟೆಡ್ ನೇಷನ್ಗೆ ಡೆಡಿಕೇಟ್ ಆಗಿರುವಂಥ ಒಂದು
ಲಾಂಚಿಂಗ್ ಸ್ಟೇಷನ್. ಓಕೆ ಸರ್. ಅದರ ಪೂರ್ವ ಕರಾವಳಿ ನಾವು ಶ್ರೀಹರಿಕೋಟ, ಮದ್ರಾಸು, ಚೆನ್ನೈ ಇದನ್ನೆಲ್ಲ ನೋಡ್ತಾ ಹೋದರೆ ಅಲ್ಲಿಂದ ಲಾಂಚ್ ಮಾಡೋದಿದ್ರೆ ನಾವು ಭೂಮಧ್ಯ ರೇಖೆಗೆ ಹತ್ತಿರ ಇರ್ತಕ್ಕಂಥ ಪಾಯಿಂಟ್ಗಳನ್ನು ಆರಿಸ್ಕೊಂಡ್ರೆ, ಇನ್ನೊಂದೇನೆಂದರೆ ಒಂದು ಈ ಉಡಾವಣೆ ಅನ್ನೋದೇನಿದೆಯಲ್ಲ, ಇದು ಪ್ರೊಪೆಲೆಂಟ್ ಕೆಮಿಕಲ್ಗಳನ್ನು ಇನ್ವಾಲ್ವ್ ಮಾಡೋಂಥ ಒಂದು ಪ್ರಕ್ರಿಯೆ. ಹಾಂ ಸರ್. ಅದು ತುಂಬ ಎಕ್ಸ್ಪ್ಲೋಸಿವ್ ಆದ ಕೆಮಿಕಲ್ಸ್. ಸೊ ನಿರ್ಜನವಾದ ಪ್ರದೇಶ ಯಾವಾಗಲೂ ಒಂದು ಇಟ್ಸ್ ಎ ರಿಕ್ವೈರ್ಮೆಂಟ್. ಹಾಗಾಗಿ ನಿರ್ಜನವಾದ ಪ್ರದೇಶಗಳನ್ನ ಹುಡುಕ್ತಾ ಇದ್ದಾಗ ಒಂದು ದ್ವೀಪ ನಾರ್ಮಲಿ ಇಟ್ಸ್ ಎ ಗುಡ್ ಪ್ಲೇಸ್. ಶ್ರೀಹರಿಕೋಟದಲ್ಲಿ ಇರ್ತಕ್ಕಂಥ ಹೈ ಆಲ್ಟಿಟ್ಯೂಡ್ ರೇಂಜ್ ಇದೆಲ್ಲ ಅದು ಒಂದು ನಿರ್ಜನವಾದಂಥ ಪ್ರದೇಶ ಅಂತೇಳಿ ಅದನ್ನು ಆಯ್ಕೆ ಮಾಡ್ಕೊಂಡಿರ್ತದೆ. ಆಗ ನೋಡಿದ್ರೆ ಭೂಮಿ ಪೂರ್ವದ ಕಡೆಗೆ ತಿರುಗುತ್ತಾದ್ರಿಂದ ನಮ್ಮ ಉಪಗ್ರಹಗಳು ಒಂದು ವೇಳೆ ಏನಾದರೂ ತೊಂದರೆ ಆದರೆ ಅಥವಾ ಅದರ ಮೊದಲನೇ ಭಾಗಗಳು ಬೀಳದಿದ್ದರೆ ಸಮುದ್ರಕ್ಕೆ ಬೀಳುತ್ತೆ. ಈ ಕಾರಣಗಳಿಂದ ಶ್ರೀಹರಿಕೋಟ ಅನ್ನೋಂಥದ್ದು ಒಂದು ಉಳಿದ ಜಾಗಗಳಿಗಿಂತ ಹೆಚ್ಚು ಉಪಯೋಗವಾಗಂಥ ಆಪ್ಟಿಮಮ್ ಆದಂಥ ಜಾಗ ಆದ್ದರಿಂದ ಶ್ರೀಹರಿಕೋಟವನ್ನು ಆರಿಸ್ಕೊಂಡಿರುತ್ತೆ. ಸರ್, 2-3 ವರ್ಷಗಳ ಹಿಂದೆ ನಾನು ಪೇಪರಲ್ಲಿ ಓದಂಥ ಸುದ್ದಿ ಏನಂತ ಹೇಳಿದ್ರೆ, ಭಾರತದಿಂದ 104 ಉಪಗ್ರಹಗಳನ್ನು ಒಟ್ಟಿಗೆ ಉಡಾವಣೆಯನ್ನು ಮಾಡಿ ಕಕ್ಷೆಯನ್ನು ಸೇರಿಸಲಾಯಿತು ಅಂತ ಅಂದ್ಕೊಂಡು. ಅದರಲ್ಲಿ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ನನಗೇನಂತ ಹೇಳಿದ್ರೆ, ಸ್ಟೂಡೆಂಟ್ಸ್ಗಳು ಮಾಡಿದಂಥ ಸ್ಯಾಟಲೈಟನ್ನು ಸಮೇತ ಅಲ್ಲಿ ಹಾಕಿದ್ದಾರೆ ಅಂತ ಅಂದ್ಕೊಂಡು. ಈ ರೀತಿಯ ಸ್ಟೂಡೆಂಟ್ಸ್ಗಳ ಪ್ರಾಜೆಕ್ಟ್ಸ್ಗಳನ್ನ ಇಸ್ರೋ ಹೇಗೆ ಪ್ರೋತ್ಸಾಹವನ್ನು ನೀಡ್ತಿದೆ? ಮತ್ತು ಇಂಡಿಯಾದಲ್ಲಿ ರೀಸೆಂಟ್ ಡೇಸ್ಗಳಲ್ಲಿ ಮೇಕ್ ಇನ್ ಇಂಡಿಯಾ ಮತ್ತು ಸ್ಟಾರ್ಟಪ್ ಇಂಡಿಯಾ ಈ ಥರ ಒಂದಷ್ಟು ಪ್ರೋಗ್ರಾಮ್ಗಳು ಬಂದಮೇಲೆ ಇಂದಿನ ಯುವಕರ ಸ್ಪೇಸ್ ಮೇಲಿರುವಂಥ ಆಸಕ್ತಿಗಳು ಹೇಗಿದೆ ಸರ್, ನಿಮ್ಮೊಂದು ಮಾತಿನ ಪ್ರಕಾರ? ಓಕೆ, ನೀವೀಗಾಗಲೇ ಈಗಾಗಲೇ ಇರುವಂಥ ಮಾಹಿತಿ, ನಮ್ಮ ವೆಬ್ಸೈಟ್ಗಳಲ್ಲಿ ಇರ್ತಕ್ಕಂಥ ಮಾಹಿತಿ ಇದನ್ನೆಲ್ಲ ಗಮನಿಸಿ ನೋಡ್ಬೋದಾದರೆ, ಭಾರತದಲ್ಲಿ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸು, ಯೂನಿವರ್ಸಿಟಿಗಳು ಉಪಗ್ರಹಗಳನ್ನು ಮಾಡಬೇಕು. ಪ್ರೈವೇಟ್ನ ಕಂಪನಿಗಳು ಇಡೀ ಬಾಹ್ಯಾಕಾಶ ತಂತ್ರಜ್ಞಾನದ ಎಲ್ಲ ಮಜಲುಗಳನ್ನು ಹೊರಬೇಕು ಅನ್ನುವಂಥದ್ದು ಈಗ ನಡೀತಾ ಇರತಕ್ಕಂಥ ಟ್ರೆಂಡ್. ಆಗ ನೋಡಿದ್ರೆ ಹಲವಾರು ಯೂನಿವರ್ಸಿಟಿಗಳು ಅವ್ರದ್ದೇ ಸ್ಯಾಟಲೈಟ್ಗಳನ್ನು ಮಾಡಿದೆ. ಆ ಸ್ಯಾಟಲೈಟ್ಗಳನ್ನು ಭಾರತದ ಉಪಗ್ರಹದಲ್ಲಿ ವಾಹಕದಲ್ಲಿ ಇರಿಸಿ ಸ್ಪೇಸ್ಗೆ ಹೋದ್ಮೇಲೆ ಅಲ್ಲಿಂದ ಅವರೇ ಆಪ್ರೇಟ್ ಮಾಡಿರೋಂಥದ್ದು ಇದು ಹೆಚ್ಚು ಆಗಬೇಕನ್ನೋದು ಸರ್ಕಾರದ ಉದ್ದೇಶ. ಆ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆ. ಹಾಗೆಯೇ ಜಗತ್ತಿನ ಎಲ್ಲ ಕಡೆ 1960ರ ದಶಕದಲ್ಲಿ ಇದು ಏನು ಸ್ಪೇಸ್ ಟೆಕ್ನಾಲಜಿ ಶುರುವಾಯಿತು, 2010ರವರೆಗೂ ಸರಿಸುಮಾರು 2010ರವರೆಗೂ ಎಲ್ಲ ದೇಶಗಳಲ್ಲಿ ಹೆಚ್ಚು ಕಡಿಮೆ ಸರ್ಕಾರಿ ಸಂಸ್ಥೆಗಳೇ ಸ್ಪೇಸ್ ಟೆಕ್ನಾಲಜಿಯನ್ನು ಮುಂದುವರಿಸಿದಂಥದ್ದು. 2010ರಿಂದ ಈಚೆಗೆ ಪ್ರೈವೇಟ್ನವರು ನಾವು ಯಾಕೆ ಮಾಡಬಾರ್ದು ಅನ್ನುವಂಥದ್ದು ಒಂದು ಹಣ ಹಾಕಿ ಲಾಭ ಮಾಡ್ತಕ್ಕಂಥ ಒಂದು ಉದ್ಯಮ ಆಗಿ ಯಾವಾಗ ಬೆಳೀತು ಆವಾಗ ಪ್ರೈವೇಟ್ನವ್ರಿಗೆ ಇದರಲ್ಲಿ ಆಸಕ್ತಿ ಬರುತ್ತೆ. ಈ ಕಾರಣದಿಂದ ಬೇರೆ ದೇಶಗಳಲ್ಲಿ ಪ್ರೈವೇಟ್ ಕಂಪನಿಗಳು ಜಾಯ್ನ್ ಆಗಿದೆ. ಅದೇ ಥರ ನಮ್ಮಲ್ಲೂ ಆಗಬೇಕು. ಇದರಿಂದ ಏನಾಗುತ್ತೆ ಅಂದರೆ ಹೊಸ ಯೋಚನೆಗಳು ಬರ್ತವೆ. ಆಮೇಲೆ ಇಸ್ರೋದಂಥ ಒಂದು ಸಂಸ್ಥೆಗೆ ನಿರ್ದಿಷ್ಟವಾದ ಕೆಲವು ಕೆಲಸಗಳಿಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಡೀ ಜಗತ್ತಿನಲ್ಲಿ ನಾವು ಸ್ಪೇಸ್ ಟೆಕ್ನಾಲಜಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಅದು ಒಂದು 2% ಇದೆ ಅಂತ ಒಂದು ಅಂದಾಜು. ಆ 2%ಅನ್ನು ಹೆಚ್ಚು ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೆಚ್ಚು ಮಾಡಬೇಕು. ಇದು ಸಾಧ್ಯ ಆಗೋದು ಯಾವಾಗ ಅಂದರೆ ಹೊಸ ಯೋಚನೆಗಳಿಗೆ ಜನರನ್ನು ಒಗ್ಗಿಕೊಳ್ಳೋದ್ರ ಮೂಲಕ. ಹೀಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ನಡೆದೇ ಇದೆ, ಅಂದರೆ ಈ ಟ್ರೆಂಡ್ ನಡೀತಾ ಇದೆ. ಈಗ ಯೂನಿವರ್ಸಿಟಿಗಳವರು ಉಪಗ್ರಹಗಳನ್ನು ಮಾಡಬೇಕು, ಉಪಗ್ರಹ ವಾಹಕಗಳನ್ನು ಮಾಡಬೇಕು ಅನ್ನೋದು ಒಂದು ಅಪೇಕ್ಷಣೀಯವಾದಂಥ ಒಂದು ಸಂಗತಿ. ಅದೇ ರೀತಿ ಪ್ರೈವೇಟ್ ಕಂಪನಿನವರು ಅವ್ರದ್ದೇ ರಾಕೆಟ್ ಮಾಡಬೇಕು, ಅವ್ರದ್ದೇ ಉಪಗ್ರಹ ಸೆಟ್ಗಳನ್ನು ಇಡಬೇಕು, ಅವರೇ ಈ ಕಮ್ಯುನಿಕೇಷನ್, ರಿಮೋಟ್ ಸೆನ್ಸಿಂಗ್, ನ್ಯಾವಿಗೇಷನ್ ಏನೆಲ್ಲ ಸಾಧ್ಯ ಅದನ್ನೆಲ್ಲ ಅವ್ರು ಮಾಡಿಕೊಡ್ಬೇಕು ಅನ್ನೋದು ಒಂದು ಅಪೇಕ್ಷಣೀಯವಾದಂಥ ಒಂದು ಪರಿಸ್ಥಿತಿ. ಆ ಪರಿಸ್ಥಿತಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಈಗ ಅದಕ್ಕೆ ಬೇಕಾದಂಥ ಎಲ್ಲ ಆದ್ಯತೆಗಳನ್ನು ಸರ್ಕಾರ ಕೂಡ ಮಾಡ್ತಾ ಇದೆ. ಅಂದರೆ ಸರ್, ನಂಗೆ ಅಕ್ಷಯ್ ಕುಮಾರ್ ಅವ್ರ ಡೈಲಾಗ್ ನೆನಪಾಗುತ್ತೆ. ಇಸ್ರೋ ಅಂತ ಹೇಳಿದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಜೊತೆಗೆ ಇಂಪಾಸಿಬಲ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅನ್ನುವಂಥದ್ದು ತುಂಬ ಬಳಕೆ ಇರುವಂಥದ್ದು. ಈ ಕುರಿತಾಗಿ ಸರ್, ಕ್ರಯೋಜೆನಿಕ್ ಇಂಜಿನ್ ಇಂಡಿಯಾದ ಒಂದು ಯಶಸ್ವಿಯಾದಂಥ ಇಂಜಿನ್, PSLV, ಅದರಲ್ಲಿ ನಾವು ಮಂಗಳಯಾನನ್ನು ಮಾಡಿದಂಥದ್ದು, ಇವೆರಡು ಸಕ್ಸಸ್ ಕುರಿತಾಗಿ ನೀವು ಮಾತಾಡ್ತೀನಿ ಅಂದರೆ ಸರ್? ಕ್ರಯೋಜೆನಿಕ್ ತಂತ್ರಜ್ಞಾನ ಅನ್ನೋದೇನಿದೆ ಅದು ಕೆಲವೇ ದೇಶಗಳಲ್ಲಿ ಆರಂಭವಾದದ್ದು, ಕೆಲವೇ ದೇಶಗಳು ಅದರಲ್ಲಿ ಮಾಸ್ಟ್ರಿ ಮಾಡಿಕೊಂಡಂಥ ಒಂದು ತಂತ್ರಜ್ಞಾನ. ಅದನ್ನು ಸುಲಭವಾಗಿ ಯಾರೂ ಹೊರಗಡೆ ಹಂಚ್ಕೊಳ್ಳೋದಿಲ್ಲ. ಈವನ್ ನಮಗೆ ಗೊತ್ತಾದರೂ ಕೂಡ ಅದನ್ನು ನಮ್ಮ ಕೈವಶ ಮಾಡ್ಕೊಳ್ಳೋದಿದೆಯಲ್ಲ, ಅದು ಇಟ್ಸ್ ನಾಟ್ ಎ ಈಸಿ ಥಿಂಗ್, ಇಟ್ ಈಸ್ ಎ ಪ್ರೋಸೆಸ್ ಬೈ ಇಟ್ ಸೆಲ್ಫ್. ಹಾಗಾಗಿ ನಮ್ಮದೇ ಪ್ರಯತ್ನ, ನಾವು ಕೈ ಸುಟ್ಕೊಳ್ಳೇಬೇಕು, ಮಾಡಲೇಬೇಕು. ಇಷ್ಟೆಲ್ಲ ದಾರಿಗಳಲ್ಲಿ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಭಾರತ
ಆಧರಿಸಿಕೊಂಡು ಈಗಾಗಲೇ LVM-3 ಅದರಲ್ಲಿ C-25 ಇಂಜಿನ್ 7 ಸಕ್ಸಸ್ಫುಲ್ ಮಿಷನ್ಗಳನ್ನು ಮುಗಿಸಿದೆ. ಈಗ ಅದನ್ನು C-32 ಮಾಡಬೇಕು, 32 ಟನ್ದು ಮಾಡಬೇಕು ಅಂತೇಳಿ ಮುಂದುವರಿತಾ ಇದೆ. ಇದು ನಿರಂತರವಾಗಿ ಪ್ರಯೋಗಗಳು ನಡೆದಿರುವಂಥದ್ದು. LPSC ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ಸ್ ಸೆಂಟರ್ ಒಲಿಯಮಲ ಇಲ್ಲಿದೆ. ಇದು ತ್ರಿವೆಂಡ್ರಮ್ ಹತ್ರ ಇರುವಂಥದ್ದು. ಅಲ್ಲಿ ಈ ಇಂಜಿನ್ಗಳನ್ನು ವಿನ್ಯಾಸ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ಅವುಗಳನ್ನು ಈ ಕನ್ಯಾಕುಮಾರಿ ಹತ್ರ ಇರ್ತಕ್ಕಂಥ ಮಹೇಂದ್ರಗಿರಿ ಅನ್ನೋಂಥ ಒಂದು ಜಾಗದಲ್ಲಿ ಟೆಸ್ಟ್ ಮಾಡ್ತಾಯಿದೆ. ಹಾಗಾಗಿ ಈ ಟೆಸ್ಟ್ಗಳು ಎಷ್ಟು ಕಾಲದವರೆಗೆ, ಎಷ್ಟು ಸೆಕೆಂಡುಗಳವರೆಗೆ, ಅಂದರೆ 700 ಸೆಕೆಂಡು, 1000 ಸೆಕೆಂಡು, ಹೀಗೆ ಇದನ್ನು ಉರಿಸೋದ್ರ ಮೂಲಕ ಅದರ ಕ್ಷಮತೆಗಳನ್ನು ನಿರ್ಧಾರ ಆಗ್ತಾಯಿದೆ. ಈಗ ಹೊಸ ಹೆಚ್ಚು ದಕ್ಷತೆಯ ಕ್ರಯೋಜೆನಿಕ್ ಇಂಜಿನ್ಗಳು ನಮಗೆ ಬೇಕು. ಅಂದರೆ ನಾವೀಗ ಕ್ರಯೋಜೆನಿಕ್ ತಂತ್ರಜ್ಞಾನ ನಮ್ಮದಾಗಿದೆ, ಅದನ್ನು ಉನ್ನತವಾದ ಕ್ರಯೋಜೆನಿಕ್ ಇಂಜಿನ್ಗಳನ್ನು ಮಾಡೋದ್ರ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಮಂಗಳಯಾನ PSLVಗೆ ಸಾಧ್ಯ ಆಗಿದೆ. ಯಾಕೆಂದರೆ ಮಂಗಳಯಾನ ಸ್ಯಾಟಲೈಟ್ನ ವೆಯ್ಟ್ ಏನಿದೆ ಅದು PSLV ಹೊರಬೋದಾದಂಥ ಒಂದು ವೆಯ್ಟ್ನ ನಿರ್ದಿಷ್ಟ ಅಷ್ಟರಲ್ಲೇ ಬಂದಿದ್ದರಿಂದ PSLV ವಾಸ್ ಇನಫ್. PSLV ಅದನ್ನ ತೊಗೊಂಡೋಗೋದಕ್ಕೆ ಸಾಧ್ಯ ಆಯಿತು. PSLV ನೀವು ಗುರುತಿಸಿದಾಗೆ ಅದರದ್ದೇ ಆದ ಸಕ್ಸಸ್ ಸ್ಟೋರಿ. ಕನ್ಸಿಕ್ಯೂಟಿವ್ಲಿ ಎಷ್ಟೊಂದು 50ಕ್ಕೂ ಹೆಚ್ಚು ಉಡಾವಣೆಗಳನ್ನು ಯಶಸ್ವಿಯಾಗಿ ಅದು ಮುಂದುವರಿಸಿದೆ. ಇಸ್ರೋದ ಮಟ್ಟಿಗೆ ಅದು ವರ್ಕ್ ಹಾರ್ಸ್. ಸೊ ಹಾಗಾಗಿ ಅದು ಸೀರೀಸಿಗೆ ನಡೀತಾನೆ ಇರುತ್ತೆ. ಸರ್, ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಸರ್, ಒಬ್ಬ ಮಾಧ್ಯಮದ ವಿದ್ಯಾರ್ಥಿಯಾಗಿ ಇತ್ತೀಚಿನ ದಿನಗಳಲ್ಲಿ ಇಸ್ರೋದ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನ ನಾನು ಗಮನಿಸ್ತಿದ್ದೀನಿ. ಅದು ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಈ ಎಲ್ಲದರಲ್ಲೂ ತುಂಬ ಅದ್ಭುತವಾಗಿರುವಂಥ PRO ಏನು ಕರಿತೇವೆ, ಪಬ್ಲಿಕ್ ರಿಲೇಷನ್ ಅನ್ನೋದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಕಾರ್ಪೊರೇಟ್ ಕಮ್ಯುನಿಕೇಷನ್ಗಳನ್ನು ಮೇಂಟೈನ್ ಮಾಡ್ತಿದೆ. ಅದರಲ್ಲಿ ಒಂದು ಪಾತ್ರ ನಿಮ್ಮದು ಇದೆ ಅಂತ ಅಂದ್ಕೊಂಡು ನಾನು ಕೇಳ್ಪಟ್ಟೆ. ಅದು ಹೇಗೆ ಸಾಧ್ಯ ಆಗ್ತಿದೆ ಸರ್? ಆ ಪ್ರೊಸೆಸ್ ಹೇಗೆ ನಡೀತಿದೆ? PR ಬಗ್ಗೆ ಕುರಿತಾಗಿ ಮಾತಾಡ್ತೀನಿ ಅಂದರೆ ಹಾಗೆ ನೋಡಿದರೆ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ. ಇನ್ಸ್ಟಾಗ್ರಾಮ್ನಲ್ಲೂ ಇರಬೇಕು ಅನ್ನೋಂಥದ್ದು ನಮಗೆ ಬಂದಂಥ ಒಂದು ಡೈರೆಕ್ಟಿವ್, ನಮ್ಮ ಆಸೆ ಕೂಡ ಅದೂ ಆಗಿತ್ತು. ಇನ್ಸ್ಟಾಗ್ರಾಮ್ ನಮ್ಗೆ ಗೊತ್ತಿರೋ ಹಾಗೆ ಯುವಕರಲ್ಲಿ ತುಂಬ ಪಾಪ್ಯುಲರ್ ಆದಂಥದ್ದು, ಕ್ರೇಜ್ ಇರುವಂಥ ಒಂದು ಮಾಧ್ಯಮ. ಅವರಿಗೆ ರಿಲೇಟ್ ಆಗುವಂಥ ರೂಪದಲ್ಲಿ ನಾವು ಮಾಹಿತಿಯನ್ನು ಕೊಟ್ಟರೆ ಅವರು ನಮಗೆ ಹೆಚ್ಚು ಸ್ಪಂದಿಸ್ತಾರೆ ಅನ್ನೋಂಥದ್ದು. ಈ ಕಾರಣದಿಂದ ಈ ಮೇಟ್ ಅನ್ನೋಂಥ ಪದವನ್ನು, ಬಡ್ಡಿ ಅನ್ನೋಂಥ ಪದವನ್ನು ಬಳಸ್ಬೋದು ಅನ್ನೋಂಥದ್ದು ಒಂದು ಬಂದದ್ದು. ಅದರ ಜೊತೆಗೆ ಇನ್ಸ್ಟಾಗ್ರಾಮ್ಗೆ ಬೇರೆ ಮಾಹಿತಿ ಕೊಡೋದು ಅದು ಸಾಧ್ಯ ಆಗದೆ ಇರ್ಬೋದು. ಇರೋದು ಒಂದೇ ಮಾಹಿತಿ. ಅದನ್ನು ಟ್ವಿಟ್ಟರ್ನಲ್ಲೂ ಹಾಕಿದಾಗ ನಮಗೆ ಭಾಳ ಆಶ್ಚರ್ಯಕರವಾಗಿ ಟ್ವಿಟ್ಟರ್ನಲ್ಲೂ ಜನ ಅದಕ್ಕೆ ಭಾಳ ಒಳ್ಳೆಯ ರೀತಿಯಿಂದ ಸ್ಪಂದನೆ ಸಿಕ್ತು. ಒಂದು ಲೈನರ್ ಇಡೀ ಒಂದು ಪ್ರಕ್ರಿಯೆಯನ್ನು ಆಗಿದೆ ಎಲ್ಲದನ್ನು ಒಂದೇ ಲೈನಲ್ಲಿ ಹೇಳಿ ಆಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಂಥದ್ದನ್ನ ಜನ ಸ್ವೀಕರಿಸಿದ್ರು ಚೆನ್ನಾಗಿ. ಮೇಲಾಗಿ ಚಂದ್ರಯಾನದಂಥ ಒಂದು ಒಳ್ಳೆಯ ಯೋಜನೆ ಸಿಕ್ತು. ಅದರಲ್ಲಿ ಎಷ್ಟೊಂದು ಇದಾದಮೇಲೆ ಇದು ಎಷ್ಟೊಂದು ಕಾರ್ಯಗಳು ಒಂದಾದ್ಮೇಲೆ ಒಂದು ನಡೆದವು. ಅವುಗಳನ್ನು ಹೇಳೋದಕ್ಕೆ ಸಾಕಷ್ಟು ಮಾಹಿತಿನೂ ಸಿಕ್ತು. ಆಮೇಲೆ ಆ ಚಂದ್ರಯಾನ ಪ್ರಾಜೆಕ್ಟ್ ಹೇಗೆ ನಡೀತು ಅಂದರೆ ಅದು ಸ್ಕ್ರಿಪ್ಟೆಡ್ ಅನ್ನೋ ರೀತಿನಲ್ಲಿ, ಅಂದರೆ ನಾವು ಹಿಂಗೆ ಬರೆದಿಟ್ಟಿದ್ವೇನೋ ಅದೇ ನಡೀತೇನೋ ಅನ್ನೋ ರೀತಿಯಲ್ಲಿ ಎಲ್ಲದು ಇಂಥ ದಿವಸ ಇದಾಗುತ್ತೆ ಅದಾಗಿತ್ತು, ಇಂಥ ದಿವಸ ಆಗುತ್ತೆ ಅದಾಗ್ತಾಯಿತ್ತು. ಸೊ ಅದನ್ನೆಲ್ಲ ನಾವು ಮುಂದಿನ ಒಂದು ಸ್ಟೆಪ್ಪನ್ನು ಹೇಳ್ತಾ ಹೋದ್ವಿ. ಇಟ್ ವಾಸ್ ವೆರಿ ಟ್ರಾನ್ಸ್ಪರೆಂಟ್. ನಮಗೇನು ಗೊತ್ತಿತ್ತು ಅದೆಲ್ಲ ಜನರಿಗೆ ತಲುಪಿಸ್ಬೇಕು ಅನ್ನೋ ಅಷ್ಟರ ಮಟ್ಟಿಗೆ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಆಗಿದ್ದಂಥದ್ದು. ಇದಕ್ಕೆ ಜನ ಕಾಯ್ತಾಯಿದ್ರು ಕೂಡ, ಓಕೆ ನೀ ಇದಾಗುತ್ತೆ ಅಂತೇಳಿ. ಇದೆಲ್ಲದರ ಕಾರಣದಿಂದಾಗಿ ಬಹುಶಃ ಒಂದು ಇಡೀ ಭಾರತ ಅಥವಾ ಭಾರತದ ಆಚೆಗಿನ ಜಗತ್ತು ಕೂಡ ಒಂದು ರೀತಿ ರಿಲೇಟ್ ಆಗೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಸಾಮಾಜಿಕ ಮಾಧ್ಯಮದ ಮಹತ್ವ ಇದರಲ್ಲಿ ಭಾಳಷ್ಟಿತ್ತು. ಇನ್ಫ್ಯಾಕ್ಟ್ ಆಗ ನೋಡಿದ್ರೆ ಉಳಿದ ಸಮೂಹ ಮಾಧ್ಯಮಗಳು, ಈಗ TV ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಅವರೆಲ್ಲರೂ ಎಲ್ಲ ಸೈನ್ಸ್ ಕಮ್ಯುನಿಕೇಟರ್ಸ್ ಇರುವಂಥವ್ರು. ಸೊ ಅವರು ಅದನ್ನು ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇಡೀ ಭಾರತ, ನೀವು ಮೊದಲಿಗೆ ಹೇಳಿದಾಗೆ ಅವತ್ತಿನ ದಿವಸ ಲ್ಯಾಂಡಿಂಗ್ ದಿವಸ ಇಡೀ ಭಾರತ ಎದುರುಗಡೆ ನೋಡ್ತಾ ಇದ್ದದಕ್ಕೆ ಸಾಧ್ಯ ಆಗಿದ್ದು ಬಹುಶಃ ಈ ಕ್ರಮಗಳಿಂದ ಅಂತಲೂ ಅದರ ಕಾಂಟ್ರಿಬ್ಯೂಷನ್. ಸರ್, ನೀವು ಇಸ್ರೋ ಚೇರ್ಮನಿಗೆ PRO ಕೂಡ ವರ್ಕ್ ಮಾಡ್ತೀರಾ ಅಂತ ಅಂದ್ಕೊಂಡು ಕೇಳ್ಪಟ್ಟೆ. ಅಂದರೆ ಸರ್, ಒಬ್ಬರು ಸೈಂಟಿಸ್ಟು PR ಅಂತ ಹೇಳಿದ್ರೆ ಇನ್ನೊಂದು ವಿಭಾಗ, ಇದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಸರ್ ನೀವು ಅಂತ?
ಆಗ ನೋಡಿದ್ರೆ ನಾನು MRO, ಏನು ಮೀಡಿಯಾ ರಿಲೇಷನ್ಸ್ ಆಫೀಸರ್ ಫಾರ್ ಚೇರ್ಮನ್ ಇಸ್ರೋ ಫಾರ್ ಇಸ್ ಪಬ್ಲಿಕ್ ಎಂಗೇಜ್ಮೆಂಟ್ಸ್, ಮೋರ್ ಆರ್ ಲೆಸ್ ಅದೇ ರೀತಿ ಕೆಲಸಗಳು. ಆಗ ನೋಡಿದರೆ ಇದನ್ನ ಇನ್ನೊಬ್ರಿಗೆ ಹೇಳಬೇಕು ಅನ್ನೋದಕ್ಕೆ ಬೇರೆ ಸ್ಕಿಲ್ ಅಂತಾಗಲಿ, ವಿಜ್ಞಾನವನ್ನು ಮಾಡೋದಕ್ಕೆ ಬೇರೆ ಸ್ಕಿಲ್ ಅಂತಾಗಲಿ ಇರದೇ ಇರಬಹುದು. ಎಷ್ಟೊಂದು ಜನ ಅಂಥ ಉದಾಹರಣೆಗಳಿದೆ, ಯಾರು ಸಾಕಷ್ಟು ಮಟ್ಟಿಗೆ ಒಳ್ಳೆಯ ವಿಜ್ಞಾನವನ್ನು ಮಾಡಿದ್ದಾರೆ, ಅದನ್ನು ಹೇಳೋದಕ್ಕೂ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ನನಗೇನು ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳೋದಕ್ಕೆ ನನಗೇನು ಗೊತ್ತಿಲ್ಲ ಅನ್ನೋದು ಇಂಪಾರ್ಟೆಂಟ್. ನಿಮಗೆ ಏನನ್ನಾದರೂ ತಿಳಿಸ್ಬೇಕು ಅನ್ನೋದನ್ನ ಹೇಳುವಾಗ ನಿಮಗೆ ಬಹುಶಃ ಏನು ಗೊತ್ತಿರಲಿಕ್ಕಿಲ್ಲ, ವಾಟ್ ಯು ಮೇ ನಾಟ್ ನೋ, ಅದನ್ನು ನಾನು ರಿಲೇಟ್ ಮಾಡ್ಕೋಬೇಕು. ಇದು ರಿಲೇಟ್ ಮಾಡೋದಕ್ಕೆ ಸಾಧ್ಯ ಆದಾಗ ನಮಗೆ ಸಂವಹನ ಚೆನ್ನಾಗಾಗುತ್ತೆ. ಅಂದರೆ ನಿಮಗೆ ಕೆಲವೊಮ್ಮೆ ಗೊತ್ತಿರುತ್ತೆ, ಅದನ್ನು ಇನ್ನೊಂದು ಲೈನ್ ಎಕ್ಸ್ಟ್ರಾ ಹೇಳೋದ್ರ ಮೂಲಕ ಓ ಇದು ಹೀಗೆ ಅನ್ನೋದು ಅರ್ಥ ಆಗ್ತಾ ಇರ್ಬೋದು. ಹೀಗಾಗಿ ಫಾರ್ಚುನೇಟ್ಲಿ ಈಗ ನಮ್ಮ ಚೇರ್ಮನ್ನಿನವರು ಅವರು ಪೂರ್ತಿಯಾಗಿ ನಮಗೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ, ಆಯಿತು ಎನ್ಕರೇಜ್ ಮಾಡ್ತಾರೆ. ನಾವು ಅವ್ರ ಜೊತೆ ಪ್ರತಿಯೊಂದು ಡ್ರಾಫ್ಟನ್ನು ಸಲ್ಲಿಸ್ತೇವೆ, ಇದು ಹೀಗೆ ಹೇಳ್ತೇವೆ ಅಂತ. ಅವರು ಕೆಲವೊಮ್ಮೆ ಅವರು ಭಾಳ ಒಳ್ಳೆಯ ಸಲಹೆಗಳನ್ನು ಕೊಡ್ತಾರೆ. ಸೊ ಹೀಗಾಗಿ ನಮಗೆ ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಪೂರ್ತಿ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಮಾಹಿತಿ ಇರುತ್ತೆ. ಅದರಲ್ಲಿ ಇಷ್ಟಾಗಿದೆ, ಇದನ್ನು ಹೇಳಬೇಕು, ಕಡಿಮೆ ಲೈನ್ಗಳಲ್ಲಿ, ಕಡಿಮೆ ಶಬ್ದಗಳಲ್ಲಿ ಇದನ್ನು ಹೇಳೋದು ಹೇಗೆ, ಇದನ್ನು ಕಡಿಮೆ ಹೇಳಿದಾಗಲೆಲ್ಲ ಜನ, ದಟ್ ಈಸ್ ಹೌ ಪಾಸಿಬಲಿ ಯೂಟ್ಯೂಬ್ ಶಾರ್ಟ್ಸ್ ಆರ್ ಮೋರ್ ಪಾಪ್ಯುಲರ್, ರೀಲ್ಸ್ ಆರ್ ಪಾಪ್ಯುಲರ್ ಬಿಕಾಸ್ ದೇ ಆರ್ ವೆರಿ ಶಾರ್ಟ್. ಸೊ ಇದೇ ಮಾಹಿತಿಯನ್ನು ಬಳಸಿದ್ರಿಂದ ಬಹುಶಃ ಅದು ಹೆಲ್ಪ್ ಆಗಿರ್ಬೋದು ಅಂತ ಅನಿಸುತ್ತೆ. ಹಾಗೆ ನೋಡಿದರೆ ಇಸ್ರೋದ ಚೇರ್ಮನ್ ಕೂಡ ಅವರು ಇತ್ತೀಚೆಗೆ ಚಂದ್ರಯಾನ 3ಗಿಂತ ಮುಂಚೆ ಹಲವಾರು ವಾರಗಳ ಕಾಲ ಮೀಡಿಯಾದಲ್ಲೆಲ್ಲ ತುಂಬ ಟ್ರಾನ್ಸ್ಪರೆಂಟ್ ಆಗಿ ಏನು ಗೊತ್ತಿದೆ ಅದನ್ನೆಲ್ಲದನ್ನು, ಅಂದರೆ ಇರಬಹುದಾದ ಎಲಿಮೆಂಟ್ ಆಫ್ ರಿಸ್ಕ್ ಅದನ್ನೆಲ್ಲದನ್ನೂ ಸಮೇತವಾಗಿ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ. ಅದ್ರ ಜೊತೆಗೆ ಇದನ್ನು ಸೇರಿಕೊಂಡಿದ್ದರಿಂದ ಒಂದು ಒಳ್ಳೆ ಫಲಿತಾಂಶ ಸಿಕ್ತು ಅಂತ ಹೇಳ್ಬೋದು. ಸರ್, ಈಗ ಇಸ್ರೋ ಅನ್ನುವಂಥ ಒಂದು ಸಂಸ್ಥೆನ ತಗೊಂಡಾಗ ಅದರ ಹೆಡ್ ಕ್ವಾರ್ಟರ್ಸ್ ಕರ್ನಾಟಕದಲ್ಲಿರುವಂಥದ್ದು, ಬೆಂಗಳೂರಿನಲ್ಲಿ ತುಂಬ ಸೆಂಟರ್ಸ್ಗಳೆಲ್ಲ ಇದೆ. ಈ ಕರ್ನಾಟಕದಲ್ಲಿ ತುಂಬ ಸೆಂಟರ್ಸ್ಗಳಿದೆ ಸರ್. ಅದು ಏನು, ಯಾವ ಸೆಂಟರ್ಗಳು ವರ್ಕ್ ಏನು ಮಾಡುತ್ತೆ ಅಂತಲ್ಲರ ಸರ್? ಈಗ ಹಾಸನಲ್ಲಿದೆ, ಬೆಂಗಳೂರಲ್ಲಿದೆ, ಚಳ್ಳಕೆರೆಯಲ್ಲಿ ಒಂದಿದೆ, ಅದೆಲ್ಲ ಏನು ವರ್ಕ್ಗಳನ್ನು ಮಾಡುತ್ತೆ ಸರ್? ಓಕೆ, ಈಗ ನೋಡಿ, ಬಾಹ್ಯಾಕಾಶ ತಂತ್ರಜ್ಞಾನದ ಮೂಲ ಉದ್ದೇಶ ಏನಿರುತ್ತೆ, ಭೂಮಿ ಮೇಲೆ ಕೆಲವೊಂದು ಉಪಯೋಗಗಳನ್ನು ತರಬೇಕು ಅಂತ. ಸೊ ಹಾಗಾಗಿ ಸೋಷಿಯಲ್ ಸೈನ್ಸ್ನ ಮತ್ತು ಸೋಷಿಯಲ್ ಸೈಂಟಿಸ್ಟ್ಗಳೇನು ಮಾಡ್ತಾರೆ, ಇಂಥದ್ದು ಬೇಕು ಅನ್ನೋಂಥದ್ದನ್ನ ನೋಡ್ತಾರೆ. ಸ್ಪೇಸ್ ಅಪ್ಲಿಕೇಶನ್ಸ್, ಈ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅನ್ನೋದು ಅಹಮದಾಬಾದ್ನಲ್ಲಿ ಮೊದಲಿಗೆ ಇಸ್ರೋದ ಆರಂಭದ ದಿವಸಗಳಲ್ಲಿ ಪೈವೋಟಲ್ ರೋಲ್ ಸೊಸೈಟಲ್ ಅಪ್ಲಿಕೇಶನ್ಗೆ ಮಾಡಿದಂಥದ್ದು. ಈ ಉಪಗ್ರಹಗಳನ್ನು ಮೇಲ್ಗೆ ಹಾರಿಸ್ಬೇಕು, ಮೇಲ್ಗೆ ಹಾರಿಸೋದಕ್ಕೆ ಒಂದು ರಾಕೆಟ್ ಬೇಕು. ಈ ರಾಕೆಟ್ಗಳು ತಿರುವನಂತಪುರಂ, ಟ್ರಿವೆಂಡ್ರಮ್ನಲ್ಲಿ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್, ಅಲ್ಲಿ ವಿನ್ಯಾಸ, ಅಭಿವೃದ್ಧಿ ಮತ್ತು ಅಲ್ಲಿ ಆಗ್ತವೆ. ಆ ತಯಾರು ಮಾಡೋದಕ್ಕೆ ಈಗ ಭಾಳಷ್ಟು ಸಂಸ್ಥೆಗಳು ಅವರಿಗೆ ನಮಗೆ ಹೆಲ್ಪ್ ಮಾಡ್ತಾ ಇದೆ. HAL ಅಂತ ಸಂಸ್ಥೆಗಳು, BHEL ಅಂತ ಸಂಸ್ಥೆಗಳು, L&T. ಸೊ ಅಲ್ಲಿ ತಯಾರಾದ ರಾಕೆಟ್ ಏನಿದೆ ಅದು ಶ್ರೀಹರಿಕೋಟೆಗೆ ಬರುತ್ತೆ. ಶ್ರೀಹರಿಕೋಟೆಗೆ ಯಾಕೆ ಬರಬೇಕು? ಅದು ಲಾಂಚ್ ಸ್ಟೇಷನ್. ಉಪಗ್ರಹದಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಬಸ್, ಅಂದರೆ ಯಾವುದರ ಮೇಲೆ ನಾವು ವೈಜ್ಞಾನಿಕ ಉಪಕರಣಗಳನ್ನು ಇರಿಸ್ಬೋದು, ಅದು ಉಪಗ್ರಹದ ವಾಹಕ. ಉಪಗ್ರಹ ಬಸ್, ಸ್ಯಾಟಲೈಟ್ ಬಸ್, ಅದು ಎಲ್ಲ ಸ್ಯಾಟಲೈಟ್ ಬಸ್ಗಳು UR ರಾವ್ ಸ್ಯಾಟಲೈಟ್ ಸೆಂಟರ್ನಲ್ಲೇ ತಯಾರಾಗ್ತವೆ. ಅದು ಬೆಂಗಳೂರಿನಲ್ಲಿದೆ. ಆ ಉಪಕರಣಗಳು, ಪೇಲೋಡ್ಗಳು, ಇದೆಲ್ಲದು ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಕೆಲವೊಂದು ಉಪಕರಣಗಳನ್ನು ನಾವು UR ರಾವ್ ಸ್ಯಾಟಲೈಟ್ ಸೆಂಟರ್ನೇ ತಯಾರು ಮಾಡುತ್ತೆ. ಸೊ ಅದು ಆ ಪೇಲೋಡ್ಗಳನ್ನು ಉಪಗ್ರಹದ ಬಸ್ ಮೇಲೆ ಇಟ್ಬಿಟ್ಟು ಇಂಟಿಗ್ರೇಟ್ ಮಾಡಿ, ಟೆಸ್ಟ್ ಮಾಡಿ, ಆ ಉಪಗ್ರಹ ಆ್ಯಸ್ ಎ ಹೋಲ್ ಅದು ಶ್ರೀಹರಿಕೋಟೆಗೆ ಹೋಗುತ್ತೆ. ಶ್ರೀಹರಿಕೋಟದಲ್ಲಿ ಏನು ಕೆಲಸ? ರಾಕೆಟ್ನ ಭಾಗಗಳನ್ನು ಜೋಡಿಸೋಂಥದ್ದು, ಸಾಲಿಡ್ ಸ್ಟೇಜಸ್ ಇದೆ, ಸಾಲಿಡ್ ಸ್ಟೇಟ್, ಅದನ್ನು ಎರಕ ಹಾಕೋಂಥದ್ದು, ಅಂದರೆ ಮೌಲ್ಡ್ ಮಾಡೋಂಥದ್ದು, ಆಮೇಲೆ ಸುರಕ್ಷಿತವಾಗಿ ಅದನ್ನು ಉಡ್ಡಯಿಸಬೇಕು. ಇದೆಲ್ಲ ವ್ಯವಸ್ಥೆ ಶ್ರೀಹರಿಕೋಟದಲ್ಲಿದೆ. ಒಂದು ಸಲ ಅದು ಉಪಗ್ರಹ ತನ್ನ ಕಕ್ಷೆಗೆ ಹೋಗೋಕ್ಕೆ ಶುರು ಮಾಡಿದಾಗ ಅದನ್ನು ಟ್ರ್ಯಾಕ್ ಮಾಡಬೇಕು. ಈ ಟ್ರ್ಯಾಕಿಂಗ್ ಸೆಂಟರ್ ಬೆಂಗಳೂರಿನಲ್ಲಿ ಒಂದಿದೆ. ಹಾಗೆಯೇ ಒಂದು ಸಲ ಅದು ಉಪಗ್ರಹ ಭೂಸ್ಥಿರ ಕಕ್ಷೆಗಳಲ್ಲಿ 36,000 ಕಿಲೋಮೀಟರ್ ಎತ್ತರಕ್ಕೆ ಹೋದರೆ
ಅಂಥದ್ದೇ ಆ ಉಪಗ್ರಹಗಳನ್ನು ಟ್ರ್ಯಾಕ್ ಮಾಡೋದಕ್ಕೆ ಹಾಸನದಲ್ಲಿ ಸೆಂಟರ್ ಇದೆ. ಹ್ಮ್. ಸೊ ಈಗ ಆಯಿತು, ಉಪಗ್ರಹ ಉಡಾವಣೆ ಆಯಿತು, ನಾವು ಈ ಕೇಂದ್ರಗಳಿಂದ ಅದ್ರ ಜೊತೆ ಕಾನ್ಸ್ಟೆಂಟ್ಲಿ ಟಚ್ನಲ್ಲಿದ್ದೀವಿ. ಅದರಿಂದ ಉಪಯೋಗ ಬರಬೇಕಲ್ವ. ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಗಳು ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಇರ್ತವೆ. ಈ ಡಾಟಾ ಕಲೆಕ್ಟ್ ಮಾಡಿದ್ದೆಲ್ಲದು NRSC, ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್. ಸೊ ಹೈದ್ರಾಬಾದ್ನಲ್ಲಿದೆ. ಅಲ್ಲಿಗೆ ಬಂದು ಅದು ಬೀಳ್ತಾ ಇರುತ್ತೆ. ಅದು ಅಲ್ಲಿಂದ ಡಿಸಿಮಿನೇಟ್ ಆಗುತ್ತೆ, ಬೇರೆ ಬೇರೆ ಕಡೆಗೆ ಕೇಂದ್ರಗಳಿಗೆ ಹೋಗುತ್ತೆ. ಸೊ ಹೀಗೆ ಉಪಗ್ರಹಗಳನ್ನು ಅಲ್ಲಿರಿಸೋದಕ್ಕೆ ಬೇಕಾದಂಥ ರಾಕೆಟ್ಗಳು ತ್ರಿವಂಡ್ರಮ್ನಲ್ಲಿ, ಉಪಗ್ರಹಗಳು ಬೆಂಗಳೂರಿನಲ್ಲಿ, ಅದಕ್ಕೆ ಬೇಕಾದಂಥ ಉಪಕರಣಗಳು ಕೆಲವೊಮ್ಮೆ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅಹಮದಾಬಾದ್ನಲ್ಲಿ ಅಥವಾ ಬೆಂಗಳೂರಿನಲ್ಲಿ ತಯಾರಾಗ್ತವೆ. ಸೊ ಇದರಲ್ಲಿ ಉಪಗ್ರಹದಲ್ಲಿನೇ ಕೆಲವೊಮ್ಮೆ ಚಿಕ್ಕ ಚಿಕ್ಕ ರಾಕೆಟ್ಗಳಿರ್ತವೆ, ಅದರ ಆರ್ಬಿಟನ್ನು ರೈಸ್ ಮಾಡೋದಕ್ಕೆ. ಇದನ್ನು ಮಾಡೋದಕ್ಕೆ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ಬೆಂಗಳೂರು ಬೇಸ್ಡ್ ಒಂದು ಸಿಸ್ಟಮ್ ಇದೆ. ಸೊ ಇದೆಲ್ಲದರ ಒಟ್ಟಾಗಿ ನಮಗೆ ಇಸ್ರೋ ಅಂತ ಒಂದು ಸಂಸ್ಥೆಯಿಂದ ಉಪಗ್ರಹಗಳನ್ನು ನಿರ್ಮಾಣ ಮಾಡಬೇಕು, ಉಪಗ್ರಹಗಳನ್ನು ಸಾಗಿಸಬೇಕು, ಉಪಗ್ರಹಗಳನ್ನು ಟ್ರ್ಯಾಕ್ ಮಾಡ್ತಾ ಮೇಂಟೈನ್ ಮಾಡಬೇಕು, ಉಪಗ್ರಹದ ಉಪಯೋಗಗಳನ್ನು ಡಿಸಿಮಿನೇಟ್ ಮಾಡಬೇಕು. ಈ ಕೆಲಸಗಳು ಹೀಗೆ ನಡೆಯುತ್ತೆ. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಕೇಂದ್ರಗಳಿದ್ದರೂ ಪ್ರತಿಯೊಂದು ಕೇಂದ್ರಕ್ಕೂ ತನ್ನದೇ ಆದ ಒಂದು ನಿರ್ದಿಷ್ಟವಾದ ಕೆಲಸ ಇದೆ. ಆ ಕೆಲಸವನ್ನು ಅವರು ಸುವ್ಯವಸ್ಥಿತವಾಗಿ ಮಾಡ್ತಾ ಇರ್ತಾರೆ. ಸರ್, ಒಬ್ಬ ವಿದ್ಯಾರ್ಥಿಯಾಗಿ ನಾನು ಕೇಳೋದು, ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಅಥವಾ ಒಬ್ಬ ಮಾನವಿಕ ವಿಭಾಗದ ವಿದ್ಯಾರ್ಥಿಯಾಗಿ, ಅಥವಾ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಯಾಗಿ, ಅಥವಾ ಒಬ್ಬ ವೈದ್ಯಕೀಯ ವಿಭಾಗದ ವಿದ್ಯಾರ್ಥಿಯಾಗಿ, ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಹೇಗೆ ಇಸ್ರೋಗೆ ಜಾಯ್ನ್ ಆಗ್ಬೋದು? ಹೌ ಕ್ಯಾನ್ ಸ್ಟೂಡೆಂಟ್ ಕ್ಯಾನ್ ಜಾಯ್ನ್ ಇಸ್ರೋ? ಇದಕ್ಕೆ ಉತ್ತರ ಸರ್. ಇದೊಂದು ಒಳ್ಳೆ ಪ್ರಶ್ನೆ ಕೂಡ. ನಮ್ಮ isro.gov.in ಇದು ನಮ್ಮ ವೆಬ್ಸೈಟು. ಇದರಲ್ಲಿ ಕರೀರ್ ಸೆಕ್ಷನ್ ಅಂತ ಒಂದಿದೆ, ಅದರಲ್ಲಿ ನೋಡ್ಬೋದು. ಇವತ್ತಿನ ಮಟ್ಟಿಗೆ ಇಸ್ರೋಗೆ ಸೇರೋಂಥದ್ದಕ್ಕೆ ITI, ಡಿಪ್ಲೊಮಾ, ಇಂಜಿನಿಯರಿಂಗ್, MTech, BSc, MSc, PhD, ಮೆಜಾರಿಟಿ ಫಿಸಿಕಲ್ ಸೈನ್ಸ್ ಸ್ಟ್ರೀಮ್ನಿಂದ. ಸೊ ಇವ್ರುಗಳು ಸೇರಬಹುದು. ಇಸ್ರೋ ಒಂದು ಏನು ಸರ್ಕಾರಿ ಸಂಸ್ಥೆ ಆದ್ದರಿಂದ ನಮ್ಮಲ್ಲಿ ಎಲ್ಲದು ಸೆಂಟ್ರಲೈಸ್ಡ್ ರಿಕ್ರೂಟ್ಮೆಂಟ್ ಬೋರ್ಡ್ನಿಂದ ಮೆಜಾರಿಟಿ ರಿಕ್ರೂಟ್ಮೆಂಟ್ ಎಲ್ಲ ಅಲ್ಲಿಂದ ನಡೆಯುತ್ತೆ. ಯಾವಾಗ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅನ್ನೋದು isro.gov.in ಆ ವೆಬ್ಸೈಟ್ನಲ್ಲಿ, ನಮ್ಮ ವೆಬ್ಸೈಟ್ನಲ್ಲಿ ಬರುತ್ತೆ. ಅದಕ್ಕೆ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕು, ಯಾರ್ಯಾರು ಎಲಿಜಿಬಲ್ ಇದ್ದಾರೆ. ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಇದು ಬೇರೆ ಬೇರೆ ಪೋಸ್ಟ್ಗಳಿಗೆ ಸಂಬಂಧಪಟ್ಟಾಗಿದ್ದು ಬೇರೆ ಆಗ್ತಾ ಹೋಗ್ಬೋದು. ಸೊ ಇದನ್ನು ದಾಟಿದ ಮೇಲೆ ಇಸ್ರೋದಲ್ಲಿ ರಿಕ್ರೂಟ್ಮೆಂಟ್ ಆಗೋದಕ್ಕೆ ಸಾಧ್ಯತೆ. ಸೊ ಹಾಗಾಗಿ ಬೇಸಿಕಲಿ ಏನಂದರೆ ಪ್ರತಿಯೊಬ್ಬ ITI ಮಾಡೋಂಥವ್ರು, ಡಿಪ್ಲೊಮಾ ಮಾಡೋಂಥವ್ರು, PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಥವಾ ಅಲೈಡ್ ಸಬ್ಜೆಕ್ಟ್ಗಳು ಓದ್ತಕ್ಕಂಥ BScನವರು, ಇಂಜಿನಿಯರಿಂಗ್ ಓದೋಂಥವ್ರು, MTech ಮಾಡಿದವರು, ಇವರೆಲ್ಲ ಗಮನಿಸ್ತಾ ಇರಬೇಕು ಇಸ್ರೋದಲ್ಲಿ ಯಾವಾಗ ಪೋಸ್ಟ್ಗಳು ಖಾಲಿಯಾಗಿದೆ ಅಂತೇಳಿ ಅಥವಾ ಅನೌನ್ಸ್ಮೆಂಟ್ ಬಂದಿದೆ ಅಂತ. ಅದಕ್ಕೆ ರಿಪ್ಲೈ ಮಾಡಿದರೆ ಉಳಿದಿದ್ದು ಆ ಪ್ರೋಸೆಸ್ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಪ್ಲೈ ಮಾಡೋದನ್ನು ಮಾಡಬೇಕು ಅವರು. ಸರ್, ಮತ್ತು ನಾನು ನಿಮ್ಮ ಪರಿಚಯವನ್ನು ಓದಂಥ ಸಂದರ್ಭದಲ್ಲಿ ಕೇಳ್ಪಟ್ಟೆ, PhDನ ಕೂಡ ಇತ್ತೀಚೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಮಾಡಿದ್ರಿ ಅಂತ ಅಂದ್ಕೊಂಡು. ಒಬ್ಬ ವಿಜ್ಞಾನಿಗೆ ಕಲಿಕೆಯ ಪ್ರೊಸೆಸ್ ಯಾವಾಗಲೂ ಇದ್ದೇ ಇರುತ್ತೆ. ಇವತ್ತು ಕಲಿತೀವಿ, ನಾಳೆ ಕಲಿತೀವಿ ಅಂತ ಅಂದ್ಕೊಂಡು. ಆ PhDಯಲ್ಲಿ ನೀವು ತಗೊಂಡಂಥ ವಿಚಾರ ಯಾವುದು? ನಿಮ್ಮ ಸಂಶೋಧನೆ ವಿಚಾರಗಳು ಏನಿತ್ತು ಸರ್? ನನ್ನ PhD ಅಧ್ಯಯನದ ವಸ್ತು ಇಂಟರಾಕ್ಷನ್ ಆಫ್ ಅಯನೈಸಿಂಗ್ ರೇಡಿಯೇಷನ್ ವಿತ್ ನ್ಯಾನೋ ಮಟೀರಿಯಲ್ಸ್. ಅಯನೈಸಿಂಗ್ ರೇಡಿಯೇಷನ್ಸ್ ಅಂದರೆ ಈಗ ಆಲ್ಫಾ, ಬೀಟಾ, ಗ್ಯಾಮಾ, ಎಕ್ಸ್ರೇಗಳು, ನ್ಯಾನೋ ಕಣಗಳು, ನ್ಯಾನೋ ಪಾರ್ಟಿಕಲ್ಸ್ ಅಂದರೆ ಒಂದು ವಸ್ತುವನ್ನು ನಾವು ಫಿಸಿಕಲ್ ರೂಪದಲ್ಲಿ ಮ್ಯಾನೇಜ್ ಮಾಡ್ಬೋದಾದಂಥದ್ದು, ಮ್ಯಾನಿಪುಲೇಟ್ ಮಾಡ್ಬೋದಾದಂಥದ್ದು, ಬೇರ್ಪಡಿಸ್ಬೋದು, ಸೇರಿಸ್ಬೋದು ಅನ್ನೋದಕ್ಕೆ ನ್ಯಾನೋ ಮೀಟರ್ ಲೆವೆಲ್ನಲ್ಲಿ ಮಟೀರಿಯಲ್ಸ್ ಇದೆ. ಎಕ್ಸ್ರೇಯಿಂದ ನ್ಯಾನೋ ಮಟೀರಿಯಲ್ಗಳನ್ನು ಹೊಡೆದ್ರೆ ಏನಾಗುತ್ತೆ, ಇದು ಊಹೆ ಮಾಡ್ತಾಯಿದ್ವಿ ನಾವು. ಅಂದರೆ ಎಲೆಕ್ಟ್ರಾನ್ಗಳು ಬರುತ್ತೆ, ಅಥವಾ ಕೆಲವೊಮ್ಮೆ ಅದು ಎಕ್ಸ್ರೇ ಪವರ್ಫುಲ್ ಆಗಿದ್ದರೆ ಹೈ ಎನರ್ಜಿ ಎಕ್ಸ್ರೇ ಹಾಗೆಯೇ ಹಾದೋಗ್ಬಿಡುತ್ತೆ ಅಂತೆಲ್ಲ. ಸೊ ಇದನ್ನು ಯಾವ ವಸ್ತುವಿಗೆ ಎಷ್ಟು ಎಲೆಕ್ಟ್ರಾನ್ ಬರುತ್ತೆ, ಎಷ್ಟು ಎನರ್ಜಿ ಎಲೆಕ್ಟ್ರಾನ್ ಬರುತ್ತೆ, ಇದಕ್ಕೂ ಊಹೆಗಳೇ ಇದ್ದಿದ್ದು. ಸೊ ನನ್ನ ಅಧ್ಯಯನದಲ್ಲಿ ಏನು ಸಾಧ್ಯ ಆಯಿತು ಅಂದರೆ, ನಮ್ಮ ಗೈಡ್ ಮತ್ತು ನಾನು ಮಾಡಿದ್ದೇನೆಂದರೆ, ಒಂದು ಇನ್ಸ್ಟ್ರೂಮೆಂಟ್, ನಾನು ಇನ್ಸ್ಟ್ರೂಮೆಂಟೇಷನ್ ಡಿಪಾರ್ಟ್ಮೆಂಟ್ನಲ್ಲಿ PhD ಮುಗಿಸಿದ್ದು. ಸೊ ಒಂದು ಇನ್ಸ್ಟ್ರೂಮೆಂಟೇಷನನ್ನು ನಾವು ಮಾಡಿದ್ವಿ. ಅದರಲ್ಲಿ ಈ ಎಕ್ಸ್ರೇಯಿಂದ ನ್ಯಾನೋ ಕಣದ ಹೊಡೆದ್ರೆ ಏನಾಗುತ್ತೆ ಅನ್ನೋ ತಿಳ್ಕೊಬೇಕಾದ್ರೆ, ಎಕ್ಸ್ರೇಯಿಂದ ನಾನು ಒಂದು ಲಿಕ್ವಿಡ್ ಸಿಂಟಿಲೇಟರ್, ಕೆಲವೊಂದು ವಸ್ತುಗಳಿಗೆ ಎಕ್ಸ್ರೇ ಹಾದು ಹೋದರೆ ಅದು ಬೆಳಕನ್ನು ಕೊಡುತ್ತೆ. ಸೊ ಅದು
ಏನು ಟಾಲ್ವೀನ್, ಬೆನ್ಸಿನ್ ಅಂತ ವಸ್ತುಗಳು. ಸೊ ಇದಕ್ಕೆ ನ್ಯಾನೋ ಕಣಗಳನ್ನು ಸೇರಿಸಕ್ಕಿಂತ ಮೊದಲೇ ಇದಿಷ್ಟನ್ನು ನಾನು ಇಷ್ಟು ಬೆಳಕು ಬಂತು ಅನ್ನೋದನ್ನ ಲೆಕ್ಕ ಹಾಕಿರ್ತೀನಿ. ಸೊ ಈಗ ನಾನು ನ್ಯಾನೋ ಕಣಗಳನ್ನು ಅದಕ್ಕೆ ಸೇರಿಸ್ತೀನಿ. ಅದೇ ಪರಿಸ್ಥಿತಿನಲ್ಲಿ ಮತ್ತೆ ಎಕ್ಸ್ರೇಯಿಂದ ಹೊಡಿತೀನಿ. ಆವಾಗ ಹೆಚ್ಚು ಬೆಳಕು ಬರುತ್ತೆ ಅಂತ ಇಟ್ಕೊಳ್ಳೋಣ. ಈ ಹೆಚ್ಚು ಬೆಳಕು ಬಂದಿದ್ದು ಹೇಗೆ ಬಂತು? ನ್ಯಾನೋ ಕಣ ಎಲೆಕ್ಟ್ರಾನನ್ನು ಹೊರಗೆ ಹಾಕ್ತು. ಈ ಎಲೆಕ್ಟ್ರಾನು ಆ ಸಿಂಟಿಲೇಟರ್ ಜೊತೆಗೆ ಮತ್ತೆ ವರ್ತಿಸ್ತು. ಅದ್ರ ಮೂಲಕ ಹೆಚ್ಚು ಬೆಳಕು ಬಂತು. ಈ ಬೆಳಕು ಬಂದಿದೆ ಅಂದರೆ ಏನರ್ಥ? ಇದು ಇಷ್ಟು ಸಂಖ್ಯೆಯ ಎಲೆಕ್ಟ್ರಾನ್ಗಳನ್ನು ಕೊಟ್ಟಿದೆ, ಇಷ್ಟು ಶಕ್ತಿಯ ಎಲೆಕ್ಟ್ರಾನ್ಗಳನ್ನು ಕೊಟ್ಟಿದೆ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ಆ ಬೆಳಕು ಕಮ್ಮಿ ಆಯಿತು, ಅದರರ್ಥ ನಾನು ಕಳಿಸಿದಂಥ ಎಕ್ಸ್ರೇನ ಅದು ತಿಂದಾಕ್ಬಿಡ್ತಾ ಇದೆ, ಅಥವಾ ಎಲೆಕ್ಟ್ರಾನ್ಗಳನ್ನು ಅದು ಹೊರಗಾಗ್ತಾ ಇಲ್ಲ, ಅಥವಾ ಬೆಳಕನ್ನು ಸೃಷ್ಟಿ ಮಾಡೋಷ್ಟು ಶಕ್ತಿಯುತವಾದ ಎಲೆಕ್ಟ್ರಾನ್ಗಳನ್ನು ಅದು ಹೊರಗಾಗ್ತಾ ಇಲ್ಲ. ಬೆಳಕು ಹೆಚ್ಚು ಆಗಲಿಲ್ಲ, ಕಮ್ಮಿ ಆಗಲಿಲ್ಲ, ಅದರರ್ಥ ಈ ಎಕ್ಸ್ರೇಗಳು ಸಿಂಪ್ಲಿ ಆದೋಗ್ತಾ ಇದೆ. ಇದರಿಂದ ಏನು ಉಪಯೋಗ ಆಗ್ತಾ ಇದೆ ಅಂತಂದರೆ, ನಮ್ಮ ಹತ್ರ ಒಂದು ಬೇರೆ ಬೇರೆ ಎನರ್ಜಿಯ ಆಲ್ಫಾ, ಬೀಟಾ, ಗ್ಯಾಮಾ ಎಕ್ಸ್ರೇ ಇರ್ಬೋದು, ಬೇರೆ ಬೇರೆ ನ್ಯಾನೋ ಪಾರ್ಟಿಕಲ್ಗಳಿರ್ಬೋದು. ಇವುಗಳನ್ನು ಊಹೆ ಮಾಡೋದ್ರ ಬದಲಾಗಿ ಇದು ಹಿಂಗಾಗ್ಬೋದು ಅಂತ ಟೆಸ್ಟೇ ಮಾಡಿಬಿಡ್ಬೋದು. ಓಕೆ ಸರ್. ಇದೇನಂದರೆ ಫಸ್ಟ್ ಕಟ್ ಒಂದು ಹೇಳುತ್ತೆ, ಇಂಥ ನ್ಯಾನೋ ವಸ್ತು ನಮಗೆ ಎಲೆಕ್ಟ್ರಾನ್ಗಳು ಬೇಕಂತ ಪರಿಸ್ಥಿತಿ ಇದ್ದಾಗ ಇದನ್ನು ಬಳಸಬಹುದು. ನಾವು ಈ ಶೀಲ್ಡ್ಗಳನ್ನು ಬಳಸ್ತೇವೆ. ಎಕ್ಸ್ರೇ ರೂಮ್ ಇದ್ದರೆ ಡೋರ್ಗಳನ್ನು ಹಾಕ್ತೇವೆ, ನಾವು ಜನರಿಗೆ ಪ್ರೊಟೆಕ್ಟಿವ್ ಕವರ್ ಕೊಡ್ತೇವೆ. ಸೊ ಇಂಥ ಸಮಯದಲ್ಲಿ ಶೀಲ್ಡ್ ಮಾಡಬೇಕಾದಾಗ ಯಾವ ನ್ಯಾನೋ ಕಣಗಳಿಂದ ನಾನು ಒಂದು ವಸ್ತುವನ್ನು ತಯಾರು ಮಾಡಿದರೆ ಅದು ಹೆಚ್ಚಿನ ಶೀಲ್ಡನ್ನು, ದಕ್ಷತೆಯ ಶೀಲ್ಡನ್ನು ಕೊಡುತ್ತೆ. ಸೊ ಇದೆಲ್ಲ ಈಗ ಸಾಧ್ಯ ಆಗುತ್ತೆ. ಅಂದರೆ ನಾವು ಆ್ಯಕ್ಚುಲಿ ಮೆಜರ್ಮೆಂಟ್ ಮಾಡ್ಬೋದು. ಸೊ ಈ ಮೆಜರ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುವಂಥ ಇನ್ಸ್ಟ್ರುಮೆಂಟೇಷನ್ ಮಾಡಿರುವಂಥದ್ದು, ಅದರ ರಿಸಲ್ಟ್ಗಳು, ಕೆಲವೊಂದು ರಿಸಲ್ಟ್ಗಳು ನಮಗೆ ಅನಿರೀಕ್ಷಿತವಾಗಿ ಸಿಕ್ಕಿರೋಂಥ ಒಂದು ರಿಸಲ್ಟ್ ಏನಂದರೆ ಗೋಲ್ಡ್, ಪ್ಲ್ಯಾಟಿನಮ್, ಐರನ್ ಆಕ್ಸೈಡ್ ಇಂಥ ನ್ಯಾನೋ ಕಣಗಳು ಅನಿರೀಕ್ಷಿತವಾಗಿ ಅವು ಎಲೆಕ್ಟ್ರಾನನ್ನು ಹೊರಹಾಕೋ ಬದಲಾಗಿ ಕ್ಷಾಕಿರಣಗಳನ್ನು ತಮ್ಮಲ್ಲೇ ಉಳಿಸ್ಕೊಳ್ತಾ ಇದ್ದಾವೆ. ಸೊ ಇದು ಇನ್ನೂ ಅರ್ಥ ಆಗಿಲ್ಲ ನಮಗೆ, ಈಗ ಇನ್ನೂ ಹೆಚ್ಚಿನ ಪ್ರಯೋಗಗಳ ಅವಶ್ಯಕತೆ ಇದೆ. ಸೊ ಇದು ನಾವು ಕೊಡ್ಬೋದಾದಂಥ ಒಂದು ಕಂಟ್ರಿಬ್ಯೂಷನ್ ಆಗಿತ್ತು. ಆ ಕಂಟ್ರಿಬ್ಯೂಷನ್ಗೆ ಥ್ಯಾಂಕ್ಫುಲಿ PhD ಆಗಿದೆ. ಸರ್, ಮಾತುಕತೆಯ ಒಂದು ಕಡೆ ಪ್ರಶ್ನೆ ಸರ್, ಏನಂತ ಹೇಳಿದ್ರೆ, ಇಂದಿನ ಯುವಕರಿಗೆ ನೀವು ಕೊಡುವಂಥ ಒಂದು ಸಂದೇಶ, ಅಥವಾ ಇಂದಿನ ಯುವ ಜನತೆಗೆ ನಾವು ಮಾಡಬೇಕಾಗಿರುವಂಥ, ನಾವು ಅಳವಡಿಸ್ಕೊಳ್ಬೇಕಾದಂಥ ಒಂದಷ್ಟು ವಿಚಾರಧಾರೆಗಳ ಕುರಿತಾಗಿ ನೀವು ಮಾತಾಡ್ತೀನಿ ಅಂತ ಒಂದು ಸಂದೇಶವನ್ನು ಕೊಡ್ತೀನಿ ಅಂತ ಹೇಳಿದ್ರೆ? ಅಲ್ಲ, ಸಂದೇಶ ಕೊಡಬಹುದು ಅಷ್ಟು ದೊಡ್ಡವರು ಅಂತ ಅದು ಗೊತ್ತಿಲ್ಲ, ಆದರೆ ಅಥವಾ ಕಿವಿ ಮಾತು ಅಂತಲೇ ಅನ್ಕೊಳ್ಳಿ ಸರ್. ಓಕೆ. ಒಂದೇನೆಂದರೆ, ನಾವು ಭಾರತದಲ್ಲಿ ವಿಜ್ಞಾನದ ಕ್ಷೇತ್ರ ಅನ್ನೋಂಥದ್ದು ವ್ಯಾಪಕವಾಗಿ ತನ್ನನ್ನು ತಾನು ತೆರೆದುಕೊಳ್ತಾ ಇದೆ. ಭಾರತೀಯ ವಿಜ್ಞಾನಿಗಳು ಏನನ್ನೂ ಕೂಡ ಭಾರತದಲ್ಲೇ ಮಾಡಬಲ್ಲರು ಅನ್ನುವಂಥ ಒಂದು ಸ್ಥಿತಿ ಇದೆ. ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ಭಾರತದಲ್ಲೇ ಆತ್ಮನಿರ್ಭರ ಭಾರತ ಆಗಿರ್ಬೋದು, ಅಥವಾ ನಮ್ಮ ಇಡೀ ಜಗತ್ತಿಗೆ ಹಂಚಬಹುದಾದಷ್ಟು ಜ್ಞಾನವನ್ನು ಸಂಪಾದಿಸಬೇಕು ಅನ್ನೋಂಥ ಆಗಿರ್ಬೋದು. ಇಂಥ ಎಲ್ಲ ಪ್ರಯತ್ನಗಳ ಮಧ್ಯೆ ಸಾಕಷ್ಟು ಅವಕಾಶಗಳು ಸೃಷ್ಟಿಯಾಗಿದೆ. ಅದು ಅಕಾಡೆಮಿಕಲ್ಲಿ ಇರ್ಬೋದು, ಅಥವಾ ಇನ್ಸ್ಟಿಟ್ಯೂಷನಲ್ಲಿ ಇರ್ಬೋದು, ಅಥವಾ ಪ್ರೈವೇಟ್ನಲ್ಲೇ ಇರ್ಬೋದು. ಈ ಎಲ್ಲ ಕಡೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದ್ರ ಮೂಲಕ ನಮ್ಮಿಂದ ಏನು ಕಾಂಟ್ರಿಬ್ಯೂಷನ್ ಆಗುತ್ತೆ ಅದನ್ನು ಮಾಡುವಂಥ ಅವಕಾಶಗಳು ಈಗಿದೆ. ಒಂದು ಏನು ಮಾಡ್ತೀವಿ ಅಂದರೆ, ನಾವು ಯಾರೋ ಪಕ್ಕದ ಮನೆಯವರು ಏನೋ ಆದರೂ ನಮ್ಮ ಮಾಮ ಹೀಗೆ ಹೇಳ್ದ ಅಂಥೇಳಿ ಆ ಟ್ರೆಂಡನ್ನು ಫಾಲೋ ಮಾಡೋದ್ರ ಬದಲಾಗಿ ನನಗಿರುವ ಎಲ್ಲ ಅವಕಾಶಗಳನ್ನು ನಾನು ಒಟ್ಟಿಗೆ ಹಾಕ್ಕೊಂಡ್ರೆ, ಅಂಥ ಅವಕಾಶಗಳಲ್ಲಿ ಎಲ್ಲ ಅವಕಾಶಗಳು ನನಗೆ ಸಿಕ್ಕಿದರೆ ನಾನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋಂಥ ಒಂದು ನಿರ್ದಿಷ್ಟವಾದ ಸ್ಪಷ್ಟವಾದ ಒಂದು ನಿಲುವು ನಮ್ಮ ವಿದ್ಯಾರ್ಥಿಗಳಿಗಿದ್ದರೆ, ಬಹುಶಃ ಅವ್ರ ಮನಸ್ಸು ಅವ್ರಿಗೆ ಹೇಳ್ಕೊಡುತ್ತೆ, ನಿಮ್ಮ ಉದ್ದೇಶ ಇದು ಆದ್ದರಿಂದ ಈ ಕಡೆಗೆ ನೀವು ಹೋಗ್ಬೋದು ಅಂತ. ಉದಾಹರಣೆಗೆ, ವಿಜ್ಞಾನದ ವಿದ್ಯಾರ್ಥಿಯಾಗಿಯೇ ಮುಂದುವರಿಬೇಕು, ವಿಜ್ಞಾನದಲ್ಲೇ ಏನೋ ಕೆಲಸ ಮಾಡಬೇಕಂದ್ರೆ ವಿಜ್ಞಾನದಲ್ಲಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಅವರೊಂದು ಒಮ್ಮೆ ಗಮನಿಸಬೇಕು. ಅವರು ಎಲಿಜಿಬಲ್ ಇವತ್ತು ಅಲ್ಲದೆ ಇರಬಹುದು, ಆದರೆ ಅವರು ಎಲಿಜಿಬಲ್ ಆದಾಗ ಏನೇನು ಅವಕಾಶಗಳು ಸಿಗುತ್ತೆ ಅನ್ನೋದನ್ನು ಗಮನಿಸಿದಾಗ ಆ ಪಟ್ಟಿ ಅವರಿಗೆ ಹೆಲ್ಪ್ ಮಾಡುತ್ತೆ. ಹಿಂದ್ಗಡೆ ಇದ್ಕೊಂಡು ಮನಸ್ಸಿನ ಯಾವುದೋ ಒಂದು ಮೂಲೆಯಿಂದ ಪ್ರಾಂಪ್ಟ್ ಮಾಡುತ್ತೆ, ಈ ವರ್ಷ ಇದು ಬರುತ್ತೆ, ಈ ಅಪ್ಲಿಕೇಶನ್ ಬರುತ್ತೆ ಅಂತೆಲ್ಲ. ಇದ್ರ ಮೂಲಕ ತಮ್ಮನ್ನು ತಾವು ಹೆಚ್ಚು
ರೆಡಿ ಮಾಡ್ಕೋಬೋದು, ಹೆಚ್ಚು ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಇದು ನಮಗಲ್ಲ ಅಥವಾ ನಮಗೆ ಬೇಡ ಅನ್ನೋ ಕಾರಣದಿಂದ ಬಿಡೋಂಥರ ಬದಲಾಗಿ ಕೆಲಸ ಸಿಕ್ಕಿದ ಮೇಲೆ ಡಿಸೈಡ್ ಮಾಡೋಣ ನಾವು ಸೇರಬೇಕು ಬೇಡ ಅಂತೇಳಿ. ಅಲ್ಲಿವರೆಗೂ ಪ್ರಯತ್ನ ಮಾಡೋದ್ರಿಂದ ಏನು ಗೊತ್ತಾಗುತ್ತೆ ಅಂದರೆ ಇರೋ ಅವಕಾಶಗಳೆಲ್ಲದೂ ಗೊತ್ತಾಗುತ್ತೆ. ಆಮೇಲೆ ಅಲ್ಲಿ ಎಡಬಹುದಾದಂಥ ಸಾಧ್ಯತೆಗಳನ್ನೆಲ್ಲ ಮುಗಿಸೋದ್ರಿಂದ ನಮ್ಮಿಂದ ವಾಟ್ ಬೆಸ್ಟ್ ಐ ಕ್ಯಾನ್ ಗಿವ್ ಟು ದ ಕಂಟ್ರಿ ಅದನ್ನು ಮಾಡೋದಕ್ಕೆ ಒಂದು ಒಳ್ಳೆಯ ಮೆಟ್ಟಲಾಗುತ್ತೆ. ಸೊ ಹಾಗಾಗಿ ಇರೋ ಅವಕಾಶಗಳನ್ನು ಹುಡ್ಕೋಬೇಕು, ಅವಕಾಶಗಳಿಗೆ ಪ್ರಯತ್ನ ಮಾಡಬೇಕು. ಆ ಅವಕಾಶಗಳು ನಮ್ದು ಆಗಬೇಕು ಅನ್ನೋ ಸಲುವಾಗಿ ನಿನ್ನೆ ಏನಿದ್ದೆ ಅದಕ್ಕಿಂತ ನಾನು ಚೆನ್ನಾಗಿ ಆಗಬೇಕು. ಇಷ್ಟನ್ನು ಮಾಡಿಕೊಂಡ್ರೆ ಯುವ ಜನರಿಗೂ ಉಪಯೋಗ ಆಗುತ್ತೆ, ವಿದ್ಯಾರ್ಥಿಗಳಿಗೂ ಉಪಯೋಗ ಆಗುತ್ತೆ, ಅದರಿಂದ ದೇಶಕ್ಕೂ ಉಪಯೋಗ ಆಗುತ್ತೆ. ಹಾಗಾಗಿ ಇಡೀ ಮನುಕುಲಕ್ಕೂ ಅದು ಉಪಯೋಗ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇರೋ ಅವಕಾಶಗಳನ್ನ ಹುಡ್ಕೋಬೇಕು, ಗಮನಿಸಬೇಕು, ಅದು ನಮ್ಮದಾಗಿಸ್ಬೇಕು ಅನ್ನೋ ಪ್ರಯತ್ನ ಮಾಡಬೇಕು. ಹೆಜಿಟೇಷನನ್ನು ಬಿಡಬೇಕು. ನಮ್ಗೆ ಆಗಲಿಕ್ಕಿಲ್ಲ ಅನ್ನೋಂಥದ್ದನ್ನು ಬಿಟ್ಟು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಅದೆಲ್ಲ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸರ್. ಸುದೀರ್ಘವಾಗಿ ಸುಮಾರು 1 ಗಂಟೆಗಳ ಕಾಲ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಇನ್ನು ಉನ್ನತ ಸ್ಥಾನಗಳಲ್ಲಿ ನಿಮ್ಮನ್ನು ನೋಡುವಂಥ ಆಶಯ ನಮ್ಮದು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ನಮಗೆ ಒಂದಷ್ಟು ಸಮಯವನ್ನು ಕೊಟ್ಟು ಭಾಳ ಅದ್ಭುತವಾಗಿ ನಮ್ಮೊಂದಿಗೆ ಮಾತಾಡಿದ್ರು ಸರ್. ತುಂಬ ಹೃದಯ ಧನ್ಯವಾದಗಳು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಪರವಾಗಿ, ಸಮಸ್ತ ನಮ್ಮ ಇನ್ಸ್ಟಿಟ್ಯೂಷನ್ ಪರವಾಗಿ ನಿಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಧನ್ಯವಾದಗಳು ಧನ್ಯವಾದ.